ಎಲ್ರಿಗೂ ಬೆಳಗಿನ ಶುಭೋದಯ. ನಾನು ಅಮರೇಶ್ ಪತ್ತಾನ್. ಮತ್ತೊಮ್ಮೆ ಎಲ್ರಿಗೂ ಅಮರ್ಸ್ ಕ್ಲಾಸಸ್ಗೆ ಸ್ವಾಗತ. ಇದು ಕ್ಲಾಸ್ ನಂಬರ್ 157 ಆಗುತ್ತೆ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಜುಲೈ 2022 ಪ್ರಮುಖವಾಗಿರ್ತಕ್ಕಂಥ ಒಂದು ಪ್ರಚಲಿತ ಘಟನೆಗಳ ಡಿಸ್ಕಷನ್ನ ಕಂಟಿನ್ಯೂ ಮಾಡ್ತಾ ಹೋಗೋಣ. ಇದು ಭಾಗ 2 ಆಗುತ್ತೆ, ಪಾರ್ಟ್ 2. ಹಾಗಾದ್ರೆ ಈ ವಿಡಿಯೋದಲ್ಲಿ ಸಾಕಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದಷ್ಟು ಇಂಡೆಕ್ಸಸ್ ಇದಾವೆ. ಸೊ ಮತ್ತು ಭಾರತದ 15ನೇ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಥವಾ 15th ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಭಾರತದ 15ನೇ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಈಗ ಆಯ್ಕೆ ಆಗಿದ್ದಾರೆ. ಸೊ ಅದ್ರ ಬಗ್ಗೆನೂ ಕೂಡ ನೋಡ್ತಾ ಹೋಗೋಣ. ಓಕೆ, ನೋಡಿ, ನೀತಿ ಆಯೋಗದ ಇಂಡಿಯಾ ಇನ್ನೋವೇಷನ್ ಇಂಡೆಕ್ಸ್. ಸೊ ಅದರಲ್ಲಿ ಯಾವ ಯಾವ ರಾಜ್ಯಗಳು ಮುಂಚೂಣಿಯಲ್ಲಿದ್ದಾವೆ ಮತ್ತು ಕರ್ನಾಟಕ ಯಾವ ಪೊಸಿಷನ್ ಅಲ್ಲಿದೆ, ಮತ್ತು ಜಾಗತಿಕ ಶಾಂತಿ ಸೂಚ್ಯಾಂಕ ಅಂದ್ರೆ ಗ್ಲೋಬಲ್ ಪೀಸ್ ಇಂಡೆಕ್ಸ್ ಅಥವಾ GPI ಅಂತ ಕರಿತೀವಿ, ಅದರಲ್ಲಿ ಭಾರತವು ಯಾವ ಸ್ಥಾನದಲ್ಲಿದೆ, ಮತ್ತು ಜಾಗತಿಕ ಲಿಂಗ ಅಂತರ ಸೂಚ್ಯಾಂಕ ಅಂದ್ರೆ ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ ಅಂತ ಕರಿತೀವಿ. ಸೊ ಈ ರೀತಿಯಾಗಿರ್ತಕ್ಕಂಥ ಬಹಳಷ್ಟು ಒಂದು ಇಂಡೆಕ್ಸಸ್ ಆಗಿರ್ಬೋದು, ಸಾಕಷ್ಟು ವಿಚಾರಗಳನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮಾತಾಡ್ತಾ ಹೋಗೋಣ. ಓಕೆ, ಹಾಗಾದ್ರೆ ಜುಲೈ 2022 ಸೊ 2ನೇ ಭಾಗದ ಪ್ರಮುಖ ಪ್ರಚಲಿತ ಘಟನೆಗಳಾಗ್ತವೆ. ಸೊ ಇದನ್ನ ಒಂದು ಕಿರು ಪರಿಚಯವಾಗುತ್ತೆ, ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಲೆಟ್ಸ್ ಮೂವ್ ಆನ್. ಸೊ ನೇರವಾಗಿ ಜುಲೈ 2022 2ನೇ ಭಾಗದ ಪ್ರಮುಖ ಪ್ರಚಲಿತ ಘಟನೆಗಳ ಮೊದಲನೇ ಪ್ರಶ್ನೆ, ಕ್ವಶನ್ ನಂಬರ್ 1. ಸೊ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸಾಕಷ್ಟು ಎಕ್ಸಾಮ್ಗಳಲ್ಲಿ ಆಲ್ರೆಡಿ ಈ ರೀತಿ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದು ನೋಡಿದೀವಿ. ಸೊ ಈ ಒಂದು ಇಂಡೆಕ್ಸ್ ಅನ್ನ ಪ್ರತಿ ವರ್ಷ ರಿಲೀಸ್ ಮಾಡ್ತಾ ಹೋಗ್ತಾರೆ. ಆ ಇಂಡೆಕ್ಸ್ ಯಾವುದು ಮತ್ತು ಅದನ್ನ ರಿಲೀಸ್ ಮಾಡ್ತಕ್ಕಂಥ ಸಂಸ್ಥೆ ಯಾವುದು ಅಂದ್ರೆ ಆ ಇಂಡೆಕ್ಸ್ ಇಂಡಿಯಾ ಇನ್ನೋವೇಷನ್ ಇಂಡೆಕ್ಸ್. ನೋಡಿ, ಇಂಡಿಯಾ ಇನ್ನೋವೇಷನ್ ಇಂಡೆಕ್ಸ್ 2022 ಅಥವಾ 2021ನೇ ಒಂದು ಇಂಡೆಕ್ಸ್ ಅನ್ನ ಇವಾಗ ಅಂದ್ರೆ 2022ರಲ್ಲಿ ರಿಲೀಸ್ ಮಾಡಿದ್ದಾರೆ. ಮತ್ತು ಯಾವ ಸಂಸ್ಥೆ ಅಂದ್ರೆ ನೀತಿ ಆಯೋಗ. ಓಕೆ, ಇದರಲ್ಲಿ ಕರ್ನಾಟಕ, ಮಣಿಪುರ ಮತ್ತು ಚಂಡೀಗಢಗಳು ಟಾಪ್ ಅಲ್ಲಿದ್ದಾವೆ. ಸೊ ಇಲ್ಲಿ ಮತ್ತೆ ಬೇರೆ ಬೇರೆ ವಿಧಗಳ ಒಂದು ರಾಜ್ಯಗಳನ್ನ, ಕೇಂದ್ರಾಡಳಿತ ಪ್ರದೇಶಗಳ ವಿಭಾಗಗಳನ್ನ ಮಾಡಿರ್ತಾರೆ. ಅದರಲ್ಲಿ ಕರ್ನಾಟಕ ಒಂದು ವಿಭಾಗದಲ್ಲಿ ಟಾಪ್ ಇದ್ರೆ, ಮಣಿಪುರ ಇನ್ನೊಂದರಲ್ಲಿ, ಚಂಡೀಗಢ ಇನ್ನೊಂದರಲ್ಲಿದೆ. ಸೊ ಯಾವ ವಿಭಾಗಗಳು, ಅದರಲ್ಲಿ ಎಷ್ಟು ರಾಜ್ಯಗಳಿದಾವೆ ಮತ್ತು ಅದರಲ್ಲಿ ಯಾವ ರಾಜ್ಯಗಳು ಮೊದಲನೇ ಸ್ಥಾನದಲ್ಲಿದ್ದಾವೆ ನೋಡ್ತಾ ಹೋಗೋಣ. ಮೊದಲನೇದಾಗಿ ನೋಡಿ, ಕರ್ನಾಟಕ, ಮಣಿಪುರ, ಚಂಡೀಗಢ ಟಾಪ್ ನೀತಿ ಆಯೋಗ್ಸ್ ಇಂಡಿಯಾ ಇನ್ನೋವೇಷನ್ ಇಂಡೆಕ್ಸ್ 2021 and 22. ಓಕೆ, ಸೊ ಹಾಗಾದ್ರೆ ನ್ಯೂಸ್ ಪೇಪರ್ ಐಟಮ್ ಏನಿತ್ತು, ನಾವೀನ್ಯತಾ ಸೂಚ್ಯಾಂಕ ಕರ್ನಾಟಕ ಯಾಟ್ರಿಕ್ ಅಂದ್ರೆ ಸತತವಾಗಿ 3 ಸಲ ಆ ಒಂದು ಟಾಪ್ ಬಂದಿರತಕ್ಕಂಥ ರಾಜ್ಯ ನಮ್ಮ ಕರ್ನಾಟಕವಾಗುತ್ತೆ. ಮತ್ತು ನೀತಿ ಆಯೋಗದ ರ್ಯಾಂಕ್ ಪಟ್ಟಿಯಲ್ಲಿ ನಾವೇ ನಂಬರ್ 1 ಇದೀವಿ. ಸೊ 2021 ಆಗಿರ್ಬೋದು ಈ ಸಲಿನ ಒಂದು ರ್ಯಾಂಕಿಂಗು, 2020 ಆಗಿರ್ಬೋದು ಅಥವಾ 2019 ರ್ಯಾಂಕಿಂಗ್ಗಳಾಗಿರ್ಬೋದು. ಅಂದ್ರೆ ಕಳೆದ 3 ಒಂದು ನಾವೀನ್ಯತಾ ಸೂಚ್ಯಾಂಕ ಇಂಡಿಯಾ ಇನ್ನೋವೇಷನ್ ಇಂಡೆಕ್ಸ್ ಅಲ್ಲಿ ಏನಿದೆ ಅಲ್ವಾ, ಭಾರತದ ನಾವೀನ್ಯತಾ ಸೂಚ್ಯಾಂಕದಲ್ಲಿ ಕರ್ನಾಟಕವು ಕಳೆದ 3 ಬಾರಿ ಕೂಡ ಹ್ಯಾಟ್ರಿಕ್ ಸಾಧನೆಯನ್ನ ಮೊದಲನೇ ಸ್ಥಾನದಲ್ಲಿ ಬರುವ ಮೂಲಕ ಮಾಡಿದೆ ಅಂತಕ್ಕಂಥದ್ದು ಕೇಳ್ಬೋದು. ಸ್ಟೇಟ್ಮೆಂಟ್ ವೈಸ್ ಪ್ರಶ್ನೆಗಳು ಬಂದಾಗ ಈ ರೀತಿ ಪ್ರಶ್ನೆಗಳು ಬರ್ಬೋದು. ಓಕೆ, ಇನ್ನು ಇದೇನಿದು ನಾವೀನ್ಯತಾ ಸೂಚ್ಯಾಂಕ ಅಲ್ವಾ, ಇನ್ನೋವೇಷನ್ ಅಂದ್ರೆ ಏನು ಅಂದ್ರೆ ನೋಡಿ, ಈಗ ಒಂದು ರಾಜ್ಯದಲ್ಲಿ ಇನ್ನೋವೇಷನ್ ಮಾಡೋದಕ್ಕೆ, ಅದು ಸಂಶೋಧನೆ ಆಗಿರ್ಬೋದು ಅಥವಾ ಹೊಸ ಸ್ಟಾರ್ಟ್ಅಪ್ಗಳು, ನವೋದ್ಯಮಗಳು ಸೃಷ್ಟಿ ಆಗೋದಕ್ಕಾಗಿರ್ಬೋದು, ಅಲ್ಲಿನ ಒಂದು ವಾತಾವರಣ ಆ ರಾಜ್ಯ ಯಾವ ರೀತಿಯಾಗಿ ಮಾಡಿಕೊಟ್ಟಿದೆ ಅಂತಕ್ಕಂಥದ್ದನ್ನ ನಾವೀನ್ಯತಾ ಸೂಚ್ಯಾಂಕದಲ್ಲಿ ಪರಿಗಣನೆಗೆ ತೆಗೆದುಕೊಳ್ತಾ ಹೋಗ್ತಾರೆ. ನೋಡಿ, ನಾವೀನ್ಯತಾ ಸಾಮರ್ಥ್ಯಗಳು ಮೊದಲನೇ ಅಂಶ ಏನು, ನಾವೀನ್ಯತಾ ಸಾಮರ್ಥ್ಯಗಳು ಮತ್ತು ಆ ಒಂದು ಸಾಮರ್ಥ್ಯವನ್ನ ಬೆಳೆಸೋದಕ್ಕೆ ಇದಕ್ಕಾಗಿ ನಿರ್ಮಿಸಿರ್ತಕ್ಕಂಥ ಪರಿಸರ ವ್ಯವಸ್ಥೆ, ಅಂದ್ರೆ ಯಾವ ರೀತಿ ಆಗಿರ್ತಕ್ಕಂಥ ಒಂದು ಎಕೋಸಿಸ್ಟಮ್ ಅನ್ನ ಆ ರಾಜ್ಯ ನಿರ್ಮಿಸಿಕೊಟ್ಟಿದೆ. ಆ ಮೂಲಕ ಆ ರಾಜ್ಯದಲ್ಲಿ ಅಲ್ಲಿ ವಾಸಿಸ್ತಕ್ಕಂಥ ಜನರು, ಅಲ್ಲಿನ ಯುವಕರು ತಮ್ಮ ನಾವೀನ್ಯತೆಯನ್ನ, ತಮ್ಮ ಇನ್ನೋವೇಷನ್ ಯಾವ ರೀತಿಯಾಗಿ ಬೆಳೆಸ್ಕೊಳ್ತಾ ಇದ್ದಾರೆ ಮತ್ತು ಅದನ್ನ ಕಂಪನಿಗಳಾಗಿ, ಒಂದು ಉದ್ಯೋಗದಾತರಾಗಿ ಮಾರ್ಪಾಡುವಂತ ಇದ್ದಾರೆ ಅನ್ನುವ ಒಂದು ಮಾನದಂಡಗಳನ್ನ, ಜೊತೆಗೆ ಜಾಗತಿಕ ಮಾನದಂಡಗಳನ್ನು ಒಳಗೊಂಡಂತೆ ನೀತಿ ಆಯೋಗವು ಸೂಚ್ಯಾಂಕವನ್ನ ಪ್ರಕಟಿಸುತ್ತದೆ. ಈ ರೀತಿಯಾಗಿ ನೀತಿ ಆಯೋಗವು 2021ನೇ ಸಾಲಿನ ನಾವೀನ್ಯತಾ ಸೂಚ್ಯಾಂಕವನ್ನ ಪ್ರಕಟಣೆ ಮಾಡಿದ್ದು, ಕರ್ನಾಟಕವು ಸತತ 3ನೇ ಬಾರಿಗೆ ಮೊದಲನೇ ಸ್ಥಾನದಲ್ಲಿದೆ. ಸೊ ನಾವು ಆಲ್ರೆಡಿ ಹೇಳಿದಂಗೆ ಇದು ನೀತಿ ಆಯೋಗದ 2021ನೇ ಸಾಲಿನ ಇಂಡಿಯಾ ಇನ್ನೋವೇಷನ್ ಇಂಡೆಕ್ಸ್ ಆಗುತ್ತೆ. ಅದನ್ನು ಈಗ ರಿಲೀಸ್ ಮಾಡಿದರೆ 2022ರಲ್ಲಿ. ಹೀಗೆ ಕರ್ನಾಟಕವು ಮತ್ತೆ ಅಗ್ರಸ್ಥಾನದಲ್ಲಿದ್ದು, ತೆಲಂಗಾಣ ದ್ವಿತೀಯ ಸ್ಥಾನದಲ್ಲಿ, ಹರಿಯಾಣ ತೃತೀಯ ಸ್ಥಾನಗಳಾಗಿ ಹೊರಹೊಮ್ಮಿದ್ದಾವೆ. ಹಾಗಾದ್ರೆ ಇಂಡಿಯಾ ಇನ್ನೋವೇಷನ್ ಇಂಡೆಕ್ಸ್ 2021ನೇ ಸಾಲಿನ ಇಂಡೆಕ್ಸ್ ಅಲ್ಲಿ ಮೊದಲನೇ ಸ್ಥಾನದಲ್ಲಿರ್ತಕ್ಕಂಥ ರಾಜ್ಯ ಕರ್ನಾಟಕವಾಗುತ್ತೆ. ಓಕೆ, 2ನೇ ಸ್ಥಾನದಲ್ಲಿ ತೆಲಂಗಾಣ, 3ನೇ ಸ್ಥಾನದಲ್ಲಿ ಹರಿಯಾಣ ಇದೆ. ಓಕೆ, ಸೊ ಇಷ್ಟಕ್ಕೆ ನಿಲ್ಲಲ್ಲ, ಇಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇನ್ನಷ್ಟು ಪಾಯಿಂಟ್ಸ್ಗಳಿದಾವೆ. ಏನಂದ್ರೆ ನೋಡಿ, ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನೊಳಗೊಂಡ 17 ಪ್ರಮುಖ ರಾಜ್ಯಗಳು. ಇಲ್ಲಿ ಗಮನಿಸಬೇಕು, ನಮ್ಮ ದೇಶದಲ್ಲಿ ಈಗ 28 ರಾಜ್ಯಗಳು
8 ಕೇಂದ್ರಾಡಳಿತ ಪ್ರದೇಶಗಳಂತ ಹೇಳ್ತೀವಿ. ಈ 28 ರಾಜ್ಯಗಳು ಮತ್ತು 8 ಕೇಂದ್ರಾಡಳಿತ ಪ್ರದೇಶಗಳನ್ನ 3 ವಿಭಾಗಗಳಾಗಿ ವಿಂಗಡಣೆಯನ್ನು ಮಾಡಿ ಈ ನಾವೀನ್ಯತಾ ಸೂಚ್ಯಾಂಕವನ್ನ ರಿಲೀಸ್ ಮಾಡ್ತಾರೆ. ಸೊ ಮೊದಲನೇ ಭಾಗದಲ್ಲಿ ಅಥವಾ ಮೊದಲನೇ ವಿಭಾಗದಲ್ಲಿ 17 ಸ್ವಲ್ಪ ಮೇಜರ್ ಸ್ಟೇಟ್ಸ್ ಅಥವಾ ದೊಡ್ಡ ರಾಜ್ಯಗಳು ಅಂತ ಕರಿತೀವಿ. ಈ 17 ದೊಡ್ಡ ರಾಜ್ಯಗಳು ಮತ್ತು 10 ಈಶಾನ್ಯ ಮತ್ತು ಗುಡ್ಡಗಾಡು ರಾಜ್ಯಗಳು. ನಮ್ಮ ನಾರ್ತ್ ಈಸ್ಟ್ ಸ್ಟೇಟ್ಸ್ ಇದಾವಲ್ವ, ಜೊತೆಗೆ ಅದರ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಸಿಕ್ಕಿಂ ಆಗಿರ್ಬೋದು ಅಥವಾ ಈವನ್ ಹಿಮಾಚಲ್ ಪ್ರದೇಶ ಆಗಿರ್ಬೋದು, ಉತ್ತರಾಖಂಡ್ ಆಗಿರ್ಬೋದು, ಇವುಗಳನ್ನು ನಾವು ಗುಡ್ಡಗಾಡು ರಾಜ್ಯಗಳು ಮತ್ತು ಈಶಾನ್ಯ ರಾಜ್ಯಗಳು ಅಂತ ಕರಿತೀವಿ. ಅಂತ 10 ರಾಜ್ಯಗಳನ್ನು ಸೇರಿಸಿ ಇನ್ನೊಂದು ಭಾಗ. ಓಕೆ, ಸೊ ಮೂರನೇ ಭಾಗದಲ್ಲಿ ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ಸಣ್ಣ ರಾಜ್ಯಗಳು ಅಥವಾ ನಗರ ರಾಜ್ಯಗಳು ಅಂತ ಕರಿತೀವಿ. ಅಂದ್ರೆ ಈಗ ಗೋವಾ ತೆಗೆದುಕೊಳ್ಳೋಣ. ಗೋವಾ ಅಂತಕ್ಕಂಥದ್ದು ಒಂದು ಸಿಟಿ, ಆ ಸಿಟಿಯ ಒಂದು ರಾಜ್ಯವಾಗಿರ್ತಕ್ಕಂಥದ್ದು. ಹೀಗೆ 17, 10 ಮತ್ತು 9 ಒಟ್ಟಾರೆಯಾಗಿ 17 + 10 27 + 9 ಎಷ್ಟಾಗುತ್ತೆ ನೋಡಿ. ಇದಕ್ಕೆ 3 ಸೇರಿಸಿದ್ರೆ 36, ರೈಟ್. ಹಾಗೆ 28 + 8 ಸೇರಿಸಿದ್ರು ಒಟ್ಟು 36. ಅಂದ್ರೆ ನಮ್ಮ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನು ಒಟ್ಟಾರೆಯಾಗಿ ಸೇರಿಸಿದಾಗ 36. ಸೊ ಅವುಗಳು ನಾವು 3 ವಿಭಾಗಗಳಾಗಿ ವಿಂಗಡಣೆಯನ್ನು ಮಾಡ್ಕೊಂಡಿದ್ದೀವಿ. ಒಂದು ದೊಡ್ಡ ರಾಜ್ಯಗಳು 17, ಇನ್ನೊಂದು ಗುಡ್ಡಗಾಡು ರಾಜ್ಯಗಳು ಮತ್ತು ಈಶಾನ್ಯ ರಾಜ್ಯಗಳು 10, ಮತ್ತು ಇನ್ನೊಂದು 9 ಏನಿದಾವಲ್ವಾ ಅವುಗಳು ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ನಗರ ರಾಜ್ಯಗಳು. ಹೀಗೆ ಈ 17 ರಾಜ್ಯಗಳು ದೊಡ್ಡ ರಾಜ್ಯಗಳಲ್ಲಿ ಕರ್ನಾಟಕ ಮೊದಲನೇ ಸ್ಥಾನದಲ್ಲಿದೆ ಮತ್ತು 10 ಈ ಒಂದು ನಮ್ಮ ಈಶಾನ್ಯ ರಾಜ್ಯಗಳು ಮತ್ತು ಗುಡ್ಡಗಾಡು ರಾಜ್ಯಗಳಲ್ಲಿ ಮಣಿಪುರ ಮೊದಲನೇ ಸ್ಥಾನದಲ್ಲಿದೆ. ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ಸಣ್ಣ ರಾಜ್ಯಗಳು ಅಥವಾ ನಗರ ರಾಜ್ಯಗಳಲ್ಲಿ ಚಂಡೀಗಢ ಮೊದಲನೇ ಸ್ಥಾನದಲ್ಲಿದೆ. ಸೊ ಇವುಗಳನ್ನ ನೋಡ್ತಾ ಹೋಗೋಣ ನೋಡಿ. ಸೊ ಇಂಡಿಯಾ ಇನ್ನೋವೇಷನ್ ಇಂಡೆಕ್ಸ್ 2021 ಕ್ಯಾಟಗರಿ ವೈಸ್ ರ್ಯಾಂಕಿಂಗ್ ಅನ್ನ ಕೇಳಬಹುದು. ಮೇಜರ್ ಸ್ಟೇಟ್ಸ್ 17 ಮೇಜರ್ ಅಥವಾ ದೊಡ್ಡ ರಾಜ್ಯಗಳಲ್ಲಿ ಕರ್ನಾಟಕ ಮೊದಲನೇ ಸ್ಥಾನ, ತೆಲಂಗಾಣ 2, ಹರಿಯಾಣ 3ನೇ ಸ್ಥಾನದಲ್ಲಿದೆ. ಓಕೆ, ಸೊ ನೆಕ್ಸ್ಟ್ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಅಂಡ್ ಹಿಲ್ ಸ್ಟೇಟ್ಸ್ ಅಂತ ಕರಿತೀವಿ. ಅಂದ್ರೆ ಈಶಾನ್ಯ ರಾಜ್ಯಗಳು ಮತ್ತು ಗುಡ್ಡಗಾಡು ರಾಜ್ಯಗಳು ಅಂತ ಏನಂದ್ವಿ. ಈಶಾನ್ಯ ರಾಜ್ಯಗಳಲ್ಲಿ ಮಣಿಪುರ 1 ಇದೆ, ಮೇಘಾಲಯ 2, ಅರುಣಾಚಲ್ ಪ್ರದೇಶ 3, ಮಿಜೋರಾಂ 4, ತ್ರಿಪುರಾ 5, ಅಸ್ಸಾಂ 6, 7 ನಾಗಾಲ್ಯಾಂಡ್. ಅದಕ್ಕೆ 7 ಸಿಸ್ಟರ್ಸ್ ಆಫ್ ಇಂಡಿಯಾ ಅಂತ ಏನ್ ಕರಿತೀವಿ ಈಶಾನ್ಯ ರಾಜ್ಯಗಳು. ಜೊತೆಗೆ ನೋಡಿ ಒಂದಷ್ಟು ಗುಡ್ಡಗಾಡು ರಾಜ್ಯಗಳಿದ್ದಾವೆ. ಒಂದು ಉತ್ತರಾಖಂಡ್, 2ನೇದು ಹಿಮಾಚಲ್ ಪ್ರದೇಶ, 3ನೇದು ಸಿಕ್ಕಿಂ. ಇವುಗಳನ್ನ ಸಹಿತ ಗಮನಿಸಬೇಕು. ಹೀಗೆ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಅಂಡ್ ಹಿಲ್ ಸ್ಟೇಟ್ಸ್ ಅಲ್ಲಿ ಮಣಿಪುರ ಮೊದಲನೇ ಸ್ಥಾನದಲ್ಲಿದೆ. ಓಕೆ, ಕೇಳ್ಬೋದು, ಸಾಕಷ್ಟು ಇಂಪಾರ್ಟೆಂಟ್. ನೆಕ್ಸ್ಟ್ ಯೂನಿಯನ್ ಟೆರಿಟರೀಸ್ ಅಂಡ್ ಸಿಟಿ ಸ್ಟೇಟ್ಸ್ ಅಂತ ಕರಿತೀವಿ. ಅಂದ್ರೆ ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ನಗರ ರಾಜ್ಯಗಳು. ಕೇಂದ್ರಾಡಳಿತ ಪ್ರದೇಶಗಳು ಎಷ್ಟಿದಾವೆ? ಮೊದಲನೇದು ಚಂಡೀಗಢ 1, ಡೆಲ್ಲಿ 2, ಅಂಡಮಾನ್ ಅಂಡ್ ನಿಕೋಬಾರ್ ಐಲ್ಯಾಂಡ್ಸ್ 3, ಪುದುಚೇರಿ 4, ಜಮ್ಮು ಕಾಶ್ಮೀರ 5, ದಾದ್ರಾ ನಗರ್ ಹವೇಲಿ ಅಂಡ್ ದಮನ್ ದಿಯು 6, ಲಕ್ಷದ್ವೀಪ 7 ಮತ್ತು ಲಡಾಖ್ 8. ಒಟ್ಟು 8 ಕೇಂದ್ರಾಡಳಿತ ಪ್ರದೇಶಗಳು. ಗೋವಾ ಮಾತ್ರ ಒಂದು ನಗರ ರಾಜ್ಯ. ಹೀಗೆ ಯುಟಿ ಅಂಡ್ ಸಿಟಿ ಸ್ಟೇಟ್ಸ್ ತೆಗೆದುಕೊಂಡಾಗ ಈ ಒಂದು ಇಂಡಿಯಾ ಇನ್ನೋವೇಷನ್ ಇಂಡೆಕ್ಸ್ 2021ರಲ್ಲಿ ಚಂಡೀಗಢ ಮೊದಲನೇ ಸ್ಥಾನದಲ್ಲಿದೆ. ಹಾಗಾದ್ರೆ ಮೇಜರ್ ಸ್ಟೇಟ್ಸ್ ಕರ್ನಾಟಕ ಟಾಪ್, ನಾರ್ತ್ ಈಸ್ಟರ್ನ್ ಅಂಡ್ ಹಿಲ್ ಸ್ಟೇಟ್ಸ್ ಮಣಿಪುರ ಟಾಪ್ ಮತ್ತು ಯುಟೀಸ್ ಅಂಡ್ ಸಿಟಿ ಸ್ಟೇಟ್ಸ್ ಅಲ್ಲಿ ಚಂಡೀಗಢ ಟಾಪ್ ಅಲ್ಲಿದೆ. ಸೊ ಹೀಗೆ ಈ ಎಲ್ಲ ಅಂಶಗಳು ಇಂಪಾರ್ಟೆಂಟ್ ಆಗುತ್ತೆ. ಮೇಜರ್ ಸ್ಟೇಟ್ಸ್ 17 ಸ್ಟೇಟ್ಸ್, ನಾರ್ತ್ ಈಸ್ಟರ್ನ್ ಅಂಡ್ ಹಿಲ್ ಸ್ಟೇಟ್ಸ್ 10 ಸ್ಟೇಟ್ಸ್ ಮತ್ತು ಯುಟಿ ಅಂಡ್ ಸಿಟಿ ಸ್ಟೇಟ್ಸ್ ಅಲ್ಲಿ 9 ಇದಾವೆ. ಓಕೆ, ಇಷ್ಟು ಕೂಡ ವೆರಿ ಇಂಪಾರ್ಟೆಂಟ್. ಒಟ್ಟಾರೆಯಾಗಿ ನೋಡಿದಾದರೆ ನಾವೀನ್ಯತಾ ಸೂಚ್ಯಾಂಕದಲ್ಲಿ ಕರ್ನಾಟಕ ಹ್ಯಾಟ್ರಿಕ್ ಗೆಲುವನ್ನು ಪಡೆದಿದೆ, ಅಥವಾ ಸತತ ಮೂರನೇ ಬಾರಿಗೆ ಈ ಒಂದು ಇಂಡಿಯಾ ಇನ್ನೋವೇಷನ್ ಇಂಡೆಕ್ಸ್ ಅಲ್ಲಿ ಟಾಪ್ ಅಲ್ಲಿ ಬಂದಿದೆ. ಓಕೆ, ಸೊ ಇಷ್ಟು ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಬರೋಣ, ಇನ್ನೊಂದು ಬಹಳ ಮುಖ್ಯವಾಗಿರತಕ್ಕಂಥ ಒಂದು ಸೂಚ್ಯಾಂಕ ಇದೆ, ಜಾಗತಿಕ ಶಾಂತಿ ಸೂಚ್ಯಾಂಕ ಅಥವಾ ಜಾಗತಿಕ ನೆಮ್ಮದಿ ಸೂಚ್ಯಾಂಕ ಅಂತ ಕೂಡ ಕರಿಬಹುದು ಇದನ್ನ. ಈ ಒಂದು ಜಾಗತಿಕ ಶಾಂತಿ ಸೂಚ್ಯಾಂಕ ಅಥವಾ ಗ್ಲೋಬಲ್ ಪೀಸ್ ಇಂಡೆಕ್ಸ್ 2022 ಅಥವಾ GPI 2022 ಅಂತ ಕರಿತೀವಿ. ಇದರಲ್ಲಿ ಒಟ್ಟು 163 ದೇಶಗಳನ್ನ ಈ ಒಂದು ಸರ್ವೆಗೆ ಕನ್ಸಿಡರ್ ಮಾಡ್ಕೊಂಡಿದ್ದಾರೆ. ಆ 163 ದೇಶಗಳಲ್ಲಿ ಭಾರತವು 135ನೇ ಸ್ಥಾನದಲ್ಲಿದೆ ಗ್ಲೋಬಲ್ ಪೀಸ್ ಇಂಡೆಕ್ಸ್ ಅಥವಾ ಜಾಗತಿಕ ಶಾಂತಿ ಸೂಚ್ಯಾಂಕದಲ್ಲಿ. ಇಂಡಿಯಾ ರ್ಯಾಂಕ್ಸ್ 135th ಔಟ್ ಆಫ್ 163 ಕಂಟ್ರೀಸ್. ಹಾಗಾದ್ರೆ ಈ ಒಂದು ಜಾಗತಿಕ ಶಾಂತಿ ಸೂಚ್ಯಾಂಕವನ್ನ ರಿಲೀಸ್ ಮಾಡ್ತಕ್ಕಂಥ ಸಂಸ್ಥೆ ಯಾವುದು, ಅದರಲ್ಲಿ ಒಟ್ಟು ದೇಶಗಳು ಎಷ್ಟಿದಾವೆ ಮತ್ತು ಅದರಲ್ಲಿ ಮೊದಲನೇ ಸ್ಥಾನದಲ್ಲಿ ಅಥವಾ ಕೊನೆಯ ಸ್ಥಾನದಲ್ಲಿ ಇರ್ತಕ್ಕಂಥ ದೇಶಗಳು ಯಾವ್ಯಾವು ಮತ್ತು ಭಾರತದ ಸ್ಥಾನ ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದಾಗ ಯಾವ ರೀತಿ ಆಗಿದೆ, ಮತ್ತು ಈ ಒಂದು ಶಾಂತಿ ಸೂಚ್ಯಾಂಕವನ್ನ ನೀಡಬೇಕಾದ್ರೆ ಯಾವುಗಳನ್ನ
ಕನ್ಸಿಡರ್ ಮಾಡ್ತಾರೆ. ಸೊ ಅದೆಲ್ಲವನ್ನ ನೋಡ್ತಾ ಹೋಗೋಣ. ಓಕೆ, ನೋಡಿ, ನೆಮ್ಮದಿಯ ಬದುಕಿನ ಸ್ವರ್ಗತಾಣ. ಜಗತ್ತಿನ ಬಹುತೇಕ ರಾಷ್ಟ್ರಗಳಲ್ಲಿ ಅಶಾಂತಿ ತಾಂಡವವಾಡ್ತಾ ಇದೆ. ಇವತ್ತು ನೋಡ್ಬೋದು, ರಷ್ಯಾ ಉಕ್ರೇನ್ ಆಗಿರ್ಬೋದು, ಒಂದ್ ಕಡೆ ಪ್ರಾಬ್ಲಮ್ ಇದೆ, ಇನ್ನೊಂದ್ ಕಡೆ ಅಫಘಾನಿಸ್ತಾನ ಆಗಿರ್ಬೋದು, ಈ ಕಡೆ ಪಕ್ಕದಲ್ಲಿ ಪಾಕಿಸ್ತಾನ ಆಗಿರ್ಬೋದು, ಇತ್ತೀಚೆಗೆ ಶ್ರೀಲಂಕಾದಲ್ಲಿ ಏನಾಗ್ತಾ ಇದೆ ಅಂತ ನೋಡ್ತಾ ಇದ್ದೀವಿ. ಇಷ್ಟೆಲ್ಲ ಇರಬೇಕಾದ್ರೆ ಶ್ರೀಮಂತ ರಾಷ್ಟ್ರಗಳಲ್ಲಿ ಐಷಾರಾಮಿ ಬದುಕಿನ ಅಪಾಪಿಯು ಕಿರಿಕಿರಿಯನ್ನು ಸೃಷ್ಟಿಸಿದ್ದರೆ, ಬಡ ರಾಷ್ಟ್ರಗಳಲ್ಲಿ ನಿತ್ಯ ಬದುಕಿನ ಸವಾಲುಗಳು ನೆಮ್ಮದಿಗಡಿಸಿದವೆ. ಹೀಗಿರುವಾಗಲೇ ಜಗತ್ತಿನ ನೆಮ್ಮದಿ ಸೂಚ್ಯಾಂಕ GPI ಅಥವಾ ಜಾಗತಿಕ ಒಂದು ಶಾಂತಿ ಸೂಚ್ಯಾಂಕ ಗ್ಲೋಬಲ್ ಪೀಸ್ ಇಂಡೆಕ್ಸ್ ಬಿಡುಗಡೆಯಾಗಿದೆ. ಈ ಪಟ್ಟಿಯಲ್ಲಿ ಐಸ್ಲ್ಯಾಂಡ್ ಅಗ್ರಸ್ಥಾನವನ್ನು ಪಡೆದಿದೆ. ನೋಡಿ, ಐಸ್ಲ್ಯಾಂಡ್ ಅಂದ್ರೆ ಅಲ್ಲಿ ಬಹಳ ಶಾಂತಿ ಇರುತ್ತೆ, ನಂಗೆ ಐಸ್ ಇರುತ್ತಲ್ವ, ಹಾಗಾಗಿ ಅಲ್ಲಿನ ಜನರು ಬಹಳ ಕೂಲ್ ಆಗಿರ್ತಾರೆ. ಸೊ ಹಾಗಾಗಿ ಅವರು ಯಾವಾಗಲೂ ಟಾಪ್ ಬರ್ತಾ ಇರ್ತಾರೆ ಈ ಒಂದು ಜಾಗತಿಕ ನೆಮ್ಮದಿ ಸೂಚ್ಯಾಂಕದಲ್ಲಿ. ಅವ್ರು ಐಸ್ ಇದೆ ಬಾರೆ ಅಂತ ಬಹಳ ನೆಮ್ಮದಿಯಿಂದ ಇರ್ತಾರೆ ನಂಗೆ ಅಲ್ವಾ, ಸುಮ್ಮನೆ ನೆನ್ಪಿಡೋದಕ್ಕೆ ಒಂದಿದೆ. ಹಾಗಾದ್ರೆ ನೆಮ್ಮದಿಯಿಂದ ಬದುಕಲು ಮತ್ತು ಸುರಕ್ಷಿತವಾಗಿ ಪ್ರವಾಸ ಮಾಡಲು ಯಾವುದು ಅತ್ಯುತ್ತಮ ರಾಷ್ಟ್ರವೋ ಅದು ಈ ಪಟ್ಟಿಯಲ್ಲಿ ಮೇಲೆ ಇರುತ್ತೆ. ರಾಜಕೀಯ ಸ್ಥಿರತೆ, ಆರ್ಥಿಕ ಅಭಿವೃದ್ಧಿ ಮತ್ತು ಅಪರಾಧ ಮುಕ್ತ ಮಾನದಂಡಗಳಲ್ಲಿ ಬೆಸ್ಟ್ ಅನ್ಸಿರ್ತಕ್ಕಂಥ ದೇಶಗಳಲ್ಲಿ ಯಾವುದು ಅಂದ್ರೆ ಐಸ್ಲ್ಯಾಂಡ್ ಮೊದಲನೇ ರ್ಯಾಂಕಿಂಗ್ ಅಲ್ಲಿ ಇದೆ. ನೋಡಿ, ಅಲ್ಲಿ ರಾಜಕೀಯ ಸ್ಥಿರತೆ ಇರಬೇಕು. ಈಗ ಶ್ರೀಲಂಕಾದಲ್ಲಿದ್ದಂತೆ ಅಸ್ಥಿರತೆ ಇರಬಾರ್ದು ಒಂದು, ಮತ್ತು ಎಕನಾಮಿಕ್ ಡೆವಲಪ್ಮೆಂಟ್, ಆರ್ಥಿಕ ಅಭಿವೃದ್ಧಿ ಯಾವಾಗಲೂ ಮುಂದೆ ಹೋಗ್ತಾ ಇರಬೇಕು. ಜೊತೆಗೆ ಇವೆಲ್ಲವುಗಳಿಗೂ ಇಂಪಾರ್ಟೆಂಟು ಅಪರಾಧ ಮುಕ್ತವಾಗಿರಬೇಕು. ಸಾಕಷ್ಟು ಈಗ ನಮ್ಮ ಅಪರಾಧತೆ ಏನಿದೆ ಆ ದೇಶದಲ್ಲಿ ಸಾಕಷ್ಟು ಕಡಿಮೆ ಇರ್ಬೇಕಂದಂಗೆ ಅಂತ ಒಂದು ಮಾನದಂಡಗಳನ್ನ ಬಳಸಿ ಈ ಒಂದು ಜಾಗತಿಕ ಶಾಂತಿ ಸೂಚ್ಯಾಂಕವನ್ನ ರಿಲೀಸ್ ಮಾಡ್ತಾ ಹೋಗ್ತಾರೆ. ಸೊ ಇದರಲ್ಲಿ ಐಸ್ಲ್ಯಾಂಡ್ ಮೊದಲನೇ ಸ್ಥಾನದಲ್ಲಿ ಇದೆ. ಓಕೆ, ಈ ದೇಶದಲ್ಲಿ ನ್ಯಾಯ ಪಂಚಾಯಿತಿಗಳ ಖರ್ಚು ಕಡಿಮೆ, ರಕ್ಷಣೆಗಾಗಿ ಬಿಡಿಗಾಸು ಖರ್ಚು ಮಾಡೋದಿಲ್ಲ ಅಂತೆ. ಅಂದ್ರೆ ಅಲ್ಲಿ ಯಾವುದೇ ವೆಪನ್ಸ್ ಪರ್ಚೇಸ್ ಮಾಡಲ್ಲ, ಅಂದ್ರೆ ಮಿನಿಮಲ್ ಆಗಿ, ಸಾಕಷ್ಟು ಮಿನಿಮಲ್ ಆಗಿ ಅಲ್ಲಿ ಈ ರೀತಿ ಒಂದು ಖರ್ಚನ್ನ ಮಾಡ್ತಾ ಹೋಗ್ತಾರೆ. ಸೊ ಹಾಗಾದ್ರೆ ನೆಮ್ಮದಿ ಬದುಕಿನ ಟಾಪ್ ರಾಷ್ಟ್ರಗಳು ಯಾವ್ಯಾವು ನೋಡಿ: ಐಸ್ಲ್ಯಾಂಡ್, ನ್ಯೂಜಿಲೆಂಡ್, ಐರ್ಲೆಂಡ್, ಡೆನ್ಮಾರ್ಕ್, ಆಸ್ಟ್ರಿಯಾ, ಪೋರ್ಚುಗಲ್, ಸ್ಲೋವೆನಿಯಾ, ಜರ್ಮನ್ ರಾಜ್ಯ, ಸಿಂಗಾಪುರ, ಜಪಾನ್ಗಳು ಟಾಪ್ 10 ನೆಮ್ಮದಿ ಬದುಕಿನ ರಾಷ್ಟ್ರಗಳಾಗ್ತವೆ, ಅಥವಾ ಗ್ಲೋಬಲ್ ಪೀಸ್ ಇಂಡೆಕ್ಸ್ ಅಲ್ಲಿ ಟಾಪ್ 10 ಕಂಟ್ರೀಸ್ ಆಗ್ತವೆ. ಐಸ್ಲ್ಯಾಂಡ್ ನೆನ್ಪಿಟ್ರು ಸಾಕು. ಓಕೆ, ಇನ್ನು ಅಮೆರಿಕದ ಕತೆ ಏನಾಯ್ತು ನೋಡಿ, 129ನೇ ರ್ಯಾಂಕಿಂಗ್ ಅಲ್ಲಿದೆ. ಮೊದಲನೇ ರ್ಯಾಂಕಿಂಗ್ ಬಂದ್ರೆ ಸಾಕಷ್ಟು ಅಲ್ಲಿ ನೆಮ್ಮದಿ ಇದೆ, ಸಾಕಷ್ಟು ಶಾಂತಿ ಇದೆ, ಅಲ್ಲಿ ರಾಜಕೀಯ ಸ್ಥಿರತೆ ಇದೆ, ಎಕನಾಮಿಕ್ ಡೆವಲಪ್ಮೆಂಟ್ ಇದೆ ಮತ್ತು ಅಪರಾಧ ಮುಕ್ತತೆ ಇದೆ ಅಂತಕ್ಕಂಥದ್ದನ್ನ ಕಾಣ್ಬೋದು ಐಸ್ಲ್ಯಾಂಡ್. ಎರಡನೇ ಸ್ಥಾನದಲ್ಲಿ ನ್ಯೂಜಿಲೆಂಡ್ ಇದೆ. ಈ ಕೆಳಗಡೆ ಬಂದಾಗ ಭಾರತ 135ನೇ ಸ್ಥಾನದಲ್ಲಿದೆ. ಸೊ ಭಾರತ 135ನೇ ಸ್ಥಾನದಲ್ಲಿದೆ. 129ನೇ ಸ್ಥಾನದಲ್ಲಿ ಅಮೆರಿಕ ಇದೆ. ಇತ್ತೀಚೆಗೆ ಅಲ್ಲಿ ಗನ್ ಕಲ್ಚರ್ ಕೂಡ ಜಾಸ್ತಿ ಆಗಿರೋದ್ರಿಂದ ಸಾಕಷ್ಟು ಶಾಲೆಗಳಲ್ಲಿ, ವಿಮಾನ ನಿಲ್ದಾಣಗಳಲ್ಲಿ, ರೈಲ್ವೆ ಸ್ಟೇಷನ್ಗಳಲ್ಲಿ ಸಾಕಷ್ಟು ಸಾವು ನೋವುಗಳು ಸಂಭವಿಸಿರ್ತಿರೋದನ್ನ ಅಮೆರಿಕದಲ್ಲಿ ನಾವು ನೋಡ್ತಾ ಇದ್ದೀವಿ. ಜೊತೆಗೆ ಯುದ್ಧ ಪೀಡಿತ ಯುಕ್ರೇನ್ ಏನಿದೆಯಲ್ವಾ 17 ಸ್ಥಾನಗಳನ್ನ ಕೆಳಗಿಳಿದಿದೆ. ಬಿಕಾಸ್ ಈಗ ಅಲ್ಲಿ ಶಾಂತಿ ಕದಡಿದೆ ಅಂತಕ್ಕಂಥದ್ದು. ಹೀಗಾಗಿ 153ನೇ ರ್ಯಾಂಕಿಗೆ ನೆಲೆಗೊಂಡಿದೆ ಉಕ್ರೇನ್. ಓಕೆ, ಇನ್ನು 34ನೇ ಸ್ಥಾನದಲ್ಲಿ ಇಂಗ್ಲೆಂಡ್ ಇದೆ. ನೋಡಿ, ಸಾಮ್ರಾಜ್ಯ ಕಟ್ಟಿದ ಪರಂಪರೆ ಇರುವ ಇಂಗ್ಲೆಂಡ್ ನೆಮ್ಮದಿಯ ವಿಷಯದಲ್ಲಿ ಸ್ಪೇನ್ಗಿಂತಲೂ ಹಿಂದಿದೆ ಅಂತಕ್ಕಂಥದ್ದು. ಓಕೆ, ಸೊ ಇಷ್ಟ ಆಯ್ತು. ಇನ್ನು ಒಟ್ಟಾರೆಯಾಗಿ ನೋಡೋದಾದ್ರೆ ಗ್ಲೋಬಲ್ ಪೀಸ್ ಇಂಡೆಕ್ಸ್ 2022 ಇದನ್ನ ಜಾಗತಿಕ ಶಾಂತಿ ಸೂಚ್ಯಾಂಕ ಅಥವಾ ಜಾಗತಿಕ ನೆಮ್ಮದಿ ಸೂಚ್ಯಾಂಕ ಅಂತ ಕರಿತೀವಿ. ಇದನ್ನ ರಿಲೀಸ್ ಮಾಡ್ತಕ್ಕಂಥ ಸಂಸ್ಥೆ ಆಸ್ಟ್ರೇಲಿಯಾದ ಸಿಡ್ನಿ ಮೂಲದ IEP, ಗ್ಲೋಬಲ್ ಪೀಸ್ ಇಂಡೆಕ್ಸ್ IEP ಅಂದ್ರೆ ಇನ್ಸ್ಟಿಟ್ಯೂಟ್ ಫಾರ್ ಎಕನಾಮಿಕ್ಸ್ ಅಂಡ್ ಪೀಸ್. ಈ ಒಂದು ಸಂಸ್ಥೆ ಜಾಗತಿಕ ಶಾಂತಿ ಸೂಚ್ಯಾಂಕವನ್ನು ರಿಲೀಸ್ ಮಾಡುತ್ತೆ. ಇದು ರಾಷ್ಟ್ರಗಳ ಮತ್ತು ಅವುಗಳ ಪ್ರದೇಶಗಳ ಶಾಂತಿಯುತ ಸ್ಥಾನವನ್ನು ಅಳೆಯುತ್ತದೆ. ಓಕೆ, ಸೊ ಐಸ್ಲ್ಯಾಂಡ್ 2008ರಿಂದಲೂ ಮೊದಲನೇ ಸ್ಥಾನದಲ್ಲಿ ಬರ್ತಾ ಇದೆ ಐಸ್ಲ್ಯಾಂಡ್. ಅಫ್ಘಾನಿಸ್ತಾನ ಸತತ 5ನೇ ಬಾರಿಗೆ ಕೊನೆಯ ಸ್ಥಾನದಲ್ಲಿದೆ. ಸೊ ಒಟ್ಟು 163 ದೇಶಗಳು ಭಾಗವಹಿಸಿದ್ವು. ಅದರಲ್ಲಿ ಭಾರತ 135ನೇ ಸ್ಥಾನದಲ್ಲಿದೆ. ಕಳೆದ ಸಾರಿಯೂ ಸಹಿತ 135ನೇ ಸ್ಥಾನದಲ್ಲಿ ಭಾರತ ಇತ್ತು. ಗ್ಲೋಬಲ್ ಪೀಸ್ ಇಂಡೆಕ್ಸ್ 2022 IEP ರಿಲೀಸ್ ಮಾಡುತ್ತೆ. ಐಸ್ಲ್ಯಾಂಡ್ ಮೊದಲನೇ ಸ್ಥಾನ, ಅಫ್ಘಾನಿಸ್ತಾನ ಕೊನೆಯ ಸ್ಥಾನ, ಒಟ್ಟು ದೇಶಗಳು 163, ಭಾರತ 135ನೇ ಸ್ಥಾನದಲ್ಲಿ. ಸೊ ಇಷ್ಟು ನೆನ್ಪಿಟ್ರು ಸಾಕು. ಸೊ ನೋಡ್ಬೋದು, ಐಸ್ಲ್ಯಾಂಡ್ ಮೊದಲನೇ ಸ್ಥಾನ, ನ್ಯೂಜಿಲೆಂಡ್ 2ನೇ ಸ್ಥಾನ, ಐರ್ಲೆಂಡ್ 3ನೇ ಸ್ಥಾನ. ಸೊ ಕೊನೆಯಿಂದ ಬಂದ್ರೆ ಅಫ್ಘಾನಿಸ್ತಾನ 163 ದೇಶಗಳಲ್ಲಿ 163ನೇ ಸ್ಥಾನದಲ್ಲಿ ಇದೆ. ಸೊ ಯೆಮೆನ್, ಸಿರಿಯಾ, ರಷ್ಯಾ ನೋಡಿ ಎಷ್ಟು ಕೆಳಗಡೆ ಬಂದಿದೆ ಅಂತಕ್ಕಂಥದ್ದು. ಓಕೆ, ಸೊ ನೆಕ್ಸ್ಟ್ ಹೋಗೋಣ. ಒನ್ ಮೋರ್ ಇಂಪಾರ್ಟೆಂಟ್ ಇಂಡೆಕ್ಸ್, ಜಾಗತಿಕ ಲಿಂಗ ಅಂತರ ಸೂಚ್ಯಾಂಕ, ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ ಆಗುತ್ತೆ. ಓಕೆ, ಸೊ ಜಾಗತಿಕ ಲಿಂಗ ಅಂತರ ಸೂಚ್ಯಾಂಕದಲ್ಲಿ ಭಾರತಕ್ಕೆ 146 ದೇಶಗಳಲ್ಲಿ 135ನೇ ಸ್ಥಾನ. ನೋಡಿ, GPI ಅಲ್ಲಿ ಗ್ಲೋಬಲ್ ಪೀಸ್ ಇಂಡೆಕ್ಸ್ ಅಲ್ಲೂ 135ನೇ ಸ್ಥಾನ,
ಜಾಗತಿಕ ಲಿಂಗಾಂತರ ಸೂಚ್ಯಾಂಕದಲ್ಲೂ 135ನೇ ಸ್ಥಾನದಲ್ಲಿ ಭಾರತ ಇದೆ. ಸೊ ನೆನ್ಪಿಡ್ಬೇಕು, ಇಂಡಿಯಾ ರ್ಯಾಂಕ್ಸ್ 135 ಔಟ್ ಆಫ್ 146 ಇನ್ ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್. ನೋಡಿ ಪ್ರಶ್ನೆ ಯಾವ ಥರ ಬರ್ಬೋದು, ಒಂದು ನೇರವಾಗಿ ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ ಅಥವಾ ಜಾಗತಿಕ ಲಿಂಗಾಂತರ ಸೂಚ್ಯಾಂಕದಲ್ಲಿ ಭಾರತದ ಸ್ಥಾನ ಎಷ್ಟು ಅಂತ ಕೊಡಬಹುದು ಸಿಂಪಲ್ ಆಗಿ, ಅಥವಾ ಜಾಗತಿಕ ಲಿಂಗಾಂತರ ಸೂಚ್ಯಾಂಕವನ್ನ ರಿಲೀಸ್ ಮಾಡ್ತಕ್ಕಂಥ ಸಂಸ್ಥೆ ಯಾವುದು ಅಂತ ಕೇಳ್ಬೋದು, ಅಥವಾ ಈ ಒಂದು ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ ಅಲ್ಲಿ ಮೊದಲನೇ ಸ್ಥಾನದಲ್ಲಿರ್ತಕ್ಕಂಥ ದೇಶ ಯಾವುದಂತ ನೇರವಾಗಿ ಕೇಳಬಹುದು, ಅಥವಾ ಸ್ಟೇಟ್ಮೆಂಟ್ ವೈಸ್ ಕೇಳಿದಾಗ ಮೊದಲನೇ ಸ್ಟೇಟ್ಮೆಂಟು ಇದನ್ನ ಈ ಒಂದು ಸಂಸ್ಥೆ ರಿಲೀಸ್ ಮಾಡುತ್ತೆ, ಎರಡನೇದು ಭಾರತ ಇದರಲ್ಲಿ ಇಷ್ಟನೇ ಸ್ಥಾನದಲ್ಲಿದೆ, ಸೊ ಕಳೆದ ವರ್ಷಕ್ಕೆ ಹೋಲಿಸಿದಾಗ ಭಾರತ ಇಷ್ಟು ಸ್ಥಾನ ಇಂಪ್ರೂವ್ ಆಗಿದೆ, ಈ ರೀತಿ ಪ್ರಶ್ನೆಗಳು ಬರ್ಬೋದು. ಸೊ ಎಲ್ಲದಕ್ಕೂ ನಾವು ರೆಡಿ ಇರಬೇಕಾಗುತ್ತೆ. ಸೊ ನೋಡೋಣ. ನೋಡಿ, ಇಂಡಿಯಾ ರ್ಯಾಂಕ್ಸ್ 135 ಇನ್ ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ ಅಂದ್ರೆ ಒಂದು ದೇಶದಲ್ಲಿ ಜೆಂಡರ್ ಗ್ಯಾಪ್ ಇಂಡೆಕ್ಸ್ ಅಂದ್ರೆ ಲಿಂಗ ಅಂತರ ಸೂಚ್ಯಂಕ, ಅಂದ್ರೆ ಪುರುಷರು ಮತ್ತು ಮಹಿಳೆಯರಿಗೆ ಇರತಕ್ಕಂಥ ಅವಕಾಶಗಳನ್ನ ಈ ಅಂತರ ಎಷ್ಟಿದೆ. ಈಗ ನೋಡಿ, ನಮ್ಮ ದೇಶದಲ್ಲಿ ಈಗ 15ನೇ ರಾಷ್ಟ್ರಪತಿಯಾಗಿ ದ್ರೌಪದಿ ಮುರ್ಮು ಅವರು ಆಯ್ಕೆಯಾಗಿದ್ದಾರೆ. ಅಂದ್ರೆ ಭಾರತದ ಅತ್ಯುನ್ನತವಾಗಿರ್ತಕ್ಕಂಥ ಸ್ಥಾನಕ್ಕೆ ಒಬ್ಬ ಮಹಿಳೆ ಹೋಗಿದ್ದಾಳೆ ಅಂದ್ರೆ ಸೊ ಒಂದು ಅವಕಾಶ ಎಷ್ಟಿದೆ, ಪೊಲಿಟಿಕಲಿ ಅವಕಾಶಗಳು ಎಷ್ಟಿದಾವೆ, ಅಪಾರ್ಚುನಿಟೀಸ್ ಅಂತ ಒಂದು. ಆಮೇಲೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಎಜುಕೇಶನ್ ಪಡೆಯೋದಕ್ಕೆ ಪುರುಷರು ಮತ್ತು ಮಹಿಳೆಯರಿಗೆ ಅಂದ್ರೆ ವಿದ್ಯಾರ್ಥಿನಿಯರಿಗೆ ಇರ್ತಕ್ಕಂಥ ಅವಕಾಶಗಳು ಎಷ್ಟಿದಾವೆ ಎಜುಕೇಶನ್ ಅಲ್ಲಿ. ಅದೇ ತರ ಉದ್ಯೋಗದಲ್ಲಿ ಮಹಿಳೆಯರ ಪಾತ್ರ, ಅವ್ರಿಗೆ ಇರ್ತಕ್ಕಂಥ ಅವಕಾಶಗಳು ಎಷ್ಟಿದಾವೆ, ಅಥವಾ ಹೊಸ ಹೊಸ ಕಂಪನಿಗಳನ್ನ ಉದ್ಯಮಗಳನ್ನ ಸ್ಥಾಪನೆ ಮಾಡಲಿರ್ತಕ್ಕಂಥ ಅವಕಾಶಗಳು ಎಷ್ಟಿದಾವೆ, ಅಥವಾ ಅವರಿಗೆ ಆರೋಗ್ಯದ ವಿಚಾರದಲ್ಲಿ ಎಷ್ಟು ಅವಕಾಶಗಳನ್ನ ನಮ್ಮ ದೇಶದಲ್ಲಿ ಸೃಷ್ಟಿಸಿದ್ದೀವಿ. ಹೀಗೆ ಈ ಎಲ್ಲಾ ವಿಚಾರಗಳನ್ನ ಅಂದ್ರೆ ಮಹಿಳೆಯರು ಮತ್ತು ಪುರುಷರಿಗಿರ್ತಕ್ಕಂಥ ಅಂತರಗಳು, ಅವಕಾಶಗಳನ್ನ ಈ ಒಂದು ಇಂಡೆಕ್ಸ್ ಅಲ್ಲಿ ಕೊಡ್ತಾ ಹೋಗ್ತಾರೆ. ಅದೇ ಜೆಂಡರ್ ಗ್ಯಾಪ್ ಇಂಡೆಕ್ಸ್ ಅಥವಾ ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ ಅಥವಾ ಜಾಗತಿಕ ಲಿಂಗ ಅಂತರ ಸೂಚ್ಯಾಂಕ. ಅದರಲ್ಲಿ ಒಟ್ಟು 146 ದೇಶಗಳಲ್ಲಿ ಭಾರತ 135ನೇ ಸ್ಥಾನದಲ್ಲಿದೆ. ಅಂದ್ರೆ ಭಾರತದಲ್ಲಿ ಈ ಒಂದು ಜೆಂಡರ್ ಗ್ಯಾಪ್ ಇನ್ನು ಸಾಕಷ್ಟು ಇದೆ ಅಂತಕ್ಕಂಥದ್ದು ಇಲ್ಲಿ ಗೊತ್ತಾಗುತ್ತೆ. ಅಂದ್ರೆ ಮೊದಲನೇ ಸ್ಥಾನದಲ್ಲಿರ್ತಕ್ಕಂಥ ದೇಶದಲ್ಲಿ ಜೆಂಡರ್ ಗ್ಯಾಪ್ ಲಿಂಗಾಂತರ ಬಹಳ ಕಡಿಮೆ ಇರುತ್ತೆ, ಅಂದ್ರೆ ಎಲ್ಲಾ ಕ್ಷೇತ್ರಗಳಲ್ಲಿ ಅವರಿಗೆ ಸಾಕಷ್ಟು ಅವಕಾಶಗಳು ಇರ್ತವೆ. ಈಗ ನಮ್ಮ ದೇಶವನ್ನೇ ತೆಗೆದುಕೊಳ್ಳೋಣ, 15 ರಾಷ್ಟ್ರಪತಿಗಳಲ್ಲಿ ಈಗ 15ವರಾಗಿ ಏನು ದ್ರೌಪದಿ ಮುರ್ಮು ಅವರು ಆಯ್ಕೆ ಆಗಿದ್ದಾರೆ, 15 ರಾಷ್ಟ್ರಪತಿಗಳಲ್ಲಿ ಭಾರತದಿಂದ ಮಹಿಳೆಯರು ರಾಷ್ಟ್ರಪತಿ ಆಗಿರ್ತಕ್ಕಂಥ 2ನೇ ನಿದರ್ಶನವಾಗ್ತಾ ಇದೆ. ಅಂದ್ರೆ ಇನ್ನು 13 ಜನ ಪುರುಷರು ಅಂತಕ್ಕಂಥದ್ದು ಗಮನಿಸಬೇಕು. ಅದೇ ರೀತಿಯಾಗಿ ಪ್ರೈಮ್ ಮಿನಿಸ್ಟರ್ ಆಗಿರ್ಬೋದು, ಸಾಕಷ್ಟು ರಾಜ್ಯಗಳ ಚೀಫ್ ಮಿನಿಸ್ಟರ್ಸ್ ಆಗಿರ್ಬೋದು, ಅವೆಲ್ಲವುಗಳನ್ನ ನಾವು ರಾಜಕೀಯದಲ್ಲಿ ಕನ್ಸಿಡರ್ ಮಾಡಬೇಕಾಗುತ್ತೆ. ಅಥವಾ ಮಹಿಳೆಯರಿಗಿರ್ತಕ್ಕಂಥ ರಾಜಕೀಯ ಪ್ರಾತಿನಿಧ್ಯಗಳು ಎಷ್ಟಿದಾವೆ, ಇವತ್ತೇ ನಾವು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಎಷ್ಟು ನಾವು ಪ್ರಾತಿನಿಧ್ಯವನ್ನ ಕೊಡ್ತಾ ಇದೀವಿ, ಅಷ್ಟು ಪ್ರಾತಿನಿಧ್ಯವನ್ನ ನಾವು ವಿಧಾನಸಭೆ ಅಥವಾ ಲೋಕಸಭೆ ರಾಜ್ಯಸಭೆಗಳಲ್ಲಿ ಕೊಡ್ತಾ ಇದ್ದೀವಾ, ಅದು ಪೊಲಿಟಿಕಲ್ ಅಪಾರ್ಚುನಿಟೀಸ್ ಆಗುತ್ತೆ. ಅದೇ ರೀತಿಯಾಗಿ ಇವತ್ತು ಉದ್ಯೋಗದಲ್ಲಿ ನಾವು ಸಾಕಷ್ಟು ಮಹಿಳೆಯರಿಗೆ ಮೀಸಲಾತಿಯನ್ನು ನೀಡಿದೀವಿ, 33% ಮೀಸಲಾತಿ ಆಗಿರ್ಬೋದು, ಅಥವಾ ಅವರಿಗೆ ಈಕ್ವಲ್ ಆಗಿರ್ತಕ್ಕಂಥ ಶಿಕ್ಷಣ ನೀಡ್ತಕ್ಕಂಥದ್ದಾಗಿರ್ಬೋದು, ಇವೆಲ್ಲವುಗಳನ್ನ ಕನ್ಸಿಡರ್ ಮಾಡಬೇಕಾಗುತ್ತೆ ಸಾಕಷ್ಟು ಅಲ್ವಾ. ಸೊ ಹೀಗೆ ಈ ಒಂದು ಇಂಡೆಕ್ಸ್ ಅಲ್ಲಿ ಭಾರತ ಕಳೆದ ಸಾರಿ ಒಟ್ಟು 156 ದೇಶಗಳಲ್ಲಿ 140ನೇ ಸ್ಥಾನವನ್ನ 2021ರಲ್ಲಿ ಪಡೆದಿತ್ತು. ಈಗ ಇರ್ತಕ್ಕಂಥದ್ದೇ 146 ದೇಶಗಳು ಭಾಗವಹಿಸಿರ್ತಕ್ಕಂಥದ್ದು, ಅದರಲ್ಲಿ 135ನೇ ಸ್ಥಾನವನ್ನು ಭಾರತ ಪಡೆದಿದೆ. ಹಾಗಾಗಿ ಲಿಂಗಾಂತರ ಸೂಚ್ಯಂಕದಲ್ಲಿ ಭಾರತದ ಪರ್ಫಾರ್ಮೆನ್ಸ್ ಏನೋ ಅಷ್ಟೇನೂ ಉತ್ತಮವಾಗಿಲ್ಲ ಅಂತಕ್ಕಂಥದ್ದು. ಓಕೆ, ಸೊ ಹಾಗಾದ್ರೆ ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ 135ನೇ ರ್ಯಾಂಕ್ ಅನ್ನು ಭಾರತ ಪಡೆದಿದೆ. ಅದರಲ್ಲಿ 4 ವಿಭಾಗಗಳಲ್ಲಿ ಈ ಒಂದು ಇಂಡೆಕ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಓಕೆ, ಒಟ್ಟಾರೆ ಸ್ಕೋರ್ 135 ರ್ಯಾಂಕು, ಅದರಲ್ಲಿ 4 ಸಬ್ ಇಂಡೆಕ್ಸ್ ಬರ್ತವೆ. ಮೊದಲನೇದು ಎಕನಾಮಿಕ್ ಪಾರ್ಟಿಸಿಪೇಷನ್ ಅಂಡ್ ಅಪಾರ್ಚುನಿಟೀಸ್, ಅಂದ್ರೆ ಆರ್ಥಿಕತೆಯಲ್ಲಿ ಮಹಿಳೆಯರಿಗಿರ್ತಕ್ಕಂಥ ಒಂದು ಸಹಭಾಗಿತ್ವ ಮತ್ತು ಅವರಿಗಿರ್ತಕ್ಕಂಥ ಅವಕಾಶಗಳಲ್ಲಿ 143ನೇ ರ್ಯಾಂಕ್ ಇದೆ. ಅಂದ್ರೆ ನೋಡಿ, ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ ಅಲ್ಲಿ 135ನೇ ರ್ಯಾಂಕ್ ಓವರ್ ಆಲ್ ಆಗಿ. ಆ 135 ಯಾವ ರೀತಿಯಾಗಿ ಡಿರೈವ್ ಆಯಿತು ಅಂದ್ರೆ ಅದರಲ್ಲಿ 4 ಸಬ್ ಇಂಡೆಕ್ಸ್ ಇದಾವೆ, ಅವುಗಳನ್ನ ಕೂಡಿಸಿ 135ನೇ ರ್ಯಾಂಕಿಗೆ ಬಂದಿದೆ. ಆ ಸಬ್ ಇಂಡೆಕ್ಸಸ್ ಯಾವ್ಯಾವು ನೋಡಿ, ಮೊದಲನೇ ನೋಡಿದ್ವಿ ಎಕನಾಮಿಕ್ ಪಾರ್ಟಿಸಿಪೇಷನ್ ಅಂಡ್ ಅಪಾರ್ಚುನಿಟಿ, ಅಂದ್ರೆ ಆರ್ಥಿಕತೆಯಲ್ಲಿ ಮಹಿಳೆಗಿರ್ತಕ್ಕಂಥ ಅವಕಾಶಗಳು ಮತ್ತು ಅವರ ಸಹಭಾಗಿತ್ವತೆ ಯಾವ ರೀತಿಯಾಗಿದೆ ಅಂದ್ರೆ ಅದರಲ್ಲಿ 143ನೇ ಸ್ಥಾನದಲ್ಲಿದೆ. ಆರ್ಥಿಕತೆಯಲ್ಲಿ ನಮ್ಮ ಭಾರತದಲ್ಲಿ ಮಹಿಳೆಯರನ್ನ ಬಹಳಷ್ಟು ನಾವು ಕನ್ಸಿಡರ್ ಮಾಡಿಲ್ಲ ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಇನ್ನು ಎಜುಕೇಶನಲ್ ಅಟೈನ್ಮೆಂಟ್ ಅಂದ್ರೆ ಶಿಕ್ಷಣವನ್ನು ಪಡೆಯುವಲ್ಲಿ ಅವ್ರಿಗಿರ್ತಕ್ಕಂಥ ಅವಕಾಶಗಳಲ್ಲಿ 107ನೇ ಸ್ಥಾನದಲ್ಲಿ ಭಾರತ ಇದೆ. ಜೊತೆಗೆ ಹೆಲ್ತ್ ಅಂಡ್ ಸರ್ವೈವಲ್, ಅವರಿಗೆ ನೀಡ್ತಕ್ಕಂಥ ಆರೋಗ್ಯ ವ್ಯವಸ್ಥೆಯಲ್ಲಿ 146 ಅಂದ್ರೆ ಕೊನೆಯದಾಗಿದೆ ನಮ್ಮ ಭಾರತ. ಓಕೆ, ಗಮನಿಸಬೇಕು. ಇನ್ನು ಪೊಲಿಟಿಕಲ್ ಎಂಪವರ್ಮೆಂಟ್ ಅಲ್ಲಿ ಉತ್ತಮವಾಗಿರ್ತಕ್ಕಂಥ ಒಂದು ಸ್ಥಾನವನ್ನ ಭಾರತ ಪಡೆದಿದೆ. ನೋಡ್ಬೋದು, ಒಬ್ಬ ರಾಷ್ಟ್ರಪತಿಗೆ ಆಗ್ತಕ್ಕಂಥ ಅವಕಾಶವನ್ನ ನಾವು ಮಹಿಳೆಯರಿಗೆ ಕೊಟ್ಟಿದ್ದೀವಿ
ಅಲ್ವಾ. ಹೀಗೆ ಪೊಲಿಟಿಕಲ್ ಎಂಪವರ್ಮೆಂಟ್ ಅಲ್ಲಿ ಸಾಕಷ್ಟು ಇಂಪ್ರೂವ್ಮೆಂಟ್ ಅನ್ನು ಭಾರತ ಕಂಡಿದೆ. ಆದ್ರೆ ಇನ್ನು 3 ಸಬ್ ಇಂಡೆಕ್ಸಸ್ ಅಲ್ಲಿ ಅಷ್ಟೊಂದು ಉತ್ತಮವಾಗಿರ್ತಕ್ಕಂಥ ಬೆಳವಣಿಗೆ ಏನಿಲ್ಲ. ಅದರಲ್ಲೂ ಆರೋಗ್ಯ ವಿಚಾರದಲ್ಲಿ ನಾವು ಬಹಳಷ್ಟು ಹಿಂದೆ ಉಳಿದಿದ್ದೀವಿ. ಹೀಗೆ ಈ 4 ಸಬ್ ಇಂಡೆಕ್ಸಸ್ ಅನ್ನು ಕನ್ಸಿಡರ್ ಮಾಡಿ ಭಾರತವು 135ನೇ ಒಂದು ರ್ಯಾಂಕಿಂಗ್ ಅಲ್ಲಿ ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ ಅಲ್ಲಿ ಇದೆ ಅಂತಕ್ಕಂಥದ್ದು ಗಮನಿಸಬೇಕು. ಸೊ ಈ ಎಲ್ಲ ವಿಚಾರಗಳು ಬಹಳ ಇಂಪಾರ್ಟೆಂಟ್ ಆಗ್ತವೆ ನೋಡಿ. ಲಿಂಗ ಸಮಾನತೆ ದಾರಿ ಇನ್ನು ಬಹಳ ದೂರ ಇದೆ. ಇದನ್ನ ವಿಶ್ವ ಆರ್ಥಿಕ ವೇದಿಕೆ ವರ್ಲ್ಡ್ ಎಕನಾಮಿಕ್ ಫೋರಂ ಅವರು ರಿಲೀಸ್ ಮಾಡ್ತಾರೆ ನೋಡಿ. ಕಡೆಯ ಸ್ಥಾನದಲ್ಲಿ ದಕ್ಷಿಣ ಏಷ್ಯಾ ಇದೆ. ದಕ್ಷಿಣ ಏಷ್ಯಾ ನಮ್ಮ ಸೌತ್ ಏಷ್ಯಾ ಏನಿದೆ, ಭಾರತವು ಸೇರಿದಂತೆ ನಮ್ಮ ಪಾಕಿಸ್ತಾನ ಅಥವಾ ನಮ್ಮ ಶ್ರೀಲಂಕಾ, ನಮ್ಮ ನೆರೆಹೊರೆಯ ದೇಶಗಳಾಗಿರ್ತಕ್ಕಂಥ ಎಲ್ಲ ಬಾಂಗ್ಲಾದೇಶ, ನೇಪಾಳ ಇವೆಲ್ಲವೂ ನಮ್ಮ ದಕ್ಷಿಣ ಏಷ್ಯಾದಲ್ಲಿ ಬರ್ತವೆ. ಓಕೆ, ಒಟ್ಟಾರೆಯಾಗಿ ನಮ್ಮ ದಕ್ಷಿಣ ಏಷ್ಯಾ ಪ್ರಪಂಚದ ಇತರೆ ಭಾಗಗಳನ್ನು ಕನ್ಸಿಡರ್ ಮಾಡಿದಾಗ ಲಿಂಗ ಸಮಾನತೆಯಲ್ಲಿ ಬಹಳಷ್ಟು ಕಡೆಗಣಿಸಿದೆ. ಇನ್ನು ಭಾರತದ ಸ್ಥಿತಿ ಕೂಡ ಅಷ್ಟೇನು ಸುಧಾರಣೆ ಆಗಿಲ್ಲ ಅಂತಕ್ಕಂಥದ್ದು. ಒಟ್ಟಾರೆಯಾಗಿ ನೋಡಿದರೆ ಭಾರತದ ರಾಜಕೀಯದಲ್ಲಿ ಲಿಂಗ ತಾರತಮ್ಯ ಸಾಕಷ್ಟಿದೆ. ರಾಜಕೀಯ ವ್ಯವಸ್ಥೆಯಲ್ಲಿ 70% ಜನ ಶಾಸನಸಭೆಗಳಲ್ಲಿ ಅಂದರೆ ವಿಧಾನಸಭೆ ಆಗಿರ್ಬೋದು, ವಿಧಾನ ಪರಿಷತ್ ಆಗಿರ್ಬೋದು, ರಾಜ್ಯಸಭೆ, ಲೋಕಸಭೆಗಳಲ್ಲಿ 70% ಮೇಲಿದೆ, 30% ಫಿಮೇಲ್ ಇದ್ದಾರೆ. ಓಕೆ, ಇನ್ನು ಸಚಿವ ಸ್ಥಾನಕ್ಕೆ ಬಂದಾಗ ಸಹಿತ ಬೆರಳಿಕೆಯಷ್ಟು ಜನ ಸಚಿವರಾಗ್ತಾ ಇದ್ದಾರೆ. ನಮ್ಮ ಕರ್ನಾಟಕದಲ್ಲಿ ತೆಗೆದುಕೊಳ್ಳಿ, ಯಾರೋ ಒಬ್ಬರು ಇಬ್ಬರು ಸಚಿವರು ಇರ್ತಾರೆ ಮಹಿಳೆಯರು, ಇನ್ನು ಮಿಕ್ಕಿರ್ತಕ್ಕಂಥವರೆಲ್ಲ ಪುರುಷರೇ ಇರ್ತಾರೆ. ಇನ್ನು ಆರ್ಥಿಕತೆಯಲ್ಲಿ ಮಹಿಳೆಯರ ಪಾಲ್ಗೊಳ್ಳುವಿಕೆ ಕೂಡ ಸ್ವಲ್ಪ ಇಂಪ್ರೂವ್ ಆದರೂ ಸಹಿತನು ಅಷ್ಟೇನು ಇದಾಗಲ್ಲ. ಶಿಕ್ಷಣದಲ್ಲಿ ಸಮಾನ ಅವಕಾಶವನ್ನು ನೀಡಿದ್ದೀವಿ, ಆದರೆ ಉನ್ನತ ಶಿಕ್ಷಣ ಬಂದಾಗ ಸಹಿತ ಅಲ್ಲೂ ಕೂಡ ಕುಸಿತವನ್ನು ಕಾಣ್ತಾ ಇದ್ದೀವಿ. ಒಟ್ಟಾರೆಯಾಗಿ ಮೊದಲ ಒಂದು ಟಾಪ್ ಅಲ್ಲಿ ಇರ್ತಕ್ಕಂಥ ದೇಶಗಳು ಲಿಂಗಾಂತರ ಸೂಚ್ಯಂಕದಲ್ಲಿ ಐಸ್ಲ್ಯಾಂಡ್ ಇದೆ. ಈವನ್ ಗ್ಲೋಬಲ್ ಪೀಸ್ ಇಂಡೆಕ್ಸ್ ಅಲ್ಲೂ ಸಹಿತ GPI ಅಲ್ಲೂ ಐಸ್ಲ್ಯಾಂಡ್ ಇತ್ತು. ಇವನ್ ಲಿಂಗಾಂತರ ಸೂಚ್ಯಂಕದಲ್ಲೂ ಸಹಿತ ಐಸ್ಲ್ಯಾಂಡ್ ಇದೆ. ಅಂದ್ರೆ ಮಹಿಳೆಯರಿಗೆ ಹೆಚ್ಚಿನ ಒಂದು ಸ್ಥಾನವನ್ನು ನೀಡಿದಾಗ ಆ ದೇಶ ಪೀಸ್ಫುಲ್ ಆಗಿರ್ಬೋದು ಅನ್ನೋದು ಇದರಿಂದ ಗೊತ್ತಾಗುತ್ತೆ ಅಲ್ವಾ. ಶಾಂತಿ ಸೂಚ್ಯಂಕ ಅಥವಾ ನೆಮ್ಮದಿ ಸೂಚ್ಯಂಕದಲ್ಲಿ ಐಸ್ಲ್ಯಾಂಡ್ ಮೊದಲನೇ ಸ್ಥಾನದಲ್ಲಿತ್ತು. ಮೋಸ್ಟ್ಲಿ ಇದಕ್ಕೆ ಕಾರಣ ಲಿಂಗಾಂತರ ಸೂಚ್ಯಂಕದಲ್ಲಿ ಅದು ನಂಬರ್ 1 ಅಲ್ಲಿದೆ. ಅಂದ್ರೆ ಮಹಿಳೆಯರಿಗೆ ಸಮಾನ ಅವಕಾಶವನ್ನ ಕೊಟ್ಟಾಗ ಆ ದೇಶ ನೆಮ್ಮದಿಯಾಗಿರ್ಬೋದು, ಶಾಂತಿಯಿಂದ ಇರ್ಬೋದು ಅನ್ನೋದ್ರಿಂದ ಗೊತ್ತಾಗುತ್ತೆ ಅಲ್ವಾ. ಎಲ್ರಿಗೂ ಈಕ್ವಲ್ ಆಗಿರ್ತಕ್ಕಂಥ ಅಪಾರ್ಚುನಿಟಿ ಇದ್ದಾಗ ಸೊ ಆ ದೇಶ ಮುನ್ನಡೆಯೋದಕ್ಕೆ ಸಾಧ್ಯವಾಗುತ್ತೆ. ಓಕೆ, ಇನ್ನು 2ನೇ ಸ್ಥಾನದಲ್ಲಿ ಫಿನ್ಲ್ಯಾಂಡ್ ಇದೆ, 3ನೇ ಸ್ಥಾನದಲ್ಲಿ ನಾರ್ವೆ ಇದೆ, ಕೊನೆಯ ಸ್ಥಾನದಲ್ಲಿ ಅಫ್ಘಾನಿಸ್ತಾನ ಇದೆ. ಅಫ್ಘಾನಿಸ್ತಾನ ಈವನ್ ಪೀಸ್ ಇಂಡೆಕ್ಸ್ ಅಲ್ಲೂ ಕೊನೆಯ ಸ್ಥಾನ ಅಥವಾ ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ ಅಲ್ಲೂ ಕೂಡ ಕೊನೆಯ ಸ್ಥಾನದಲ್ಲಿದೆ. ಭಾರತ GPI ಪೀಸ್ ಇಂಡೆಕ್ಸ್ ಅಲ್ಲೂ 135, ಈವನ್ ಇದರಲ್ಲೂ ಸಹಿತ 135ನೇ ಸ್ಥಾನದಲ್ಲಿದೆ. ಓಕೆ ನೋಡಿ, ಇವೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಆರ್ಥಿಕ ಚಟುವಟಿಕೆಯಲ್ಲಿ ಮಹಿಳೆ ಮತ್ತು ಪುರುಷರಿಗೆ ಇರ್ತಕ್ಕಂಥ ಅವಕಾಶಗಳ ಅಂತರದಲ್ಲಿ ಭಾರತ ಜಾಸ್ತಿ ಇದೆ. ರಾಜಕೀಯ ಕ್ಷೇತ್ರದಲ್ಲಿ ಮಹಿಳೆ ಮತ್ತು ಪುರುಷರಿಗಿರುವ ಅವಕಾಶಗಳ ಅಂತರದಲ್ಲಿ ಭಾರತ ಉತ್ತಮ ಸ್ಥಿತಿಯಲ್ಲಿದೆ. ಓಕೆ, ಇನ್ನು ಶಿಕ್ಷಣದಲ್ಲಿ 107ನೇ ಸ್ಥಾನದಲ್ಲಿದೆ. ಓಕೆ, ಸೊ ಕಡೆಯ ಸ್ಥಾನದಲ್ಲಿ ದಕ್ಷಿಣ ಏಷ್ಯಾದಲ್ಲಿ ಕಡೆಯ ಸ್ಥಾನ. ಇನ್ನು ದಕ್ಷಿಣ ಏಷ್ಯಾವೇ ನಮ್ಮ ಇಡೀ ಪ್ರಪಂಚದಲ್ಲಿ ಕಡಿಮೆ ಸ್ಥಾನದಲ್ಲಿರ್ತಕ್ಕಂಥ ಒಂದು ವಿಭಾಗವಾಗುತ್ತೆ. ಭಾರತದ ಸ್ಥಿತಿ ಏನು ಅಷ್ಟೇನು ಇಂಪ್ರೂವ್ ಆಗಿಲ್ಲ ಅನ್ನೋದು ಕೂಡ ನೆನ್ಪಿಡ್ಬೇಕು. ನೆರೆಹೊರೆಯ ದೇಶಗಳನ್ನು ತೆಗೆದುಕೊಂಡಾಗ ಭಾರತ ನೋಡಿ 135 ಇದೆ. ಭಾರತಕ್ಕಿಂತ ಕಡಿಮೆ ಅಂದ್ರೆ ಇರಾನ್, ಪಾಕಿಸ್ತಾನ, ಅಫ್ಘಾನಿಸ್ತಾನ. ಭಾರತಕ್ಕಿಂತ ಉತ್ತಮ ಲಿಂಗಾಂತರ ಸೂಚ್ಯಂಕವನ್ನು ಹೊಂದಿರತಕ್ಕಂಥ ದೇಶಗಳು ಭೂತಾನ, ಮಾಲ್ಡೀವ್ಸ್, ಶ್ರೀಲಂಕಾ, ನೇಪಾಳ, ಬಾಂಗ್ಲಾದೇಶ. ಬಾಂಗ್ಲಾದೇಶ 71 ಉತ್ತಮ ಸ್ಥಾನದಲ್ಲಿದೆ ನಮ್ಮ ದಕ್ಷಿಣ ಏಷ್ಯಾದಲ್ಲಿ. ಅಂದ್ರೆ ಅಲ್ಲಿನ ಪ್ರಧಾನಿಗಳೇ ಮಹಿಳೆಯರಿದ್ದಾರೆ, ಶೇಖ್ ಹಸೀನಾರ್ ಅವರು ನೆನ್ಪಿಡ್ಬೇಕು. ಮತ್ತು ಅಲ್ಲಿನ ಎಜುಕೇಶನ್ ಆಗಿರ್ಬೋದು ಅಥವಾ ಎಕನಾಮಿಕ್ಸ್ ಅಲ್ಲಿ ಮಹಿಳೆಯರನ್ನ ಹೆಚ್ಚಿನ ಒಂದು ಪಾಲುದಾರಿಕೆ ಇದೆ ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಓಕೆ, ಸೊ ಒಟ್ಟಾರೆಯಾಗಿ ಸಮರೈಸ್ ಮಾಡೋದಾದ್ರೆ ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ 2022 ಇದನ್ನು ಕನ್ನಡದಲ್ಲಿ ಜಾಗತಿಕ ಲಿಂಗಾಂತರ ಸೂಚ್ಯಂಕ ಅಂತ ಕರಿತೀವಿ. ಇದನ್ನ ರಿಲೀಸ್ ಮಾಡ್ತಕ್ಕಂಥ ಸಂಸ್ಥೆ ಸ್ವಿಟ್ಜರ್ಲೆಂಡ್ ನ ಕಲೋನಿಯಲ್ಲಿ ಇರ್ತಕ್ಕಂಥ ವಿಶ್ವ ಆರ್ಥಿಕ ವೇದಿಕೆ ಅಥವಾ ವರ್ಲ್ಡ್ ಎಕನಾಮಿಕ್ ಫೋರಂ ಆಗುತ್ತೆ. ಸೊ ಮೊದಲನೇ ಸ್ಥಾನದಲ್ಲಿ ಐಸ್ಲ್ಯಾಂಡ್ ಇದೆ. 13ನೇ ಬಾರಿಗೆ ಸತತವಾಗಿ ಮೊದಲನೇ ಸ್ಥಾನದಲ್ಲಿ ಬರ್ತಾ ಇದೆ ಐಸ್ಲ್ಯಾಂಡ್. ಮತ್ತು 146ನೇ ಸ್ಥಾನ ಅಥವಾ ಕೊನೆಯ ಸ್ಥಾನದಲ್ಲಿ ಅಫ್ಘಾನಿಸ್ತಾನ ಇದೆ. ಓಕೆ, ಭಾರತದ ಪೊಸಿಷನ್ 146 ದೇಶಗಳಲ್ಲಿ 2022 135, ಕಳೆದ ವರ್ಷ 156 ದೇಶಗಳಲ್ಲಿ 140 ಸ್ಥಾನದಲ್ಲಿತ್ತು. ದೇಶದಲ್ಲಿ ಲಿಂಗ ಸಮಾನತೆಯನ್ನು ಅಳೆಯಲು ಈ ಒಂದು ಜೆಂಡರ್ ಈಕ್ವಾಲಿಟಿಯನ್ನು ಅಳೆಯಲು ಜಾಗತಿಕ ಲಿಂಗಾಂತರ ಸೂಚ್ಯಂಕವನ್ನು ರಿಲೀಸ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 4 ನೋಡಿ. ಕೆಲವು ಸಾರ್ವಜನಿಕ ವಲಯದ ಬ್ಯಾಂಕ್ಗಳು ಇತ್ತೀಚೆಗೆ AA ಪರಿಸರ ವ್ಯವಸ್ಥೆಗೆ ಸಂಪರ್ಕ ಹೊಂದಿದವೆ. ಹಾಗಾದ್ರೆ AA ವಿಸ್ತರಣೆ ಏನು ನೋಡಿ. ಈ ರೀತಿ ಪ್ರಶ್ನೆಗಳು ಬರೋದನ್ನು ನೋಡ್ತಾ ಇದ್ದೀವಿ. ಬಹಳ ಸ್ವಲ್ಪ ಡಿಫಿಕಲ್ಟ್ ಇರ್ತವೆ. ಸಮ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಹ್ಯಾವ್ ರೀಸೆಂಟ್ಲಿ ಕನೆಕ್ಟೆಡ್ ಟು ದ AA ಎಕೋಸಿಸ್ಟಮ್. AI ಆಗಿದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ಬೋದಾಗಿತ್ತು. ಇದ್ಯಾವುದು AA ಅಂತ. ಓಕೆ, ಸೊ ವಾಟ್ ಈಸ್ ದ ಎಕ್ಸ್ಪಾನ್ಷನ್ ಆಫ್ AA ಅಂದ್ರೆ ಸೊ ಅಮೌಂಟ್ ಅಗ್ರಿಗೇಟರ್ ಅಥವಾ ಅಕೌಂಟ್ ಅಗ್ರಿಗೇಟರ್ ಅಥವಾ ಅಫಿಲಿಯೇಟ್ ಅಗ್ರಿಗೇಟರ್ ಅಥವಾ ಅಕೌಂಟ್ ಅಡ್ಮಿನಿಸ್ಟ್ರೇಟರ್. ಅಂದ್ರೆ ಸಾಕಷ್ಟೆಲ್ಲ ಬ್ಯಾಂಕಿಂಗ್ ವ್ಯವಸ್ಥೆಗೆ ಸಂಬಂಧಿಸಿರ್ತಕ್ಕಂಥ ಪದಗಳಿದ್ದಾವೆ. ಸರಿಯಾದ ಉತ್ತರ ಖಾತೆ ಸಂಗ್ರಾಹಕ ಅಥವಾ ಅಕೌಂಟ್ ಅಗ್ರಿಗೇಟರ್ ಎನ್ನುವುದು
ಎ ಪರಿಸರ ವ್ಯವಸ್ಥೆಗೆ ಏನು ಇವತ್ತು ಮಾತಾಡ್ತಾ ಇದ್ವಿ, ಸೊ ಅದ್ರ ಬಗ್ಗೆ ಆಗುತ್ತೆ. ಎ ಅಂದರೆ ಅಕೌಂಟ್ ಅಗ್ರಿಗೇಟರ್ ಅಂತ. ಸೊ ಏನಿದು ನೋಡ್ತಾ ಹೋಗೋಣ. ಓಕೆ, ಸೊ ಇಲ್ಲೊಬ್ಬ ಪರ್ಸನ್ ಇದ್ದಾನೆ. ಸೊ ಈ ಪರ್ಸನ್ನು ಸಾಕಷ್ಟು ಬ್ಯಾಂಕ್ಗಳಲ್ಲಿ ಲೋನ್ ತೆಗೆದುಕೊಂಡಿರ್ತಾನೆ, ಅಕೌಂಟ್ಸ್ ಇರುತ್ತೆ, ಅಥವಾ ಟ್ರೇಡಿಂಗ್ ಮಾಡ್ತಾ ಇರ್ತಾನೆ, ಇನ್ಶೂರೆನ್ಸ್ ಇರುತ್ತೆ, ಅಥವಾ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿರ್ತಾನೆ. ಸೊ ಈ ಎಲ್ಲ ಇನ್ಫಾರ್ಮೇಷನ್ಗಳನ್ನು ಒಂದು ಕಡೆ ಕ್ರೋಢೀಕರಿಸಿ ಸೊ ನೀಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು, ಒಂದು ಆ್ಯಪನ್ನು, ಒಂದು ಅಪ್ಲಿಕೇಶನನ್ನು ಅಕೌಂಟ್ ಅಗ್ರಿಗೇಟರ್ ಅಂತ ಕರಿತೀವಿ. ನೋಡಿ, ಇನ್ನೊಮ್ಮೆ ಹೇಳ್ತೀನಿ, ಒಬ್ಬ ಪರ್ಸನ್ ಇರ್ತಾನೆ, ಆ ವ್ಯಕ್ತಿಯ ಸೊ ವಿವಿಧ ಅಕೌಂಟ್ಗಳು ಯಾವ ಯಾವ ಬ್ಯಾಂಕ್ಗಳಲ್ಲಿದ್ದಾವೆ, ಆತ ತೆಗೆದುಕೊಂಡಿರ್ತಕ್ಕಂಥ ಲೋನ್ಗಳು ಯಾವ್ಯಾವು, ಅಥವಾ ಹಿಂದೆ ತೆಗೆದುಕೊಂಡಿರ್ತಕ್ಕಂಥ ಲೋನ್ಗಳು ಸರಿಯಾಗಿ ಪಾವತಿ ಮಾಡಿದಾನ ಇಲ್ವಾ, ಆತನ ಸಿಬಿಲ್ ಸ್ಕೋರ್ ಎಷ್ಟಿದೆ, ಆತ ತೆಗೆದುಕೊಂಡಿರ್ತಕ್ಕಂಥ ವಿವಿಧ ಮ್ಯೂಚುವಲ್ ಫಂಡ್ಗಳು ಯಾವ್ಯಾವು, ಇನ್ಶೂರೆನ್ಸ್ಗಳು ಯಾವ್ಯಾವು, ಆತ ಟ್ರೇಡಿಂಗ್ ಮಾಡ್ತಕ್ಕಂಥ ಕಂಪನಿಗಳು ಯಾವ್ಯಾವು. ಹೀಗೆ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಒಬ್ಬ ವ್ಯಕ್ತಿಯ ಇಡೀ ಇನ್ಫಾರ್ಮೇಶನ್ ಮಾಹಿತಿಯನ್ನ ಕ್ರೋಢೀಕರಿಸಿ ಇನ್ನೊಂದು ಕಂಪನಿಗೆ ನೀಡ್ತಕ್ಕಂಥ ವ್ಯವಸ್ಥೆಯೇ ಅಕೌಂಟ್ ಅಗ್ರಿಗೇಷನ್ ಆ್ಯಪ್ಸ್ ಆಗುತ್ತೆ. ಓಕೆ, ನೋಡೋಣ. ಇಲ್ಲಿ ವ್ಯಕ್ತಿ ಇದನ್ನಲ್ವ, ಈ ವ್ಯಕ್ತಿ ಮಾಹಿತಿಯನ್ನು ಕ್ರೋಢೀಕರಿಸತಕ್ಕಂಥ ಒಂದಷ್ಟು ಕಂಪನಿಗಳಿರ್ತವೆ. ಆ ಕಂಪನಿಗಳು ಆ ಮಾಹಿತಿಯನ್ನು ಸಂಗ್ರಹಿಸಿ ಇನ್ನೊಂದು ಕಂಪನಿಗೆ ನೀಡ್ತವೆ. ಇದರಿಂದ ಏನು ಲಾಭ ಆಗುತ್ತೆ? ಈಗ ಏನಾಗುತ್ತೆ ನೋಡಿ, ಒಂದ್ಸಲ ನಾವೇನಾದರೂ ಲೋನ್ಗಳನ್ನು ತೆಗೆದುಕೊಳ್ಳಕ್ಕೆ ಹೋದಾಗ ಸೊ ಅವರು ಸಾಕಷ್ಟು ವಿಚಾರಗಳನ್ನು ಕೇಳ್ತಾರೆ. ಈಗ ಸಪೋಸ್ ಈ ವ್ಯಕ್ತಿ ಅನ್ಕೊಳ್ಳೋಣ, ಈ ವ್ಯಕ್ತಿ ಸೊ ಲೋನ್ ತೆಗೆದುಕೊಳ್ಳೋದಕ್ಕೆ SBI ಬ್ಯಾಂಕ್ಗೆ ಹೋಗ್ತಾನೆ. SBI ಬ್ಯಾಂಕ್ ಅವರು ಲೋನ್ ಕೊಡಬೇಕಾದ್ರೆ ನಿಮ್ಮ ಹಿಂದಿನ ಹಳೆ ಒಂದು ಲೋನ್ಗಳ ಡೀಟೇಲ್ಸನ್ನು ಕೊಡು ಅಂತ ಕೇಳ್ಬೋದು, ನೀವು ಯಾವ್ಯಾವ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿದಿರಿ ಕೇಳ್ಬೋದು, ಯಾವ್ಯಾವ ಶೇರ್ಗಳಲ್ಲಿ ಇನ್ವೆಸ್ಟ್ ಮಾಡಿರಿ ಕೇಳ್ಬೋದು, ಅಥವಾ ನಿಮ್ಮ ಇನ್ಶೂರೆನ್ಸ್ ಎಷ್ಟಿದೆ ಕೊಡಿ ಅಂತ ಕೇಳ್ಬೋದು. ಆ ಎಲ್ಲ ವಿಚಾರಗಳಿಗೆ ಈತ ಸಾಕಷ್ಟು ಬಾರಿ ಆ ಕಂಪ್ನಿಗಳ ಹತ್ರ ಹೋಗಿ ಪ್ರಿಂಟ್ಔಟನ್ನು ತೆಗೆದುಕೊಂಡು ಬಂದು ಕೊಡಬೇಕಾಗುತ್ತೆ. ಆಗ ಅವರು ಡಿಸೈಡ್ ಮಾಡ್ತಾರೆ ಈತನಿಗೆ ಲೋನ್ ಕೊಡ್ಬೋದಾ ಇಲ್ವಾ ಅಂತ, ಅಲ್ವಾ? ಸೊ ಇಷ್ಟೆಲ್ಲ TDS ಆಗಿರ್ತಕ್ಕಂಥ ಕಷ್ಟಕರವಾಗಿರ್ತಕ್ಕಂಥ ಕೆಲಸವನ್ನ ತಡೆಗಟ್ಟಿ ಒಂದು ಕ್ಲಿಕ್ಕಲ್ಲಿ ಆತನ ಮಾಹಿತಿ ಎಲ್ಲ ಸಿಗೋದ ರೀತಿ ಮಾಡೋದಕ್ಕೆ ಮಿಡ್ಲಲ್ಲಿ ಒಬ್ರು ಯಾರಾದರೂ ಆ ಇನ್ಫಾರ್ಮೇಶನ್ ಕ್ರೋಢೀಕರಿಸಿ ಕೊಡ್ತಕ್ಕಂಥವ್ರು ಬೇಕು. ಅವ್ರು ಯಾರು ಅಂದರೆ ಅಕೌಂಟ್ ಅಗ್ರಿಗೇಟರ್ಸ್ ಆಗ್ತಾರೆ. ಸೊ ಹೀಗೆ ಇತ್ತೀಚೆಗೆ ಒಂದು 2-3 ವರ್ಷಗಳ ಹಿಂದಿನಿಂದ ಈ ವಿಚಾರ ಹೊರಗೆ ಬರ್ತಾ ಇದೆ. ಅಕೌಂಟ್ ಅಗ್ರಿಗೇಟರ್ ಅಂತಕ್ಕಂಥ ವಿಚಾರ RBI ಒಂದು ಗೈಡ್ಲೈನ್ಸ್ ಅನ್ನು ಕೂಡ ಹೊರಡಿಸಿತ್ತು. ಹೀಗೆ ಈ ಅಕೌಂಟ್ ಅಗ್ರಿಗೇಟರ್ ಅಂತಕ್ಕಂಥದ್ದು ಇವತ್ತು ಬಹಳ ಸುದ್ದಿಗೆ ಬರ್ತಾ ಇದೆ. ಸೊ ಏನಿದೆ ನೋಡ್ತಾ ಹೋಗೋಣ. ಖಾತೆ ಸಂಗ್ರಾಹಕ ಅಥವಾ ಎ ಅಥವಾ ಅಕೌಂಟ್ ಅಗ್ರಿಗೇಟರ್ ಅಂದ್ರೆ ಲಕ್ಷಾಂತರ ಗ್ರಾಹಕರಿಗೆ ಅವರ ಹಣಕಾಸಿನ ದಾಖಲೆಗಳ ಮೇಲೆ ಹೆಚ್ಚಿನ ಆಕ್ಸೆಸ್ ಮತ್ತು ನಿಯಂತ್ರಣವನ್ನ ನೀಡುತ್ತದೆ. ಸಾಲ ನೀಡುವ ಸಂಸ್ಥೆಗಳಿಗೆ ಮತ್ತು ಫಿನ್ಟೆಕ್ ಕಂಪನೀಸ್ ಅಂತೀವಿ, ಫೈನಾನ್ಷಿಯಲ್ ಟೆಕ್ನಾಲಜೀಸ್ ಕಂಪನಿಗಳಿಗೆ ಸಾಕಷ್ಟು ಗ್ರಾಹಕರುಗಳನ್ನ ನೀಡತಕ್ಕಂಥ ವ್ಯವಸ್ಥೆ ಆಗುತ್ತೆ. ಅಂದ್ರೆ ಈ ಅಕೌಂಟ್ ಅಗ್ರಿಗೇಟರ್ ಇನ್ ಬಿಟ್ವೀನ್ ಕಂಪನಿಗಳಿದಾವಲ್ವಾ, ಅಂದ್ರೆ ಈತನ ಮಾಹಿತಿಯನ್ನ ಸಂಗ್ರಹಿಸಿ ಸೊ ಇನ್ನೊಬ್ಬರಿಗೆ ಅಂದ್ರೆ ಆತನ ಒಂದು ಒಪ್ಪಿಗೆ ಮುಖಾಂತರ, ಆತನ ಒಂದು ಕಾನ್ಸೆಂಟ್ ಮುಖಾಂತರ ಕೊಡ್ಬೇಕಾಗುತ್ತೆ. ಅಂದ್ರೆ ಇವ್ರು ಕೇಳಬೇಕಾಗುತ್ತೆ, ಏನ್ ಸರ್ ನಿಮ್ಮ ಇನ್ಫಾರ್ಮೇಶನ್ ನಾವು ಕೊಡ್ಬೋದಾ ಅಂತ. ಸೊ ಕೊಡ್ಬೋದು ಅಂದಾಗ ಯಾಕಂದ್ರೆ ಈತನೇ ಸಾಲವನ್ನು ತೆಗೆದುಕೊಳ್ಳಕ್ ಹೋಗಿರ್ತಾನಲ್ವ SBI ಹತ್ರ. ಸೊ ಆತ ಓಕೆ ಅಂದಾಗ ಮಾತ್ರ ಇನ್ಫಾರ್ಮೇಶನ್ ಫ್ಲೋ ಆಗುತ್ತೆ, ಇಲ್ಲಾಂದ್ರೆ ಆಗಲ್ಲ. ಸೊ ಒಟ್ಟಾರೆಯಾಗಿ ಆ ಒಂದು ಮಾಹಿತಿ ಸೆಂಡ್ ಮಾಡಬೇಕಾದ್ರೆ ಆ ವ್ಯಕ್ತಿಯ ಒಪ್ಪಿಗೆ ಬೇಕಾಗುತ್ತೆ. ಓಕೆ, ಹಣಕಾಸು ಸಚಿವರು ಸಾರ್ವಜನಿಕ ವಲಯದ ಬ್ಯಾಂಕ್ಗಳಿಗೆ ಖಾತೆ ಸಂಗ್ರಾಹಕ ಪರಿಸರ ವ್ಯವಸ್ಥೆಗೆ ಸೇರಲು ನಿರ್ದೇಶನವನ್ನ ನೀಡಿದ್ರು. ಓಕೆ, ಅಂದ್ರೆ RBI ಕೂಡ ಇದರ ಬಗ್ಗೆ ಒಂದಷ್ಟು ಗೈಡ್ಲೈನ್ಸ್ ಅನ್ನು ಹೊರಡಿಸಿತ್ತು. ಈಗ ಆಲ್ರೆಡಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಬ್ಯಾಂಕ್ ಆಫ್ ಬರೋಡಾ, ಇನ್ನಿತರ ಕೆನರಾ ಬ್ಯಾಂಕ್ ಆಗಿರ್ಬೋದು, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿರ್ಬೋದು, ಸಾಕಷ್ಟು ಈ ಬ್ಯಾಂಕ್ಗಳು ಈ ಒಂದು ಅಕೌಂಟ್ ಅಗ್ರಿಗೇಟರ್ ವ್ಯವಸ್ಥೆಗೆ ಒಳಪಡ್ತಾ ಇದ್ದಾವೆ. ಓಕೆ, ಸೊ ಖಾತೆ ಸಂಗ್ರಾಹಕ ಅಥವಾ ಅಕೌಂಟ್ ಅಗ್ರಿಗೇಟರ್ ವ್ಯವಸ್ಥೆಗೆ ಸೇರಿದ ಮೊದಲ ಸಾರ್ವಜನಿಕ ವಲಯದ ಬ್ಯಾಂಕ್ ಅಂದ್ರೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಆಗುತ್ತೆ. ಓಕೆ, ಸೊ ನೋಡೋಣ ಏನೇನಿದೆ ಇದರಲ್ಲಿ ಅಂತ. ಸೊ ಇಲ್ಲಿ ನೋಡಿ, ಅಕೌಂಟ್ ಅಗ್ರಿಗೇಟರ್ ಎಂಪವರ್ಸ್ ದ ಇಂಡಿವಿಜುವಲ್ ವಿತ್ ಕಂಟ್ರೋಲ್ ಓವರ್ ದೇರ್ ಪರ್ಸನಲ್ ಫೈನಾನ್ಷಿಯಲ್ ಡೇಟಾ ವಿಚ್ ಅದರ್ವೈಸ್ ರಿಮೈನ್ಸ್. ಅಂದ್ರೆ ಏನು ಅರ್ಥ, ಇಲ್ಲಾಂದ್ರೆ ಯೂಸ್ ಆಗ್ತಾ ಇರಲಿಲ್ಲ ಆ ಇನ್ಫಾರ್ಮೇಶನ್ ಅಂತ. ಸೊ ಒಂದು ಇಲ್ಲಿ 2 ವಿಚಾರ ಇರುತ್ತೆ. ಒಂದು ಫೈನಾನ್ಷಿಯಲ್ ಇನ್ಫಾರ್ಮೇಶನ್ ಪ್ರೊವೈಡರ್ಸ್, ಸ್ವಲ್ಪ ಟೆಕ್ನಿಕಲ್ ಇದೆ, ಇದು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಫೈನಾನ್ಷಿಯಲ್ ಇನ್ಫಾರ್ಮೇಶನ್ ಪ್ರೊವೈಡರ್ಸ್ ಅಂತ FIP ಅಂತ ಒಂದು ಭಾಗ ಇರುತ್ತೆ. ಇನ್ನೊಂದು ಫೈನಾನ್ಷಿಯಲ್ ಇನ್ಫಾರ್ಮೇಶನ್ ಯೂಸರ್ಸ್ ಅಥವಾ FIU ಅಂತ ಕರಿತೀವಿ. ಓಕೆ, ಈಗ ಏನ್ ಬೇಕು, ಒಬ್ಬ ವ್ಯಕ್ತಿ ಇರ್ತಾನೆ ಮಿಡ್ಲಲ್ಲಿ, ಈತನಿಗೆ ಸಾಲ ಬೇಕಾಗಿದೆ. ಸಾಲ ಬೇಕಂದಾಗ ಯಾವುದೋ ಒಂದು ಕಂಪನಿ ಹತ್ರ ಹೋಗ್ತಾನೆ, ಸರ್ ಸಾಲ ಕೊಡಿ ಅಂತ. ಅವ್ರು ಏನ್ ಹೇಳ್ತಾರೆ, ಇಲ್ಲ ನಿನ್ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಕೊಡಪ್ಪ ಅಂತ ಒಂದು ಕೇಳ್ತಾರೆ, ನಿನ್ ಮ್ಯೂಚುವಲ್ ಫಂಡ್ ಏನೇನಿದೆ ಅದೆಲ್ಲ ಡೀಟೇಲ್ಸ್ ಕೊಡು ಅಂತಾರೆ, ಇನ್ಶೂರೆನ್ಸ್ ಎಲ್ಲಿ ತೆಗೆದುಕೊಂಡಿ ಅಂತ ಹೇಳ್ತಾರೆ. ಸೊ ಅಥವಾ ಇನ್ಕಮ್ ಟ್ಯಾಕ್ಸು ಅವೆಲ್ಲವೂ ಡೀಟೇಲ್ಸ್ ತಂದು ಕೊಡು ಅಂತಾರೆ. ಈತ 26 ಸಲ ಈ ಒಂದು ಕಂಪನಿಗಳ ಹತ್ರ ಹೋಗಿ ಅದು ಪ್ರಿಂಟ್ ಔಟ್ ಅನ್ನು ತರಬೇಕಾಗುತ್ತೆ. ಎಷ್ಟು ಕಷ್ಟ ಆಗುತ್ತೆ ನೋಡಿ,
ಅಲ್ವಾ. ಅದ್ರ ಬದಲಾಗಿ ಆ ಎಲ್ಲ ಇನ್ಫಾರ್ಮೇಶನ್ನ ಈ ಅಕೌಂಟ್ ಅಗ್ರಿಗೇಟರ್ಸ್ ಅಂತಕ್ಕಂಥ ಕಂಪನಿಗಳು ಮಾಡ್ತವೆ. ಈ ಕಂಪನಿಗಳು ಈತನ ಕೇಳ್ತವೆ, ಸರ್ ನಾವು ನಿಮ್ಮ ಇನ್ಫಾರ್ಮೇಶನ್ ಕ್ರೋಢೀಕರಿಸಿ ನೀವು ಕೇಳಿರ್ತಕ್ಕಂಥ ಬ್ಯಾಂಕಿಗೆ ಕೊಡಬಹುದಾ ಅಂತ. ಈತ ಕನ್ಸೆಂಟ್ ಕೊಟ್ರೆ, ಓಕೆ ಅಂತ ಕೊಟ್ರೆ, ಅವಾಗ ಇವರೆಲ್ಲ ಈ ಬ್ಯಾಂಕ್ಗಳಲ್ಲಿ ಮ್ಯೂಚುವಲ್ ಫಂಡ್ಗಳಲ್ಲಿ ರಿಕ್ವೆಸ್ಟ್ ಮಾಡಿ ಆ ಡೇಟಾನೆಲ್ಲ ತಂದು ಇವ್ರಿಗೆ ಕೊಡ್ತಾರೆ. ಆದ್ರೆ ಇಲ್ಲಿ ಇನ್ನೊಂದು ಗಮನಿಸಬೇಕು, ಆ ಡೇಟಾ ಏನಿದೆ ಅಲ್ವಾ, ಆ ಡೇಟಾದಲ್ಲಿ ಏನಿದೆ ಅಂತ ಈವನ್ ಅಕೌಂಟ್ ಅಗ್ರಿಗೇಟರ್ ಕಂಪನಿಗೂ ಸಹಿತ ಗೊತ್ತಿರಲ್ಲ. ಅಷ್ಟೊಂದು ಎನ್ಕ್ರಿಪ್ಟ್ ಆಗಿರುತ್ತೆ ಮಾಹಿತಿ. ನೇರವಾಗಿ ಬ್ಯಾಂಕ್ಗಳಿಂದ ಯಾವ ಬ್ಯಾಂಕಿಗೆ ಬೇಕು ಆ ಬ್ಯಾಂಕಿಗೆ ಹೋಗುತ್ತೆ. ಮಿಡ್ಲಲ್ಲಿ ಅದು ಯಾರನ್ನು ಈವನ್ ಅಕೌಂಟ್ ಅಗ್ರಿಗೇಟರ್ ಕಂಪನಿ ಕೂಡ ಆ ಇನ್ಫಾರ್ಮೇಶನ್ ನೋಡಕ್ ಸಾಧ್ಯನೇ ಇಲ್ಲ. ಸೊ ಈ ರೀತಿಯ ವ್ಯವಸ್ಥೆಯನ್ನು ನಾವು ಅಕೌಂಟ್ ಅಗ್ರಿಗೇಟರ್ ಅಂತ ಕರಿತೀವಿ. ಇದರಿಂದ ಏನ್ ಲಾಭ ಆಗುತ್ತೆ? ಏನ್ ಲಾಭ ಅಂದ್ರೆ, ಸಾಲವನ್ನ ನೀಡ್ತಕ್ಕಂಥ ಕಂಪನಿಗೆ ಸಾಲವನ್ನ ಆ ಒಬ್ಬ ವ್ಯಕ್ತಿಗೆ ನೀಡಬಹುದಾ ಇಲ್ವಾ ಅಂತ ಒಂದು ಅನಲೈಸಿಸ್ ಮಾಡೋದಕ್ಕೆ ಸರಿಯಾಗಿರ್ತಕ್ಕಂಥ ಮಾಹಿತಿ ಸಿಗುತ್ತೆ. ಹಿಂದೆ ಹೋಗಿದ್ರೆ ನಾವು ಹೇಳ್ಬೇಕಾಗ್ತಾ ಇತ್ತು, ಸರ್ ನನ್ನ ಸಿಬಿಲ್ ಸ್ಕೋರ್ ಇಷ್ಟಿದೆ, ನಾನು ಬ್ಯಾಂಕಲ್ಲಿ ಇಷ್ಟು ಲೋನ್ ತಗೊಂಡಿದ್ದೆ, ಎಲ್ಲವನ್ನ ಪಕ್ಕಾ ತೀರಿಸಿದ್ದೀನಿ, ಯಾವುದೇ ಒಂದು ಡಿಫಾಲ್ಟ್ ಆಗಿಲ್ಲ ಅಂತ ಅವ್ರಿಗೆ ಮನವರಿಕೆ ಮಾಡಿಕೊಡ್ಬೇಕಾಗಿರ್ತಕ್ಕಂಥ ನಮಗೆ ಒಂದು ಅವಶ್ಯಕತೆ ಇತ್ತು. ಮತ್ತು ಬ್ಯಾಂಕ್ ಅವ್ರಿಗೂ ಸಹಿತ ಇವನಿಗೆ ಸಾಲ ಕೊಟ್ಟರೆ ತೀರಿಸ್ತಾನೆ ಇಲ್ವಾ ಅನ್ನೋದಕ್ಕೆ ಸಾಕಷ್ಟು ಡೌಟ್ ಇರ್ತಾ ಇತ್ತು. ಈಗ ಎಲ್ಲವನ್ನೂ ಕ್ಲಿಯರ್ ಮಾಡಿ ಈ ಅಕೌಂಟ್ ಅಗ್ರಿಗೇಟರ್ ಬಂದಾಗ ಬ್ಯಾಂಕುಗಳಿಗೆ ಸಾಲ ಕೊಡೋದಕ್ಕೆ, ಆ ಒಂದು ನಿರ್ಧಾರವನ್ನು ಮಾಡೋದಕ್ಕೆ ಸಾಕಷ್ಟು ಇನ್ಫಾರ್ಮೇಶನ್ ಸಿಕ್ಕಂತಾಗುತ್ತೆ. ಸಾಲ ಕೊಡೋದಕ್ಕೆ ಇನ್ಫಾರ್ಮೇಶನ್ ಸಿಕ್ಕ ತಕ್ಷಣ ಭಾರತದಲ್ಲಿ ಸರಿಯಾಗಿರ್ತಕ್ಕಂಥ ಸಾಲ ಮರುಪಾವತಿ ಕೂಡ ಆಗ್ತವೆ. ಬ್ಯಾಂಕುಗಳು ಸಹಿತ ಬ್ಯಾಂಕ್ರಪ್ಟ್ ಆಗೋದನ್ನು ನಾವು ತಡಿಬಹುದು ಅಲ್ವಾ. ಸೊ ಈ ಎಲ್ಲ ವಿಚಾರಗಳಿಗಾಗಿ ಅಕೌಂಟ್ ಅಗ್ರಿಗೇಟರ್ನ ನೀವೆಲ್ಲರೂ ಎಲ್ಲ ಬ್ಯಾಂಕುಗಳು ಇನ್ಸ್ಟಾಲ್ ಮಾಡ್ಕೋಬೇಕು, ಆ ಒಂದು ವ್ಯವಸ್ಥೆಯನ್ನು ತರಬೇಕು ಅನ್ನೋ ಉದ್ದೇಶಕ್ಕೆ RBI ಗೈಡ್ಲೈನ್ಸ್ ಅನ್ನು ತಂದಿತ್ತು. ಈವನ್ ಕೇಂದ್ರ ಹಣಕಾಸು ಸಚಿವರು ಕೂಡ ನಿರ್ದೇಶನವನ್ನ ನೀಡಿದ್ರು. ಈಗ ಎಲ್ಲ ಬ್ಯಾಂಕ್ಗಳು ಈ ಒಂದು ಜುಲೈ ಅಂತ್ಯದ ವೇಳೆಗೆ ಸಾಕಷ್ಟು ಬ್ಯಾಂಕ್ಗಳು ಈ ಒಂದು ಅಕೌಂಟ್ ಅಗ್ರಿಗೇಟರ್ ಅನ್ನ ಅಳವಡಿಸ್ಕೊಳ್ಳುವತ್ತ ಮುಂದಾಗ್ತಾ ಇದ್ದಾರೆ. ಓಕೆ, ಸೊ ಅರ್ಥ ಆಯ್ತು ಅನ್ಕೊಳ್ತೀವಿ. ಓಕೆ, ಸೊ ಈ ರೀತಿಯಾಗಿ ನೋಡಿ, ಸೊ AIS ಕೆನಾಟ್ ರೀಡ್ ಕನ್ಸ್ಯೂಮರ್ ಡೇಟಾ, ದೇ ಕೆನಾಟ್ ರೀಸೆಲ್ ಕನ್ಸ್ಯೂಮರ್ ಡೇಟಾ. ಅಂದ್ರೆ ಮಿಡ್ಲಲ್ಲಿ ಅಕೌಂಟ್ ಅಗ್ರಿಗೇಟರ್ಸ್ ಇಷ್ಟೆಲ್ಲ ಇನ್ಫಾರ್ಮೇಶನ್ ತೆಗೆದುಕೊಳ್ತಾ ಇದ್ದಾರೆ ಅಂದ ಮಾತ್ರಕ್ಕೆ ಅವ್ರು ಆ ಡೇಟಾ ನೋಡೋಕ್ಕಾಗಲ್ಲ, ಯಾಕಂದ್ರೆ ಇಟ್ ವಿಲ್ ಬಿ ಎನ್ಕ್ರಿಪ್ಟೆಡ್. ಓಕೆ, ಮತ್ತೆ ನಮಗೆ ಬೇಕಂದಾಗ ನಾವೇನ್ ಮಾಡ್ಬೋದು, ಆ ಡೇಟಾನ ವಾಪಸ್ ತಗೋಬಹುದು ನಾವು ಯೂಸರ್ಸ್. ಆಮೇಲೆ ಯಾರಿಗೆ ಬೇಕು ಅವ್ರಿಗೆ ಮಾತ್ರ ನಾವು ಸೆಂಡ್ ಮಾಡ್ಬೋದು. ಸೊ ಆ ವ್ಯವಸ್ಥೆ, ಆ ಕಂಟ್ರೋಲ್ ಅನ್ನ ಅಕೌಂಟ್ ಅಗ್ರಿಗೇಟರ್ ನಮಗೆ ಕೊಟ್ಟಿರ್ತಾರೆ. ಸೊ ಇಲ್ಲದೆ ಹೋದ್ರೆ ಮಾಹಿತಿ ಬಹಳಷ್ಟು ಸೋರಿಕೆ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ, ಬಹಳಷ್ಟು ಮಿಸ್ಯೂಸ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಅವೆಲ್ಲವುಗಳಿಗೆ ಒಂದು ಕಡಿವಾಣವನ್ನು RBI ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಆಗ್ತಾ ಇದೆ. ಒಟ್ಟಾರೆಯಾಗಿ ನಮ್ಮ ಭಾರತದಲ್ಲಿ ಸಾಲ ವ್ಯವಸ್ಥೆಯನ್ನ ಸುಲಭೀಕರಿಸ್ತಕ್ಕಂಥ, ಸರಳೀಕರಿಸ್ತಕ್ಕಂಥ ಕೆಲಸಕ್ಕೆ ಈಗ RBI ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಮುಂದಾಗ್ತಾ ಇದ್ದಾವೆ. ಓಕೆ, ಸೊ ಯೂಸಿಂಗ್ ದ ಅಕೌಂಟ್ ಅಗ್ರಿಗೇಟರ್. ಅದಕ್ಕೋಸ್ಕರ ಈ ಒಂದು ಸಾರ್ವಜನಿಕ ವಲಯದ ಬ್ಯಾಂಕ್ಗಳು ಇತ್ತೀಚೆಗೆ AI ಪರಿಸರ ವ್ಯವಸ್ಥೆಗೆ ಸಂಪರ್ಕವನ್ನು ಹೊಂದ್ತಾ ಇದ್ದಾವೆ. AA ಅಂದ್ರೆ ಏನು? ಸೊ ಅಕೌಂಟ್ ಅಗ್ರಿಗೇಟರ್. ಅಕೌಂಟ್ ಅನ್ನ, ಮಾಹಿತಿಯನ್ನ ಅಗ್ರಿಗೇಟ್ ಮಾಡೋದು, ಒಂದು ಏನು ಕ್ರೋಢೀಕರಿಸ್ತಕ್ಕಂಥ ಕೆಲಸವನ್ನು ಕೆಲವೊಂದು ಕಂಪನಿಗಳು, ಈಗ ನಮ್ಮ Paytm ಆಗಿರ್ಬೋದು ಅಥವಾ ಫೋನ್-ಪೇ ಆಗಿರ್ಬೋದು, ಯಾವ ರೀತಿಯಾಗಿ ಇನ್ ಬಿಟ್ವೀನ್ ಇದ್ದಾರೆ ಅಂದ್ರೆ ನಮ್ಮ ಬ್ಯಾಂಕು ಮತ್ತು ನಾವು ಸೆಂಡ್ ಮಾಡ್ತಕ್ಕಂಥ ಒಂದು ಯಾರಿಗೆ ಸೆಂಡ್ ಮಾಡ್ಬೇಕಾದ್ರ ಮಧ್ಯೆ ಈಗ Paytm ಬರ್ತಾ ಇದೆ, ಫೋನ್-ಪೇ ಏನಿದಾವೆ ಮಿಡಲ್ ಮ್ಯಾನ್ಗಳಾಗಿ, ಅದೇ ರೀತಿಯಾಗಿ ಅಕೌಂಟ್ ಅಗ್ರಿಗೇಟರ್ ಆಗಿ ಕೆಲವೊಂದಷ್ಟು ಮಿಡಲ್ ಮ್ಯಾನ್ಗಳು, ಸಾಫ್ಟ್ವೇರ್ಗಳು ಮುಂದಿನ ದಿನಗಳಲ್ಲಿ ಬರ್ತವೆ. ಆಗ ನೀವು ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಗೊತ್ತಾಗುತ್ತೆ. ಓಕೆ, ಇನ್ನು ಕ್ವಶನ್ ನಂಬರ್ 5, 2022 ರಾಷ್ಟ್ರಪತಿಗಳ ಚುನಾವಣೆಯನ್ನ ಭಾರತದ ಎಷ್ಟನೇ ರಾಷ್ಟ್ರಪತಿಯನ್ನು ಆಯ್ಕೆ ಮಾಡಲು ನಡೆಸಲಾಗ್ತಾ ಇದೆ? ನೋಡಿ, ದ 2022 ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ ಇಸ್ ಕಂಡಕ್ಟೆಡ್ ಟು ಚೂಸ್ ದ ಡ್ಯಾಶ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಏನು 12ನೇ ರಾಷ್ಟ್ರಪತಿಗಳ, 14ನೇರವರ, 15ನೇರವರ, 17ನೇರವರ ಅಂದ್ರೆ, ಸೊ ಇಲ್ಲಿ ಫಿಲ್ ಇನ್ ದ ಬ್ಲಾಂಕ್ಸ್ ಇದೆ. ಸೊ ನೀವು ಫಿಲ್ ಮಾಡಬೇಕು. ಎಷ್ಟನೇವರು ಅಂದ್ರೆ ಬಹಳ ಸುದ್ದಿಲಿದೆ, ನೆನ್ನೆ ಪೇಪರಲ್ಲಿ ನೋಡಿರ್ತೀರ. ಸೊ 15ನೇ ರಾಷ್ಟ್ರಪತಿಯ ಒಂದು ಆಯ್ಕೆಗಾಗಿ ಇತ್ತೀಚೆಗೆ ಚುನಾವಣೆ ಆಗಿತ್ತು. ಹಾಗಾದ್ರೆ ನೆನ್ನೆ ರಿಸಲ್ಟ್ ಕೂಡ ಬಂದಿದೆ. ಸೊ ಯಾರೀಗ ಭಾರತದ ನೂತನ ರಾಷ್ಟ್ರಪತಿಗಳಾಗಿ 25ನೇ ತಾರೀಕು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ? ದ್ರೌಪದಿ ಮುರ್ಮುರವರು. ಓಕೆ, ಸೊ ಈಗ 14ನೇ ರಾಷ್ಟ್ರಪತಿಯಾಗಿ ರಾಮನಾಥ್ ಕೋವಿಂದ್ ಅವರಿದ್ದಾರೆ. ಅವರ ಅಧಿಕಾರಾವಧಿ ಜುಲೈ 24ಕ್ಕೆ ಮುಗಿಯುತ್ತೆ. ಹಾಗಾಗಿ 25ನೇ ತಾರೀಕು ಸೊ ಹೊಸ ರಾಷ್ಟ್ರಪತಿಗಳ ಪದಗ್ರಹಣ ಆಗುತ್ತೆ. ಅವರು 15ನೇ ರಾಷ್ಟ್ರಪತಿಗಳು ಮತ್ತು ಭಾರತದ 2ನೇ ಮಹಿಳಾ ರಾಷ್ಟ್ರಪತಿಗಳು ಮತ್ತು ಬುಡಕಟ್ಟು ಜನಾಂಗದಿಂದ ಆಯ್ಕೆಯಾಗಿರತಕ್ಕಂಥ ಮೊದಲ ರಾಷ್ಟ್ರಪತಿ. ಸೊ ಹೀಗೆ ಸಾಕಷ್ಟು ವಿಚಾರಗಳು ಈಗ ಮುನ್ನೆಲೆಗೆ ಬರ್ತಾ ಇದ್ದಾವೆ. ಓಕೆ,
ನೋಡಿ ಸರಿಯಾದ ಉತ್ತರ 15ನೇದು ಅಂತ ನೋಡಿದ್ವಿ. ಮೇಡಮ್ ಪ್ರೆಸಿಡೆಂಟ್, ಇನ್ನು ಮುಂದೆ ಮೇಡಮ್ ಪ್ರೆಸಿಡೆಂಟ್ ಅವರು 25ರಂದು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ನಿರೀಕ್ಷೆ ಮೀರಿ ಮತ ಪಡೆದ NDA ಅಭ್ಯರ್ಥಿ ದ್ರೌಪದಿ. ರಾಷ್ಟ್ರಪತಿ ಚುನಾವಣೆಯಲ್ಲಿ ನಿರೀಕ್ಷೆಯಂತೆಯೇ NDA ಅಭ್ಯರ್ಥಿ ದ್ರೌಪದಿ ಮುರ್ಮು ಅವರಿಗೆ ಭರ್ಜರಿ ಗೆಲುವು ಸಿಕ್ಕಿದೆ. ದೇಶದ 2ನೇ ಮಹಿಳಾ ರಾಷ್ಟ್ರಪತಿ, ಮೊದಲನೇರವರು ಪ್ರತಿಭಾ ಪಟೇಲ್ ಅವರು ಎನ್ನುವ ಹಿರಿಮೆಗೆ ಪಾತ್ರರಾಗಿರುವ ಮುರ್ಮು ಅವರು ಜುಲೈ 25ರಂದು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ಇನ್ನು ಬುಡಕಟ್ಟು ಮಹಿಳೆಯೊಬ್ಬರು ಈ ಅತ್ಯುನ್ನತ ಹುದ್ದೆಗೆ ಏರಿರುವುದು ಇದೇ ಮೊದಲು. ಇದುವೇ ಭಾರತದ ಪ್ರಜಾತಂತ್ರದ ಹೆಗ್ಗಳಿಕೆ. ಮತ್ತು ಮುರ್ಮು ಅವರ ಪರ ಒಟ್ಟು 64% ಮತಗಳು, 64% ಮತಗಳು ಮುರ್ಮು ಪರವಾಗಿ, 36% ಮತಗಳು ಯಶವಂತ್ ಸಿನ್ಹಾ ಪರವಾಗಿ ಚಲಾವಣೆ ಆಗಿದ್ದಾವೆ. ಮತ ಪ್ರಮಾಣವನ್ನು ನೋಡೋದಾದ್ರೆ ದ್ರೌಪದಿ ಮುರ್ಮುರವರಿಗೆ 2161 ಮತಗಳು. ಮತ ಮೌಲ್ಯವನ್ನು ನೋಡೋದಾದ್ರೆ 5,77,777. ಇನ್ನು ಯಶವಂತ್ ಸಿನ್ಹಾರವರಿಗೆ 1,058 ಮತಗಳು ಬಿದ್ದಿದ್ದಾವೆ. ಮತ ಮೌಲ್ಯವನ್ನು ನೋಡೋದಾದ್ರೆ 7,61,062 ಮತ ಮೌಲ್ಯ. ಆದಿವಾಸಿ ಆದ್ಯ ಪ್ರಜೆ, ರಾಷ್ಟ್ರಪತಿ ಹುದ್ದೆಗೇರಿದ ದೇಶದ ಮೊದಲ ಬುಡಕಟ್ಟು ಮಹಿಳೆ. ಶಾಸಕಿಯಾಗಿದ್ರು, ಸಚಿವರಾಗಿದ್ರು, ಜಾರ್ಖಂಡ್ ರಾಜ್ಯಪಾಲರಾಗಿ ಕೂಡ ಸೇವೆ ಸಲ್ಲಿಸಿದ್ದಾರೆ. ಲಕ್ಷ ಬುಡಕಟ್ಟು ಗ್ರಾಮಗಳಲ್ಲಿ ಸಂಭ್ರಮಾಚರಣೆಗೆ ಬಿಜೆಪಿ ಸಜ್ಜು. ಶಿಕ್ಷಕಿಯಾಗಿ ವೃತ್ತಿ ಜೀವನ, ನಂತರ ರಾಜಕೀಯ ಪ್ರವೇಶ. ಬುಡಕಟ್ಟು ಮಕ್ಕಳಿಗಾಗಿ ತವರಿನಲ್ಲಿ ಶಾಲೆ ಆರಂಭ. ಹೀಗೆ ಸಾಕಷ್ಟು ವಿಚಾರಗಳಲ್ಲಿ ಅವರು ಸಚಿವೆಯಾಗಿ ಅಥವಾ ಶಾಸಕಿಯಾಗಿ ಉತ್ತಮವಾಗಿರ್ತಕ್ಕಂಥ ಕಾರ್ಯನಿರ್ವಹಣೆಯನ್ನು ಮಾಡಿದ್ರು. ಈವನ್ ಜಾರ್ಖಂಡ್ನ ರಾಜ್ಯಪಾಲರಾಗಿದ್ದರು. ಇಲ್ಲಿ ಪ್ರಶ್ನೆ ಬರಬಹುದು, ಎಷ್ಟನೇ ರಾಜ್ಯಪಾಲರು ಅಂದ್ರೆ 15ನೇ ರಾಜ್ಯಪಾಲರು. ಓಕೆ, ಮತ್ತು ಯಾವ ರಾಜ್ಯದ ರಾಷ್ಟ್ರಪತಿಗಳು ಯಾವ ರಾಜ್ಯದ ರಾಜ್ಯಪಾಲರಾಗಿ ಕಾರ್ಯನಿರ್ವಹಿಸಿದ್ರು ಅಂದ್ರೆ ಜಾರ್ಖಂಡ್ನವರು. ಸೊ ಹೀಗೆ, ಮತ್ತು ಅವರು ಯಾವ ಬುಡಕಟ್ಟು ಜನಾಂಗ, ಯಾವ ಒಂದು ರಾಜ್ಯದವರು ಅಂದ್ರೆ ಒಡಿಶಾ ರಾಜ್ಯದವರು. ಮೋಸ್ಟ್ಲಿ ಸಂತಾಲ ಅಂತಕ್ಕಂಥ ಬುಡಕಟ್ಟು ಜನಾಂಗಕ್ಕೆ ಸೇರಿರ್ತಕ್ಕಂಥವ್ರು. ಸ್ವಲ್ಪ ನೋಡಿ, ನೀವೇ ನೋಟ್ ಮಾಡ್ಕೊಳ್ಳಿ. ಸೊ ಹಾಗಾದ್ರೆ ಈಗ 15ನೇ ರಾಷ್ಟ್ರಪತಿಯಾಗಿ ದ್ರೌಪದಿ ಮುರ್ಮುರವರು ಆಯ್ಕೆಯಾಗಿದ್ದಾರೆ. 25ರಂದು ಪದಗ್ರಹಣ ಮಾಡೋದರೊಂದಿಗೆ ಅಫಿಷಿಯಲ್ ಆಗಿ ಅವರು 15ನೇ ರಾಷ್ಟ್ರಪತಿಗಳು ಆಗ್ತಾರೆ. ನೋಡಿ, ಈಗ 14ನೇ ರಾಷ್ಟ್ರಪತಿ ಆಗಿರ್ತಕ್ಕಂಥ ರಾಮನಾಥ್ ಕೋವಿಂದ್ ಅವರ ಅಧಿಕಾರಾವಧಿ 25 ಜುಲೈ 2017ರಿಂದ 24 ಜುಲೈ 2022ವರೆಗಿತ್ತು. 24ಕ್ಕೆ ಅವರು ತಮ್ಮ ನಿವೃತ್ತಿ ಅನ್ನುವಂತಾರೆ. 25ಕ್ಕೆ ದ್ರೌಪದಿ ಮುರ್ಮುರವರು 15ನೇ ರಾಷ್ಟ್ರಪತಿಯಾಗಿ ಪದಗ್ರಹಣವನ್ನು ಮಾಡ್ತಾರೆ. ಇನ್ನು ರಾಷ್ಟ್ರಪತಿ ಹುದ್ದೆ ಅಂತಕ್ಕಂಥದ್ದು ಭಾರತದಲ್ಲಿ ಆರ್ಟಿಕಲ್ 52 ಪ್ರಕಾರ ಭಾರತಕ್ಕೊಬ್ಬ ರಾಷ್ಟ್ರಪತಿಗಳು ಇರಬೇಕು ಅನ್ನೋ ಒಂದು ಸಂವಿಧಾನದಲ್ಲಿ ನಾವು ಬರೆದಿದ್ದೀವಿ. ಸೊ 14ನೇ ರಾಷ್ಟ್ರಪತಿಗಳು ರಾಮನಾಥ್ ಕೋವಿಂದ್ ಅವರು, 15ನೇರವರು ದ್ರೌಪದಿ ಮುರ್ಮು ಅಂತ ನೋಡಿದ್ವಿ. ರಾಷ್ಟ್ರಪತಿಗಳು ಜನರಲ್ ಆಗಿ ಪ್ರಧಾನ ದಂಡನಾಯಕರಾಗಿರ್ತಾರೆ. ಅಂದ್ರೆ ನಮ್ಮ ಭಾರತದ ಆರ್ಮಿ ಫೋರ್ಸಸ್ ಏನಿದಾವೆ ಅದರ ಕಮಾಂಡರ್ ಇನ್ ಚೀಫ್ ಆಗಿರ್ತಾರೆ. ಭಾರತದ ಮೊದಲ ರಾಷ್ಟ್ರಪತಿಗಳು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು. ಇವರು ಭಾರತದ ರಾಷ್ಟ್ರಪತಿ ಹುದ್ದೆಗೆ 2 ಸಲ ಆಯ್ಕೆ ಆಗಿರ್ತಕ್ಕಂಥ ಏಕೈಕ ವ್ಯಕ್ತಿ ಆಗ್ತಾರೆ. 1952ರಿಂದ 57 ಮತ್ತು 57ರಿಂದ 62. ಇನ್ನು ಕನ್ನಡಿಗರಾಗಿರ್ತಕ್ಕಂಥ BD ಜತ್ತಿಯವರು ಭಾರತದ 5ನೇ ಉಪರಾಷ್ಟ್ರಪತಿಗಳು ಮತ್ತು ಮಾಜಿ ಹಂಗಾಮಿ ರಾಷ್ಟ್ರಪತಿಗಳು ಕೂಡ. ಅಂದ್ರೆ ಕರ್ನಾಟಕದಿಂದ ರಾಷ್ಟ್ರಪತಿಗಳು ಯಾರೂ ಆಗಿಲ್ಲ, ಬಟ್ ಹಂಗಾಮಿಯಾಗಿ ಆಗಿದ್ರು BD ಜತ್ತಿಯವರು. ಓಕೆ, ಇನ್ನು ಭಾರತದ 15ನೇ ರಾಷ್ಟ್ರಪತಿಗಳ ಒಂದು ಚುನಾವಣೆಯನ್ನು ಮಾಡಲು ಈಗ ಚುನಾವಣೆ ಆಗಿತ್ತು, ನೋಡಿದ್ವಿ. ಅದಕ್ಕೆ ದ್ರೌಪದಿ ಮುರ್ಮುರವರು ಮತ್ತು ಯಶವಂತ್ ಸಿನ್ಹಾ ಅವರು ಚುನಾವಣೆಯಲ್ಲಿ ಭಾಗವಹಿಸಿದ್ರು. ಅದರಲ್ಲಿ ದ್ರೌಪದಿ ಮುರ್ಮುರವರು 15ನೇ ರಾಷ್ಟ್ರಪತಿಯಾಗಿ ಆಯ್ಕೆಯಾಗಿದ್ದಾರೆ. ಇನ್ನು ಯಾರ್ಯಾರು ರಾಷ್ಟ್ರಪತಿಗಳು ಅಂತ ಇಲ್ಲಿ ಕೊಟ್ಟಿದ್ದೀವಿ ನೋಡ್ಬೋದು. ರಾಜೇಂದ್ರ ಪ್ರಸಾದ್ ಅವರು, ಸರ್ವಪಲ್ಲಿ ರಾಧಾಕೃಷ್ಣನ್, ಜಾಕಿರ್ ಹುಸೇನ್, VV ಗಿರಿ, ಫಕ್ರುದ್ದೀನ್ ಅಲಿ ಅಹ್ಮದ್, ನೀಲಂ ಸಂಜೀವ ರೆಡ್ಡಿ, ಅವರಾದ್ಮೇಲೆ ಜೈಲ್ ಸಿಂಗು, ಅದಾದ್ಮೇಲೆ ರಾಮಸ್ವಾಮಿ ವೆಂಕಟರಾಮನ್ ಅವರು, ಶಂಕರ್ ದಯಾಳ್ ಶರ್ಮಾ, KR ನಾರಾಯಣನ್, APJ ಅಬ್ದುಲ್ ಕಲಾಂ, ಪ್ರತಿಭಾ ಪಾಟೀಲ್, ಪ್ರಣಬ್ ಮುಖರ್ಜಿ ಮತ್ತು ರಾಮನಾಥ್ ಕೋವಿಂದ್ ಅವರು 14ನೇರವರು. ಈಗ 15ನೇರವರಾಗಿ ದ್ರೌಪದಿ ಮುರ್ಮುರವರು. ಸೊ ಇಷ್ಟು ವಿಚಾರ. ಓಕೆ, ಸೊ ಇನ್ನೂ ಅವರು ಅಫಿಷಿಯಲ್ ಆಗಿ ಆಗಿಲ್ಲ, ಆದಾಗ ಈ ಲಿಸ್ಟಲ್ಲಿ ಅವರು ಕೂಡ ಸೇರ್ತಾರೆ. ಓಕೆ, ಇನ್ನು ಅಧಿಕಾರದಲ್ಲಿದ್ದಾಗ ನಿಧನರಾಗಿರ್ತಕ್ಕಂಥ ರಾಷ್ಟ್ರಪತಿಗಳು ಯಾರಂದ್ರೆ ಜಾಕಿರ್ ಹುಸೇನ್ ಮತ್ತು ಫಕ್ರುದ್ದೀನ್ ಅಲಿ ಅಹ್ಮದ್ ಅವರು. ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿಗಳು 12ನೇ ರಾಷ್ಟ್ರಪತಿ ಪ್ರತಿಭಾ ಪಟೇಲ್ ಅವರು 2007ರಲ್ಲಿ ರಾಷ್ಟ್ರಪತಿ ಹುದ್ದೆಯನ್ನು ಅಲಂಕರಿಸಿರ್ತಕ್ಕಂಥ ಮೊದಲ ಮಹಿಳೆ. ಈಗ 2ನೇರವರಾಗಿ ದ್ರೌಪದಿ ಮುರ್ಮುರವರು ಇತಿಹಾಸವನ್ನು ಬರೀತಾರೆ. ಇನ್ನು ಮೊಹಮ್ಮದ್ ಹಿದಾಯತುಲ್ಲಾ ಅವರು ಭಾರತದ ಮುಖ್ಯ ನ್ಯಾಯಮೂರ್ತಿಗಳಾಗಿ ಹಂಗಾಮಿ ರಾಷ್ಟ್ರಪತಿಗಳಾಗಿ ಕಾರ್ಯನಿರ್ವಹಿಸಿದ ಏಕೈಕ ನಿದರ್ಶನ. ಅಂದ್ರೆ ಭಾರತದ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇದ್ರು ಮೊಹಮ್ಮದ್ ಹಿದಾಯತ್ ಉಲ್ಲಾರವರು. ಅವರು ಒಂದು ಸಿಚುವೇಶನ್ ಬಂದಾಗ ಹಂಗಾಮಿ ರಾಷ್ಟ್ರಪತಿಗಳಾಗಿ ಕೂಡ ಕಾರ್ಯವನ್ನ ನಿರ್ವಹಿಸಿದ್ರು. ಓಕೆ, ಸೊ ಯಾಕೆ ಏನು ಅಂತ ಇಲ್ಲಿ ಸಿಚುವೇಶನ್ ನಾವು ಆಲ್ರೆಡಿ ಮಾತಾಡಿದೀವಿ ಸಾಕಷ್ಟು ಕಡೆ. ಸೊ ನೆನ್ಪಿಡ್ಬೇಕು. ಓಕೆ, ಇನ್ನು ಕ್ವಶನ್ ನಂಬರ್ 6, 2022ರ ಉಪರಾಷ್ಟ್ರಪತಿಗಳ ಚುನಾವಣೆ ಇನ್ನೇನು ಆಗುತ್ತೆ. ಸೊ ಅದಕ್ಕೂ ಕೂಡ ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ. ಸೊ NDAಯಿಂದ ಮತ್ತು UPAಯಿಂದ ಯಾರ್ಯಾರಂತ. ಸೊ ಹಾಗಾದ್ರೆ ಎಷ್ಟನೇ ಉಪರಾಷ್ಟ್ರಪತಿಯನ್ನು ಆಯ್ಕೆ ಮಾಡಲು ಈ ಒಂದು ಉಪರಾಷ್ಟ್ರಪತಿಗಳ ಚುನಾವಣೆ ನಡೆಯುತ್ತೆ. ಸೊ ನೋಡಿ, ಇಲ್ಲಿ
ರಾಷ್ಟ್ರಪತಿಗಳ ಚುನಾವಣೆ ಆಯಿತು, ಯಾರು ಆಯ್ಕೆ ಆದ್ರ ಅಂತ ಗೊತ್ತಾಯ್ತು, ಅವ್ರು ಯಾವಾಗ ಪದಗ್ರಹಣ ಮಾಡ್ತಾರೆ ಅಂತ ನೋಡಿದ್ವಿ. ಇನ್ನು ಉಪರಾಷ್ಟ್ರಪತಿಗಳು ವೆಂಕಯ್ಯ ನಾಯ್ಡು ಅವರು ಏನಿದ್ದಾರೆ ಅವರ ಅಧಿಕಾರಾವಧಿ ಕೂಡ ಇತ್ತೀಚೆಗೆ ಮುಗಿಯುತ್ತೆ ಇನ್ನೇ ಕೆಲವು ದಿನಗಳಲ್ಲಿ. ಅದಕ್ಕೂ ಕೂಡ ಉಪರಾಷ್ಟ್ರಪತಿಗಳ ಚುನಾವಣೆ ಕೂಡ ನಡೆಯುತ್ತೆ. ಹಾಗಾದ್ರೆ ಎಷ್ಟನೇ ಉಪರಾಷ್ಟ್ರಪತಿಗಳ ಚುನಾವಣೆ ಅಥವಾ ಎಷ್ಟನೇವ್ರು ಆಗ್ತಾರೆ ಗೆದ್ರೆ ನೋಡಿ. The 2022 Vice Presidential Election is conducted to choose the Vice President of India. ಎಷ್ಟನೇದು? 12ನವರ, 14ನವರ, 13ನವರ, 15ನವರ ಅಂದ್ರೆ 14ನೇ ಉಪರಾಷ್ಟ್ರಪತಿಗಳ ಒಂದು ಆಯ್ಕೆಗೆ ಈ ಒಂದು ಚುನಾವಣೆ ನಡೆಯುತ್ತೆ ನೋಡಿ. ರಾಷ್ಟ್ರಪತಿಗಳು 15ನೇರವರು, ಉಪರಾಷ್ಟ್ರಪತಿಗಳು 14ನೇರವರು ಆಗ್ತಾರೆ. ಅಂದ್ರೆ ಈಗಿರೋರು 13ನೇರವರು. ಆರ್ಟಿಕಲ್ 63ರ ಪ್ರಕಾರ ಭಾರತದಲ್ಲಿ ರಾಷ್ಟ್ರಪತಿಗಳ ಹುದ್ದೆ, ಉಪರಾಷ್ಟ್ರಪತಿಗಳ ಹುದ್ದೆ ಇದೆ. ರಾಷ್ಟ್ರಪತಿಗಳ ನಂತರ 2ನೇ ಅತ್ಯುನ್ನತ ಸಾಂವಿಧಾನಿಕ ಒಂದು ಹುದ್ದೆ ಆಗುತ್ತೆ ಉಪರಾಷ್ಟ್ರಪತಿಗಳದು. ಇನ್ನು ಇವ್ರನ್ನ ರಾಜ್ಯಸಭೆ ಅಧ್ಯಕ್ಷರು ಕೂಡ ಆಗಿರ್ತಾರೆ. ಈಗ 13ನೇರವರು ಇದ್ದಾರೆ. ವೆಂಕಯ್ಯ ನಾಯ್ಡುರವರು 13ನೇರವರು ಆಗ್ತಾರೆ. ಇನ್ನೊಂದು ವಿಚಾರ ಅಂದ್ರೆ ಸ್ವತಂತ್ರ ಭಾರತ ರಚನೆಯಾದ ನಂತರ ಜನಿಸಿದ ಮತ್ತು ಉಪರಾಷ್ಟ್ರಪತಿ ಹುದ್ದೆಗೇರಿದ ಮೊದಲಿಗರು ಅಂದ್ರೆ ವೆಂಕಯ್ಯ ನಾಯ್ಡುರವರು. ಮೊದಲ ಉಪರಾಷ್ಟ್ರಪತಿಗಳು ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು. ಅಧಿಕಾರದಲ್ಲಿದ್ದಾಗ ನಿಧನರಾಗಿರ್ತಕ್ಕಂಥ ಉಪರಾಷ್ಟ್ರಪತಿಗಳು ಕೃಷ್ಣಕಾಂತ್ ಅವರು 2007ರಲ್ಲಿ. ಓಕೆ, ಇನ್ನು ಯಾರ್ಯಾರು ಉಪರಾಷ್ಟ್ರಪತಿಗಳು ಅನ್ನೋ ವಿಚಾರವನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡ್ಬೋದು. ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು, ನಂತರ ಜಾಕಿರ್ ಹುಸೇನ್ ಅವರು, ವಿ ಗಿರಿ ಅವರು, ಗೋಪಾಲ್ ಸ್ವರೂಪ್ ಪಟಾಯ್ಕು, ಬಿ ಡಿ ಜತ್ತಿ ನಮ್ಮ ಕರ್ನಾಟಕದಿಂದ, ಮೊಹಮ್ಮದ್ ಹಿದಾಯತ್ ಉಲ್ಲಾರ್ ಅವರು, ಆರ್ ವೆಂಕಟರಾಮನ್, ಶಂಕರ್ ದಯಾಳ್ ಶರ್ಮಾ, KR ನಾರಾಯಣನ್, ಕೃಷ್ಣನ್ ಕಾತ್ ಅಥವಾ ಕಿಶನ್ ಕಾತ್ ಅಂತ ಕರಿತಾ ಇದ್ದು, ಭೈರವ್ ಸಿಂಗ್ ಶೇಖಾವತ್, ಮೊಹಮ್ಮದ್ ಅನ್ಸಾರಿ, ಹಮೀದ್ ಅನ್ಸಾರಿ ಮತ್ತು ವೆಂಕಯ್ಯ ನಾಯ್ಡು. ಈಗ ಈ ಪ್ಲೇಸಲ್ಲಿ ಯಾರು ಬರ್ತಾರೆ ಅಂದರೆ ಐದರ್ ಧನ್ಕರ್ ಅವರು ಬರ್ತಾರೆ, ಇಲ್ಲ ಮಾರ್ಗರೇಟ್ ಆಳ್ವರ್ ಅವರು. ಧನ್ಕರ್ ಅವರೇ ಬರ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇದೆ, ಯಾಕಂದರೆ ಅವರು NDA ಇಂದ ಈಗ ಅಭ್ಯರ್ಥಿಗಳಾಗಿದ್ದಾರೆ. ಇನ್ನು UPA ಇಂದ ಮಾರ್ಗರೇಟ್ ಆಳ್ವರ್ ಅವರು ಅಭ್ಯರ್ಥಿಗಳಾಗಿದ್ದಾರೆ ಉಪರಾಷ್ಟ್ರಪತಿಗಳ ಚುನಾವಣೆಯಲ್ಲಿ. ನೋಡ್ಬೋದು ಯಾವಾಗ ಈ ಒಂದು ಚುನಾವಣೆ ಆಗುತ್ತೆ. ಅದಾದಾಗ ಯಾರು 14ನೇ ಉಪರಾಷ್ಟ್ರಪತಿಗಳಾಗಿ ಆಯ್ಕೆ ಆಗ್ತಾರೆ. ಅದೆಲ್ಲವನ್ನ ಮುಂದಿನ ದಿನಗಳಲ್ಲಿ ಆ ಚುನಾವಣೆ ಬಂದಾಗ ನೋಡೋಣ. ಓಕೆ, ಕ್ವಶನ್ ನಂಬರ್ 7. ಮುಂದಿನ ತಿಂಗಳು ಬೆಂಗಳೂರಿನ ಎಲ್ಲಾ ವಾರ್ಡ್ಗಳಲ್ಲಿ ನಮ್ಮ ಕ್ಲಿನಿಕ್ ಸೇವೆ ಆರಂಭ. ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ದಾರೆ. ನಮ್ಮ ಕ್ಲಿನಿಕ್ ಸರ್ವಿಸಸ್ ವಿಲ್ ಬಿ ಆಲ್ ವಾರ್ಡ್ಸ್ ಆಫ್ ಬೆಂಗಳೂರು ನೆಕ್ಸ್ಟ್ ಮಂತ್ ಅಂತ ಹೇಳಿದ್ದಾರೆ. ಏನಿದು ನಮ್ಮ ಕ್ಲಿನಿಕ್ ನೋಡಿ, ಮುಂದಿನ ತಿಂಗಳಲ್ಲಿ ನಮ್ಮ ಕ್ಲಿನಿಕ್ ಆರಂಭವಾಗುತ್ತೆ. ಒಂದು ಸಮಾರಂಭದಲ್ಲಿ ಹೇಳಿದ್ದಾರೆ. BBMPಯ ಎಲ್ಲ 243 ವಾರ್ಡ್ಗಳಲ್ಲಿ ಮುಂದಿನ ತಿಂಗಳಲ್ಲೇ ನಮ್ಮ ಕ್ಲಿನಿಕ್ಗಳನ್ನು ಆರಂಭಿಸಲಾಗುವುದು ಎಂದು ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಏನು ಇದು ನಮ್ಮ ಕ್ಲಿನಿಕ್ ನೋಡಿ, ಇತ್ತೀಚಿನ ಬಜೆಟ್ ಅಲ್ಲಿ ಸ್ವತಃ ಮುಖ್ಯಮಂತ್ರಿ ಬೊಮ್ಮಾಯಿರವರೇ ಬಜೆಟ್ ಮಂಡನೆಯನ್ನು ಮಾಡಿದ್ರು. ಅದರಲ್ಲಿ ರಾಜ್ಯದ ಪ್ರಮುಖ ನಗರಗಳಲ್ಲಿ 438 ನಮ್ಮ ಕ್ಲಿನಿಕ್ಗಳನ್ನು ಸ್ಥಾಪಿಸಲಾಗುವುದು. ಬೆಂಗಳೂರಿನ ಎಲ್ಲಾ ವಾರ್ಡ್ಗಳಲ್ಲಿ ಇವುಗಳನ್ನು ಸ್ಥಾಪಿಸಲಾಗುವುದು. ಉದ್ದೇಶ ಏನು? ಈ ಕ್ಲಿನಿಕ್ಗಳಲ್ಲಿ ಅಸಾಂಕ್ರಾಮಿಕ ರೋಗಗಳ ಪತ್ತೆ, ಹೆಚ್ಚಿನ ಚಿಕಿತ್ಸೆಗಾಗಿ ತಜ್ಞರ ಬಳಿ ಕಳಿಸ್ತಕ್ಕಂಥ ಸೇವೆಯನ್ನು ಒದಗಿಸಲಾಗುವುದು. ಈಗ ಏನಾಗುತ್ತೆ, ಕೆಲವೊಂದು ಸಾಕಷ್ಟು ರೋಗಗಳು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಅಂತ ಸಂದರ್ಭದಲ್ಲಿ ಒಂದು ನಮ್ಮ ಕ್ಲಿನಿಕ್ಗಳಿಗೆ ಜನರು ಹೋಗ್ಬೋದು. ಅಲ್ಲಿ ಏನಾದರೂ ಹೆಚ್ಚಿನ ಚಿಕಿತ್ಸೆ ಬೇಕಿದ್ರೆ ತಜ್ಞರ ಬಳಿ ಕಳಿಸ್ಬೋದು. ಹೀಗೆ 438 ನಮ್ಮ ಕ್ಲಿನಿಕ್ಗಳನ್ನು ತರ್ತೀವಿ, ಅಲ್ಲಿ ತಜ್ಞರನ್ನ ನೇಮಕ ಮಾಡ್ತೀವಿ ಮತ್ತು ಬೆಂಗಳೂರಿನ ಎಲ್ಲ ವಾರ್ಡ್ಗಳಲ್ಲೂ ಕೂಡ ಈ ನಮ್ಮ ಕ್ಲಿನಿಕ್ಗಳನ್ನು ತರ್ತೀವಿ ಅಂತ ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ರು. ಅವನ್ನ ಮುಂದಿನ ತಿಂಗಳಲ್ಲಿ ನಾವು ಆರಂಭ ಮಾಡ್ತೀವಿ ಅಂತ ಬಸವರಾಜ ಬೊಮ್ಮಾಯಿರವರು ಹೇಳಿದ್ದಾರೆ. ನಮ್ಮ ಕ್ಲಿನಿಕ್ಗಳು ಹೆಸರೇನು? ನಮ್ಮ ಕ್ಲಿನಿಕ್ ನೆನ್ಪಿಡ್ಬೇಕು. ಓಕೆ, ಇನ್ನು ಕ್ವಶನ್ ನಂಬರ್ 8 ನೋಡಿ. ಕರ್ನಾಟಕದ ಒಂದು ನ್ಯೂಸ್ ಇದೆ. 82 ಪಶು ಸಂಜೀವಿನಿ ಆಂಬ್ಯುಲೆನ್ಸ್ಗಳಿಗೆ ಸೇವೆಗೆ ಚಾಲನೆ ನೀಡಿದ ಸಚಿವರು. ಕರ್ನಾಟಕ 82 ಪಶು ಸಂಜೀವಿನಿ ಆಂಬ್ಯುಲೆನ್ಸಸ್ ಟು ಬಿ ಲಾಂಚ್ಡ್. ಈ ರೀತಿಯಾಗಿ ಪಶು ಚಿಕಿತ್ಸಾ ಒಂದು ಆಂಬ್ಯುಲೆನ್ಸ್ಗಳನ್ನ ತಂದಿರತಕ್ಕಂಥ ಮೊದಲ ರಾಜ್ಯವಾಗಿ ಕರ್ನಾಟಕ ಹೊರಹೊಮ್ಮಿದೆ. ಹಿಂದೆ ಕೂಡ ನೋಡಿದ್ವಿ, ಅದರ ಒಂದು ಅಪ್ಡೇಟ್ ಇದೆ. ಏನೇನು ನೋಡ್ತಾ ಹೋಗೋಣ. 82 ಆಂಬ್ಯುಲೆನ್ಸ್ ಲೋಕಾರ್ಪಣೆ, ಸಂಚಾರಿ ಚಿಕಿತ್ಸಾ ವಾಹನ ಯೋಜನೆಗೆ ಚಾಲನೆ, ದೇಶದಲ್ಲಿಯೇ ಮೊದಲ ಯೋಜನೆ. ಇಲಾಖೆಯ ಸಚಿವನಾದ ನಂತರ ಅಂದ್ರೆ ಪ್ರಭು ಚವ್ಹಾಣ್ ಅವರು ಪಶುಸಂಗೋಪನಾ ಸಚಿವರಿದ್ದಾರೆ. ಅವರು ಪಶು ಸಂಜೀವಿನಿ ಹೆಸರಲ್ಲಿ 15 ಪಶು ಚಿಕಿತ್ಸಾ ವಾಹನಗಳನ್ನ ಲೋಕಾರ್ಪಣೆ ಮಾಡಿದ್ರು. ಅದರ ಒಂದು ವಿಚಾರವಾಗಿ ಕೇಂದ್ರವು ಪಶು ಸಂಜೀವಿನಿ ಕಾರ್ಯಕ್ರಮವನ್ನು ಪ್ರಶಂಸಿಸಿ 275 ಸಂಚಾರಿ ಚಿಕಿತ್ಸಾ ವಾಹನಗಳನ್ನು ಒದಗಿಸಿದ್ರು. ನೋಡಿ ಏನಾಗಿತ್ತು, ಹಿಂದೆ ಸಂಚಾರಿ ಪಶು ಚಿಕಿತ್ಸಾ ಘಟಕಗಳನ್ನು ಲೋಕಾರ್ಪಣೆ ಮಾಡಿದ್ರು. ಅಂದ್ರೆ ಸಾಕಷ್ಟು ಈಗ ಪ್ರಾಣಿಗಳು ಏನ್ ಮಾಡಿರ್ತವೆ, ನಮ್ಮ ಮನುಷ್ಯರಿಗೆ ಯಾವ ರೀತಿಯಾಗಿ ಆಂಬ್ಯುಲೆನ್ಸ್ಗಳಿದಾವೆ ಅದೇ ರೀತಿಯಾಗಿ ಪ್ರಾಣಿಗಳಿಗೆ ಅಂದರೆ ಈ ಕುರಿ, ಮೇಕೆ, ದನಗಳಾಗಿರ್ಬೋದು, ಏನಾದರೂ ಸಡನ್ ಆಗಿರ್ತಕ್ಕಂಥ ಆಕ್ಸಿಡೆಂಟ್ ಆದರೆ ಅಥವಾ ಅವುಗಳಿಗೆ ಹೆಚ್ಚಿನ ಒಂದು ಚಿಕಿತ್ಸೆ ಬೇಕಾದಾಗ ಈ ಆಂಬ್ಯುಲೆನ್ಸ್ಗಳನ್ನು, ಸಂಚಾರಿ ಆಂಬ್ಯುಲೆನ್ಸ್ಗಳನ್ನು ತೆಗೆದುಕೊಂಡು ಹೋಗಿ ಅವುಗಳ ಸ್ಥಳದಲ್ಲಿಯೇ ಒಂದು ಚಿಕಿತ್ಸೆಯನ್ನು ನೀಡ್ತಕ್ಕಂಥ ವ್ಯವಸ್ಥೆ ಆಗಿತ್ತು.
ಸೊ ನೋಡಿ, ಜಾನುವಾರುಗಳ ಸಂರಕ್ಷಣೆ, ಪಾಲನೆ ಮತ್ತು ಆರೋಗ್ಯ ರಕ್ಷಣೆಗಾಗಿ ಸುಸಜ್ಜಿತ ಶಸ್ತ್ರಚಿಕಿತ್ಸಾ ವಾಹನಗಳ ಮೂಲಕ ನೋಡಿ ಆಪರೇಷನ್ಸ್ಗೂ ಸಹಿತನು ಎಲ್ಲ ವ್ಯವಸ್ಥೆಗಳಿರ್ತಕ್ಕಂಥ ಒಂದು ವಾಹನಗಳಾಗಿದ್ದು, ಅದನ್ನು ಪಶು ಸಂಜೀವಿನಿ ಯೋಜನೆಯನ್ನ ಜಾರಿಗೆ ತರಲಾಗಿತ್ತು. ಅದರ ಮುಂದುವರೆದ ಭಾಗವೇ ಸಂಚಾರಿ ಪಶು ಚಿಕಿತ್ಸಾ ವಾಹನವಾಗಿದೆ ಅಲ್ವಾ. ಸೊ ನೋಡಿ, ದನ, ಎಮ್ಮೆ, ಕುರಿ, ಮೇಕೆ ಮತ್ತು ಹಂದಿ ಸೇರಿದಂತೆ 290 ಲಕ್ಷ ಜಾನುವಾರುಗಳಿದ್ದು ನಮ್ಮ ರಾಜ್ಯದಲ್ಲಿ ಪ್ರತಿ ಲಕ್ಷ ಜಾನುವಾರುಗಳಿಗೆ ಒಂದು ಸಂಚಾರಿ ಚಿಕಿತ್ಸಾ ವಾಹನವನ್ನು ಕೇಂದ್ರ ಸರ್ಕಾರದಿಂದ ಒದಗಿಸಲಾಗ್ತಾ ಇದೆ. ಇದಕ್ಕೆ 60-40 ಅನುದಾನವನ್ನು ಕೂಡ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಭರಿಸ್ತಾ ಇದ್ದೇವೆ. ಸೊ ಹೀಗೆ ಪಶು ಚಿಕಿತ್ಸಾ ಶಸ್ತ್ರಚಿಕಿತ್ಸಾ ವಾಹನಗಳ ಜೊತೆಗೆ ಈಗ ಸಂಚಾರಿ ಚಿಕಿತ್ಸಾ ವಾಹನಗಳನ್ನು ಕರ್ನಾಟಕ ರಾಜ್ಯ ತರ್ತಾ ಇದೆ. ಸೊ ಇಂಥ ಒಂದು ವ್ಯವಸ್ಥೆಯನ್ನು ತಂದಿರತಕ್ಕಂಥ ಮೊದಲ ರಾಜ್ಯ ನಮ್ಮ ರಾಜ್ಯವಾಗುತ್ತೆ. ದೇಶದಲ್ಲಿಯೇ ಮೊದಲು ಸಂಚಾರಿ ಪಶು ಚಿಕಿತ್ಸಾಲಯ. ಓಕೆ, ನೆನ್ಪಿಡ್ಬೇಕು, ಹಿಂದೆ ಕೂಡ ಮಾತಾಡಿದ್ವಿ. ಓಕೆ, ನೆಕ್ಸ್ಟು 2018 ರೈತ ಉತ್ಪಾದಕ ಸಂಸ್ಥೆಗಳಿಗೆ 37 ಕೋಟಿ ರೂಪಾಯಿಗಳಿಗೂ ಹೆಚ್ಚಿನ ಈಕ್ವಿಟಿಯ ಅನುದಾನವನ್ನು ಕೇಂದ್ರದ ಕೃಷಿ ಸಚಿವ ನರೇಂದ್ರ ಸಿಂಗ್ ತೋಮರ್ ಅವರು ಬಿಡುಗಡೆ ಮಾಡಿದ್ದಾರೆ. ತೋಮರ್ ಲಾಂಚಸ್ POP. ನೋಡಿ, ಏನು POP ಅಂಡರ್ ಇನಾಮ್. ಓಕೆ, ಎಲೆಕ್ಟ್ರಾನಿಕಲಿ ನ್ಯಾಷನಲ್ ಅಗ್ರಿಕಲ್ಚರ್ ಮಾರ್ಕೆಟ್ ಏನಿತ್ತು, ಸೊ ಅದರ ಒಂದು ಅಡಿಯಲ್ಲಿ ಪಾಪ್ ಅನ್ನು ತರ್ತಾ ಇದ್ದಾರೆ. ಸೊ ಇದಕ್ಕೆ 37 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದಾರೆ. ಒಟ್ಟು FPO ಅಂದರೆ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ಸ್ 2018 ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಅಥವಾ ರೈತ ಉತ್ಪಾದಕ ಸಂಸ್ಥೆಗಳಿಗೆ ಇದರ ಅನುದಾನವನ್ನು ನೀಡಿದ್ದಾರೆ. ಓಕೆ, ಸೊ POP ಅಂದರೆ ಪ್ಲಾಟ್ಫಾರ್ಮ್ ಆಫ್ ಪ್ಲಾಟ್ಫಾರ್ಮ್ಸ್ ಅಂಡರ್ ದ ನ್ಯಾಷನಲ್ ಅಗ್ರಿಕಲ್ಚರಲ್ ಮಾರ್ಕೆಟ್. ಸೊ ಒಟ್ಟಾರೆಯಾಗಿ ಹೇಳ್ತೀನಿ ನೋಡಿ, ಏನಾಗುತ್ತೆ, ನಮ್ಮ ರೈತರು ಬೆಳೆಗಳನ್ನು ಬೆಳೀತಾರೆ. ಬೆಳೆದಿರ್ತಕ್ಕಂಥ ಬೆಳೆ, ಅದು ತರಕಾರಿ ಆಗಿರ್ಬೋದು ಅಥವಾ ಇನ್ನೊಂದು ಯಾವುದೋ ಬೆಳೆ ಆಗಿರ್ಬೋದು, ಆ ಬೆಳೆಯನ್ನು ಹಣ್ಣು, ತರಕಾರಿಗಳು ಅಥವಾ ಕಾಳು ಕಡಿಗಳನ್ನು ಬೆಳೆದಿರ್ತಕ್ಕಂಥ ರೈತರು ಮಾರ್ಕೆಟಿಗೆ ತೆಗೆದುಕೊಂಡು ಹೋದಾಗ ಸಾಕಷ್ಟು ಕಡಿಮೆ ಬೆಲೆಗೆ ಅಲ್ಲಿ ಕೇಳ್ತಾರೆ ಮತ್ತು ತೆಗೆದುಕೊಂಡು ಹೋಗಿರ್ತಕ್ಕಂಥ ಖರ್ಚು ಸಹಿತ ಆಗಲ್ಲ. ಅಂಥ ಸಂದರ್ಭಗಳಲ್ಲಿ ರೈತರು ಆ ಒಂದು ಹಣ್ಣುಗಳನ್ನು, ತರಕಾರಿಗಳನ್ನು ಬೀದಿಗೆ, ರಸ್ತೆಗೆ ಸುರಿದಿರ್ತಕ್ಕಂಥ ನಿದರ್ಶನಗಳನ್ನು ಪ್ರತಿ ವರ್ಷ ನೋಡ್ತಾನೆ ಇದ್ದೀವಿ. ಆದರೆ ಅಲ್ಲಿ ಮಾರಿರ್ತಕ್ಕಂಥವು ಕೊನೆಗೆ ಗ್ರಾಹಕರ ಕೈಗೆ ಬರಬೇಕಾದ್ರೆ ಸಾಕಷ್ಟು ದರ ಏರಿರುತ್ತೆ. ಟೊಮೆಟೊ 1 ರೂಪಾಯಿ KG ತೊಗೊಂಡಿರ್ತಾರೆ, ನಮಗೆ 20 ರೂಪಾಯಿ 30 ರೂಪಾಯಿಗೆ ಮಾರ್ತಾರೆ. ಸೊ ಅಂದರೆ ಇಲ್ಲಿ ಮಿಡ್ಲ್ ಮ್ಯಾನ್ಗಳು ಬಹಳಷ್ಟು ಲಾಭವನ್ನು ಪಡಿತಾ ಇದ್ದಾರೆ. ಆದರೆ ಉತ್ಪಾದನೆ ಮಾಡಿರ್ತಕ್ಕಂಥ ರೈತನಿಗೆ ಹೆಚ್ಚಿನ ಬೆಲೆ ಸಿಗ್ತಾ ಇಲ್ಲ, ಅಥವಾ ರೈತರ ಒಂದು ಆದಾಯ ಯಾವತ್ತೂ ಇನ್ಕ್ರೀಸ್ ಆಗಲ್ವೇನೋ ಅನ್ನೋ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದೀವಿ. ಸಾಕಷ್ಟು ಕಾರ್ಯಕ್ರಮಗಳನ್ನು, ಸ್ಕೀಮ್ಗಳನ್ನು, ಪ್ರೋಗ್ರಾಮ್ಗಳನ್ನು ತಂದರೂ ಸಹಿತನು ರೈತರ ಆದಾಯ ಮಾತ್ರ ದ್ವಿಗುಣ ಆಗದೇ ಇಲ್ಲ, ಆಗುತ್ತೋ ಇಲ್ವೋ ಡೌಟ್ ಆಗ್ತಾ ಇದೆ. ಸೊ ಇಂಥ ಸಂದರ್ಭದಲ್ಲಿ ಅವ್ರನ್ನ ಹೇಗಾದ್ರೂ ಮಾಡಿ ಮೇಲೆತ್ತೋದಕ್ಕೆ ಸರ್ಕಾರಗಳು ಆಗಾಗ್ಗೆ ಕ್ರಮಗಳನ್ನು ತರ್ತಾನೆ ಇರ್ತಾರೆ. ಅದಕ್ಕೋಸ್ಕರ ರೈತರಿಗೆ FPOಗಳನ್ನು, ರೈತ ಉತ್ಪಾದಕ ಸಂಸ್ಥೆಗಳನ್ನು ಮಾಡ್ಕೊಳ್ಳೋದಕ್ಕೆ ಒಂದಷ್ಟು ಪ್ರೇರೇಪಣೆಯನ್ನು ಸರ್ಕಾರ ನೀಡ್ತಾ ಇದೆ. ಏನು ಮಾಡ್ತವೆ ಈ ರೈತ ಉತ್ಪಾದಕ ಸಂಸ್ಥೆಗಳು ಅಂದರೆ, ಒಬ್ಬ ರೈತ, ಇನ್ನೊಬ್ಬ ರೈತ, ಮತ್ತೊಬ್ಬ ರೈತ, ಹೀಗೆ ರೈತರು ತಮ್ಮದೇ ಆಗಿರ್ತಕ್ಕಂಥ ಒಂದು ಸಂಘಟನೆಯನ್ನ, ಸಂಸ್ಥೆಯನ್ನ ಮಾಡ್ಕೊಳ್ಳೋದು. ಅಕ್ಕಪಕ್ಕದಲ್ಲಿರ್ತಕ್ಕಂಥ ಒಂದು ಹಳ್ಳಿಲಿರ್ತಕ್ಕಂಥ ರೈತರು ಅಥವಾ ಸುತ್ತಮುತ್ತಲಿನ ಹಳ್ಳಿಗಳ ರೈತರು ಒಂದು ರೈತ ಉತ್ಪಾದಕ ಸಂಸ್ಥೆಯನ್ನ ಮಾಡ್ಕೊಳ್ತಾರೆ. ಅವರು ತಾವು ಪ್ರೊಡ್ಯೂಸ್ ಮಾಡಿರ್ತಕ್ಕಂಥ ಉತ್ಪನ್ನಗಳನ್ನ ತಮ್ಮದೇ ಒಂದು ಮಾರುಕಟ್ಟೆಯನ್ನು ಸೃಷ್ಟಿಸ್ಕೊಳ್ತಾರೆ. ಓಕೆ, ಎಲ್ಲರೂ ಸೇರಿ ಒಂದು 5 ಜನ ಹೋಗಿ ಅವುಗಳನ್ನು ಮಾರುಕಟ್ಟೆ ಮಾಡಿ ಬೇರೆ ಬೇರೆ ಸಂಸ್ಥೆಗಳಿಗೆ ಮಾರಾಟ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ಕೊಳ್ತಾರೆ. ಮತ್ತು ಒಬ್ಬರು ಇನ್ನೊಬ್ಬರಿಗೆ ಸಹಾಯವನ್ನು ಮಾಡ್ತಾರೆ, ಬೀಜದ ಸಹಾಯ ಆಗಿರ್ಬೋದು ಅಥವಾ ಟ್ರ್ಯಾಕ್ಟರ್ ಸಹಾಯ ಆಗಿರ್ಬೋದು. ಈ ರೀತಿಯಾಗಿ ಒಂದು ಸಂಘಟನೆಯನ್ನು ಮಾಡಿಕೊಂಡು ತಮ್ಮ ವಸ್ತುಗಳಿಗೆ ಒಂದು ಉತ್ತಮವಾಗಿರ್ತಕ್ಕಂಥ ಬೇಡಿಕೆಯನ್ನು ಸೃಷ್ಟಿಸ್ತಕ್ಕಂಥ, ತಮ್ಮ ಉತ್ಪನ್ನಗಳನ್ನು ತಾವೇ ಮಾರಾಟ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ಕೊಳ್ತಾರೆ. ಅವುಗಳನ್ನೇ FPO ಅಥವಾ ರೈತ ಉತ್ಪಾದಕ ಸಂಸ್ಥೆಗಳು ಅಂತ ಕರಿತೀವಿ. ಇಲ್ಲೇನಾಗಿತ್ತು, ರೈತ ಉತ್ಪಾದಕ ಸಂಸ್ಥೆಗಳು ಕೇವಲ ಅಕ್ಕಪಕ್ಕದ ಹಳ್ಳಿಗಳಿಗೆ ಅಥವಾ ಸಮೀಪದ ಹತ್ತಿರದ ನಗರಗಳಿಗೆ ತಮ್ಮ ಉತ್ಪನ್ನಗಳನ್ನು ಮಾರಾಟ ಮಾಡ್ತಾ ಇದ್ರು. ಆದರೆ ಅಷ್ಟಕ್ಕೆ ಅವ್ರಿಗೆ ಹೆಚ್ಚಿನ ಒಂದು ಲಾಭ ಬರ್ತಾ ಇರಲಿಲ್ಲ. ಅದಕ್ಕೋಸ್ಕರ ಸರ್ಕಾರ ಏನು ಮಾಡಿದೆ, ಇವ್ರಿಗೆ ಅಂದರೆ ರೈತ ಉತ್ಪಾದಕ ಸಂಸ್ಥೆಗಳಿಗೆ ಈ ನ್ಯಾಮ್ ಅಡಿಯಲ್ಲಿ ಅಂದರೆ ನ್ಯಾಷನಲ್ ಅಗ್ರಿಕಲ್ಚರಲ್ ಮಾರ್ಕೆಟ್, ಕೃಷಿ ಮಾರುಕಟ್ಟೆ ಏನಿದೆ ಅಲ್ವಾ, ಆನ್ಲೈನ್ ಕೃಷಿ ಮಾರುಕಟ್ಟೆ, ಅದರಲ್ಲಿ ಇವ್ರಿಗೆ ಒಂದಷ್ಟು ವ್ಯವಸ್ಥೆಯನ್ನು ಮಾಡಿ ಅವರ ಪ್ರಾಡಕ್ಟ್ಗಳನ್ನು ಆ ರಾಜ್ಯದ ವಿವಿಧ ಮೂಲೆಗಳಿಗೆ ತಲುಪಿಸ್ತಕ್ಕಂಥ ವ್ಯವಸ್ಥೆ ಒಂದು. ಜೊತೆಗೆ ಆ ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಅಂದರೆ ನಮ್ಮ ಕರ್ನಾಟಕದ ಒಂದು ಯಾವುದೋ ಹಳ್ಳಿಯಲ್ಲಿರ್ತಕ್ಕಂಥ FPO ಇನ್ನೊಂದು ಮಹಾರಾಷ್ಟ್ರಕ್ಕೆ, ಪಕ್ಕದ ರಾಜ್ಯ ತಮಿಳುನಾಡಿಗೆ, ಆಂಧ್ರ ಪ್ರದೇಶಕ್ಕೆ ಅಥವಾ ದೂರದ ರಾಜಸ್ಥಾನ, ಗುಜರಾತಿಗಳಿಗೂ ಸಹಿತ ತಮ್ಮ ಒಂದು ಪ್ರಾಡಕ್ಟ್ಗಳನ್ನು, ಉತ್ಪನ್ನಗಳನ್ನು ಮಾರಾಟ ಮಾಡೋದು ಅದು
ಕೇವಲ ತಾವಿರ್ತಕ್ಕಂಥ ಒಂದು ಹಳ್ಳಿಯಿಂದಲೇ ಮಾರಾಟ ಮಾಡ್ಬೋದು ಅಂತ ಒಂದು ಆನ್ಲೈನ್ ಮಾರುಕಟ್ಟೆ ವ್ಯವಸ್ಥೆ ನಮ್ಮ ಭಾರತದಲ್ಲಿ ಏನಿದೆ ಇ ನ್ಯಾಮ್ ಇದೆ ಅಲ್ವಾ, ಆ ಇ ನ್ಯಾಮ್ಗೆ POP ತಂದಿದ್ದಾರೆ. ಅಂದ್ರೆ ಪ್ಲಾಟ್ಫಾರ್ಮ್ ಆಫ್ ಪ್ಲಾಟ್ಫಾರ್ಮ್ಸ್. ಅಂದ್ರೆ ರೈತರು ತಮ್ಮ ಉತ್ಪನ್ನಗಳನ್ನ ಆ ಒಂದು ಇ ನ್ಯಾಮ್ ಮುಖಾಂತರ ಮಾರಾಟ ಮಾಡೋದಕ್ಕೆ ಈಗ ಸರ್ಕಾರ 37 ಕೋಟಿ ರೂಪಾಯಿಗಳ ಒಂದು ಗ್ರಾಂಟ್ ಅನ್ನ ರಿಲೀಸ್ ಮಾಡಿದೆ. ಸೊ ಇಷ್ಟು ವಿಚಾರ ಇದೆ. ಓಕೆ ನೋಡಿ, FPOಗೆ ಆರ್ಥಿಕ ಬಲ 37 ಕೋಟಿ ರೂಪಾಯಿ ದುಡಿಯುವ ಬಂಡವಾಳ ಬಿಡುಗಡೆಯನ್ನ ಕೇಂದ್ರದ ಕೃಷಿ ಸಚಿವರಾಗಿರ್ತಕ್ಕಂಥ ನರೇಂದ್ರ ಸಿಂಗ್ ತೋಮರ್ ಮತ್ತು ಕೃಷಿ ಖಾತೆಯ ರಾಜ್ಯ ಸಚಿವರಾಗಿರ್ತಕ್ಕಂಥ ನಮ್ಮ ಕರ್ನಾಟಕದ ಶೋಭಾ ಕರಂದ್ಲಾಜೆ ಅವರು ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಕೃಷಿಕರ ಬದುಕಿನಲ್ಲಿ ಬದಲಾವಣೆಯ ಭರವಸೆ ಮೂಡಿಸುವಲ್ಲಿ ಯಶಸ್ವಿಯಾಗಿರುವ ರೈತ ಉತ್ಪಾದಕರ ಸಂಘಗಳಿಗೆ FPOಗಳಿಗೆ ಆರ್ಥಿಕವಾಗಿ ಬಲ ತುಂಬುವ ಮಹತ್ವದ ನಿರ್ಧಾರವನ್ನು ಕೇಂದ್ರ ಸರ್ಕಾರ ಮಾಡಿದೆ. ನಾನಾ ರಾಜ್ಯಗಳ ಕೃಷಿ ಮತ್ತು ತೋಟಗಾರಿಕಾ ಸಚಿವರ ರಾಷ್ಟ್ರೀಯ ಸಮ್ಮೇಳನದ ಸಮಾರೋಪ ಒಂದು ಬಳಿಕ ಶುಕ್ರವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ದೇಶದ ಕೃಷಿಕರ ಆದಾಯ ದ್ವಿಗುಣಗೊಳಿಸುವ ಪ್ರಧಾನಿ ನರೇಂದ್ರ ಮೋದಿ ಅವರ ಆಶಯದಂತೆ 2018 ರೈತ ಉತ್ಪಾದಕ ಸಂಘಗಳಿಗೆ 37 ಕೋಟಿ ರೂಪಾಯಿ ದುಡಿಯುವ ಬಂಡವಾಳವನ್ನು ಬಿಡುಗಡೆ ಮಾಡಿದ್ದೀವಿ. ಇದರಿಂದಾಗಿ ಈ ಸಂಘಗಳ ಸುಮಾರು 3.5 ಲಕ್ಷ ರೈತರಿಗೆ ಲಾಭವಾಗಲಿದೆ ಅಂತ ಹೇಳಿದ್ದಾರೆ. ಓಕೆ, ಏನೇನು ಹೇಳಿದರೆ, ಕೃಷಿಯಲ್ಲಿ ಹೊಸ ಆವಿಷ್ಕಾರ, ನೂತನ ತಂತ್ರಜ್ಞಾನ ಬಳಕೆಗೆ ಒತ್ತನ್ನು ನೀಡ್ತೀವಿ. ಕಡಿಮೆ ಬಡ್ಡಿ ದರದಲ್ಲಿ ರೈತ ಉತ್ಪಾದಕ ಸಂಘಗಳಿಗೆ ದುಡಿಯುವ ಬಂಡವಾಳವನ್ನು ನೀಡ್ತೀವಿ. ನೈಸರ್ಗಿಕ ಮತ್ತು ಸಾವಯವ ಕೃಷಿಗೆ ಕೇಂದ್ರ ಆದ್ಯತೆಯನ್ನು ನೀಡುತ್ತೆ. ಸಾವಯವ ಉತ್ಪನ್ನಗಳ ರಫ್ತಿಗೆ ಒತ್ತನ್ನು ಕೊಡ್ತೀವಿ. ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ 37 ಕೋಟಿ ರೈತರು ನೋಂದಣಿಯಾಗಿದ್ದಾರೆ. ಕೃಷಿಯಲ್ಲಿ ರೈತರಿಗೆ ಪೂರಕವಾಗಿರತಕ್ಕಂಥ ಡ್ರೋನ್ ಬಳಕೆಯನ್ನ, ಕೃಷಿ ಡ್ರೋನ್ಗಳನ್ನ, ಕಿಸಾನ್ ಡ್ರೋನ್ಗಳನ್ನು ತರ್ತೀವಿ. ತೋಟಗಾರಿಕಾ ಬೆಳೆಗಳಿಗೂ ಪ್ರೋತ್ಸಾಹವನ್ನು ನೀಡ್ತೀವಿ. ಹೀಗೆ ಈ ಸಾಕಷ್ಟು ವಿಚಾರಗಳನ್ನು ಸರ್ಕಾರ FPOಗಳಿಗೆ ಆರ್ಥಿಕ ಬಲವನ್ನು ನೀಡ್ತಾ ಇದೆ. ಓಕೆ, ಹಾಗಾದ್ರೆ FPOಗಳಿದ್ರೆ ಏನಾಗುತ್ತೆ ಅಂದ್ರೆ, ರೈತ ಉತ್ಪಾದಕ ಸಂಘಗಳಿದ್ರೆ ಒಳ್ಳೆಯ ಸೀಡ್ಸ್ ಅಥವಾ ಬೀಜಗಳು ಸಿಗ್ತವೆ. ಫರ್ಟಿಲೈಸರ್ಸ್ ಅಥವಾ ಪೆಸ್ಟಿಸೈಡ್ಗಳು, ಕೀಟನಾಶಕಗಳು, ರಸಗೊಬ್ಬರಗಳಿಗೆ ಏನು ದಿನಗಟ್ಟಲೆ ನಿಲ್ತಕ್ಕಂಥ ದೊಡ್ಡ ಕ್ಯೂ ನಿಲ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ. ಸಸ್ಟೈನಬಲ್ ಇನ್ಕಮ್ ಓರಿಯೆಂಟೆಡ್ ಫಾರ್ಮಿಂಗ್ ಅನ್ನು ಮಾಡ್ಬೋದು. ಬೆಟರ್ ಆಕ್ಸೆಸ್ ಟು ಟೆಕ್ನಾಲಜಿ, ಅಂದ್ರೆ ಒಂದು ಗುಂಪಿನಲ್ಲಿ ಒಬ್ಬ ಯಾರಾದ್ರೂ ಎಜುಕೇಟೆಡ್ ರೈತ ಇದ್ರೆ ಅದನ್ನ ಬೇರೆ ಇನ್ನಿತರ ರೈತರಿಗೂ ಸಹಿತ ಆ ಒಂದು ಟೆಕ್ನಾಲಜಿಯನ್ನ ಹೇಳ್ಬೋದು. ಮತ್ತು ಪ್ರಾಡಕ್ಟಿವಿಟಿ ಇದರಿಂದಾಗಿ ಉತ್ಪಾದಕತೆ ಹೆಚ್ಚಾಗುತ್ತೆ. ಬ್ಯಾಂಕ್ಗಳೇ ತಮ್ಮ ಹತ್ರ ಬರ್ತವೆ. ಮಾರುಕಟ್ಟೆ ಸೃಷ್ಟಿಸಿರೋದ್ರಿಂದ ಹಲವಾರು ಮಾರಾಟಗಾರರು ಸಹಿತ ಅವರ ಹತ್ರ ಬರ್ತಾರೆ. ಒಳ್ಳೆಯ ಬೆಳೆ ಕೂಡ ಸಿಗುತ್ತೆ, ಒಳ್ಳೆಯ ಬೆಲೆ ಕೂಡ ಸಿಗುತ್ತೆ. ಹೀಗೆ ಸಾಕಷ್ಟು FPOದಿಂದ ಇದೆ. ಇನ್ನು ಕ್ವಶನ್ ನಂಬರ್ 10, IOA ಮತ್ತು FIH ನೋಡಿ, ಈ ಒಂದು ಸಂಸ್ಥೆಗಳ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಕೆಲವೇ ಗಂಟೆಗಳಲ್ಲಿ ನರೀಂದರ್ ಬಾತ್ರಾ ಅವರನ್ನು CBI FIR ದಾಖಲೆಯನ್ನು ಮಾಡಿದೆ. ಇಲ್ಲಿ FIR ದಾಖಲೆ ಮಾಡಿರೋದಕ್ಕಿಂತಲೂ ನರೀಂದರ್ ಬಾತ್ರಾ ಯಾರು ಮತ್ತು FIH IOA ಅಂದ್ರೇನು ಅಲ್ವಾ ನೋಡೋಣ. CBI ರಿಜಿಸ್ಟರ್ಸ್ ಕೇಸ್ ಅಗೇನ್ಸ್ಟ್ ಬಾತ್ರಾ ಅವರ್ಸ್ ಆಫ್ಟರ್ ದ ರಿಸೈನ್ಸ್ ಆಸ್ IOA ಅಂಡ್ FIH ಪ್ರೆಸಿಡೆಂಟ್. ಏನಾಗ್ತಾ ಇದೆ, ಏನ್ ನರೇಂದ್ರ ಬಾತ್ರಾ ಯಾರು ಅಲ್ವಾ ನೋಡಿ. FIH ಮುಖ್ಯಸ್ಥ ಹುದ್ದೆಗೆ ಬಾತ್ರಾ ರಾಜೀನಾಮೆಯನ್ನು ನೀಡಿದ್ದಾರೆ. ಭಾರತದ ಹಿರಿಯ ಕ್ರೀಡಾ ಆಡಳಿತಗಾರ ನರೀಂದರ್ ಬಾತ್ರಾ ಕೊನೆಗೂ ಅಂತಾರಾಷ್ಟ್ರೀಯ ಹಾಕಿ ಒಕ್ಕೂಟ FIHನ ಮುಖ್ಯಸ್ಥ ಸ್ಥಾನದಿಂದ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಇದೇ ವೇಳೆ IOA ಇಂಟರ್ನ್ಯಾಷನಲ್ ಒಲಿಂಪಿಕ್ ಸಮಿತಿಯ ಸದಸ್ಯತ್ವದಿಂದ ಕೂಡ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಏನಾಗಿತ್ತು, ಈ ಒಂದು FIH ಆಗಿರ್ಬೋದು ಅಥವಾ ಭಾರತೀಯ ಒಲಿಂಪಿಕ್ ಸಂಸ್ಥೆ ಇಂಡಿಯನ್ ಒಲಿಂಪಿಕ್ಸ್ ಅಸೋಸಿಯೇಷನ್ ಅದರಿಂದನೂ ಸಹಿತ IOA ಇಂಡಿಯನ್ ಒಲಿಂಪಿಕ್ಸ್ ಅಸೋಸಿಯೇಷನ್ನು, IOC ಅಂದರೆ ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ. ಸೊ ಈ ಮೂರರಲ್ಲೂ ಸಹಿತ ನರೇಂದ್ರ ಬಾತ್ರಾ ಒಂದಲ್ಲ ಒಂದು ಹುದ್ದೆಯಲ್ಲಿ ಇದ್ದರು. IOA ಇಂಡಿಯನ್ ಒಲಿಂಪಿಕ್ಸ್ ಅಸೋಸಿಯೇಷನ್ನು ಭಾರತೀಯ ಒಲಿಂಪಿಕ್ ಸಮಿತಿಯ ಅಧ್ಯಕ್ಷರು ಕೂಡ ಆಗಿದ್ದರು ಮತ್ತು ಅಂತಾರಾಷ್ಟ್ರೀಯ ಹಾಕಿ ಒಕ್ಕೂಟ ಇಂಟರ್ನ್ಯಾಷನಲ್ ಹಾಕಿ ಫೆಡರೇಷನ್ ಇತ್ತು, ಅದರ ಅಧ್ಯಕ್ಷರು ಕೂಡ ಆಗಿದ್ದರು. ಜೊತೆಗೆ ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ ಏನಿದೆ IOC ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿ ಅದರ ಸದಸ್ಯರು ಕೂಡ ಆಗಿದ್ದರು. ಈ ಎಲ್ಲ ಸ್ಥಾನಗಳಲ್ಲಿದ್ದಂತಹ ನರೇಂದರ್ ಬಾತ್ರಾರವರು ಸಾಕಷ್ಟು ವರ್ಷಗಳಿಂದ ಇದ್ರು. ಅವರು ಒಂದು ಭ್ರಷ್ಟಾಚಾರ ಮಾಡಿರ್ತಕ್ಕಂಥ ವಿಚಾರ ಈಗ ಮುನ್ನೆಲೆಗೆ ಬಂದಿದೆ. ಹಾಗಾಗಿ CBI ಅಧಿಕಾರಿಗಳು ಒಂದಷ್ಟು ದಾಳಿಯನ್ನು ನಡೆಸಿದ್ರು ಅವರ ವಿವಿಧ ಆಫೀಸ್ಗಳಿಗೆ. ಈಗ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಈ ಒಂದು ರಿಜಿಸ್ಟರ್ ಆಗಿರ್ತಕ್ಕಂಥ ವಿಚಾರ ಇಂಪಾರ್ಟೆಂಟ್ ಅಲ್ಲ, ಬದಲಾಗಿ FIH, IOA, IOC, CBI ಅಂದ್ರೆ ಏನಂತ ತಿಳ್ಕೊಳ್ಳೋಣ ನೋಡಿ. ಭಾರತೀಯ ಒಲಿಂಪಿಕ್ ಸಂಸ್ಥೆ ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ ಅದರ ಅಧ್ಯಕ್ಷರಾಗಿದ್ದರು ನರೇಂದರ್ ಬಾತ್ರಾ. ಈಗ ಅವರು ರಾಜೀನಾಮೆ ಕೊಟ್ಟಿರೋದ್ರಿಂದ ಯಾರಿದ್ದಾರೆ ಅಂದರೆ ಅನಿಲ್ ಕನ್ನಾರ್ ಅವರು ಆಕ್ಟಿಂಗ್ ಅಂದರೆ ಹಂಗಾಮಿ ಅಧ್ಯಕ್ಷರಾಗಿದ್ದಾರೆ. ಇನ್ನೊಂದು ಇಂಟರ್ನ್ಯಾಷನಲ್ ಹಾಕಿ ಫೆಡರೇಷನ್ FIH ಇದೆಯಲ್ವಾ, ಅದರ ಒಂದು ಅಧ್ಯಕ್ಷರು ಕೂಡ ನರೇಂದರ್ ಬಾತ್ರಾರವರೇ ಆಗಿದ್ರು.
ಅವರು ಕೂಡ ಅದರಿಂದ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಇನ್ನೊಂದು ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ IOC ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಸದಸ್ಯರಾಗಿದ್ದರು. ಮತ್ತು ಈಗ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಕೇಂದ್ರೀಯ ತನಿಖಾ ದಳ ಅವರ ಒಂದು ಬೇರೆ ಬೇರೆ ವಿವಿಧ ಆಫೀಸ್ಗಳಿಗೆ ದಾಳಿಯನ್ನು ಮಾಡಿದೆ. ಓಕೆ, ಇನ್ನು ಕ್ವಶನ್ ನಂಬರ್ 11, ಫೈನಾನ್ಸಿಂಗ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಡೆವಲಪ್ಮೆಂಟು NABFID ಗಾಗಿ ರಾಷ್ಟ್ರೀಯ ಬ್ಯಾಂಕಿನ ವ್ಯವಸ್ಥಾಪಕ ನಿರ್ದೇಶಕರಾಗಿ ಯಾರನ್ನ ಶಿಫಾರಸು ಮಾಡಲಾಗಿದೆ ಅಂದರೆ, ಹೂ ಹ್ಯಾಸ್ ಬಿನ್ ರೆಕಮೆಂಡೆಡ್ ಆಸ್ MD ಆಫ್ ನ್ಯಾಷನಲ್ ಬ್ಯಾಂಕ್ ಫಾರ್ ಫೈನಾನ್ಸಿಂಗ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಡೆವಲಪ್ಮೆಂಟ್ ಬ್ಯಾಂಕು ಇತ್ತೀಚೆಗೆ ಭಾರತದಲ್ಲಿ ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸೋದಕ್ಕೆ ಒಂದು ಬ್ಯಾಂಕನ್ನು ತಂದಿತ್ತು ಕೇಂದ್ರ ಸರ್ಕಾರ. ಅದನ್ನು NABFID ಅಂತ ಕರಿತೀವಿ. ಅಂದರೆ ಭಾರತದಲ್ಲಿ ರಸ್ತೆಗಳೇನಿದ್ದಾವೆ ಭಾಳಷ್ಟು ಇಂಪ್ರೂವ್ ಆಗಬೇಕು, ಸ್ಕೂಲ್ಗಳು ಇಂಪ್ರೂವ್ ಆಗಬೇಕು, ಸರ್ಕಾರಿ ಕಚೇರಿಗಳು ಇಂಪ್ರೂವ್ ಆಗಬೇಕು, ರೈಲು ವ್ಯವಸ್ಥೆ ಇಂಪ್ರೂವ್ ಆಗಬೇಕು. ಹೀಗೆ ಭಾರತದಲ್ಲಿರ್ತಕ್ಕಂಥ ಮೂಲಭೂತ ವ್ಯವಸ್ಥೆಯನ್ನು ಇಂಪ್ರೂವ್ ಮಾಡಬೇಕಾದ್ರೆ ಒಂದು ಸಂಸ್ಥೆ ಬೇಕು. ಆ ಸಂಸ್ಥೆ ಈ ಮೂಲಭೂತ ಸೌಕರ್ಯಗಳನ್ನು ಇಂಪ್ರೂವ್ ಮಾಡ್ತಕ್ಕಂಥ ಇತರೆ ಸಂಸ್ಥೆಗಳಿಗೆ ಸಾಲವನ್ನು ನೀಡಬೇಕು. ಆ ಸಾಲಕ್ಕೆ ಸರ್ಕಾರವೇ ಖಾತ್ರಿಯಾಗಿರಬೇಕು. ಸೊ ಇಂಥ ವ್ಯವಸ್ಥೆಯನ್ನು ಇತ್ತೀಚೆಗೆ ಕೇಂದ್ರ ಸರ್ಕಾರ ತಂದಿತ್ತು. ಆ ಒಂದು ಸಂಸ್ಥೆಯ ಹೆಸರೇ ರಾಷ್ಟ್ರೀಯ ಫೈನಾನ್ಸಿಂಗ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಡೆವಲಪ್ಮೆಂಟ್ ಬ್ಯಾಂಕ್. ಅಂದರೆ ಭಾರತದ ರಾಷ್ಟ್ರೀಯ ಮೂಲಭೂತ ಸೌಕರ್ಯ ಬ್ಯಾಂಕ್ ಅಂತ ಕರಿತೀವಿ, ಮೂಲಭೂತ ಸೌಕರ್ಯ ಮತ್ತು ಅಭಿವೃದ್ಧಿ ಬ್ಯಾಂಕ್ ಅಂತ ಕರಿತಾ ಇದ್ವಿ. ಆ ಒಂದು ಬ್ಯಾಂಕು NABFIDಯ MD ಆಗಿ ಯಾರನ್ನ ಶಿಫಾರಸು ಮಾಡಲಾಗಿದೆ? G. ರಾಜಕಿರಣ್ ರೈ, KV ಕಾಮತ್, ಊರ್ಜಿತ್ ಪಟೇಲ್, VK ಸಿಂಗ್ ಅಂದರೆ ಸರಿಯಾದ ಉತ್ತರ G. ರಾಜಕಿರಣ್ ರೈ ಅವರನ್ನು ಈಗ NABFIDಯ ವ್ಯವಸ್ಥಾಪಕ ನಿರ್ದೇಶಕರಾಗಿ ಅಥವಾ MD ಆಗಿ ಮಾಡಿ ಅಂತ ಈಗ ಶಿಫಾರಸನ್ನು ಮಾಡಲಾಗಿದೆ. ಹಾಗಾದರೆ ಅದರ ಒಂದು ಚೇರ್ಮನ್ನು KV ಕಾಮತ್ ಅವರು ಇದ್ದಾರೆ. ಚೇರ್ಮನ್ ಬೇರೆ, ಚೇರ್ಮನ್ ಅಂದರೆ ಅಧ್ಯಕ್ಷರು NABFID ಅಧ್ಯಕ್ಷರು KV ಕಾಮತ್ ಇದ್ದಾರೆ. ಆದರೆ MD ಬೇಕಲ್ವಾ, ದಿನನಿತ್ಯದ ಒಂದು ಆಗು ಹೋಗುಗಳನ್ನು ನೋಡ್ಕೊಳ್ತಕ್ಕಂಥ ಒಬ್ಬ ವ್ಯಕ್ತಿ, ಅವರೇ MD ಆಗಿರ್ತಾರೆ, ವ್ಯವಸ್ಥಾಪಕ ನಿರ್ದೇಶಕರು. ಅದರನ್ನು G. ರಾಜಕಿರಣ್ ರಾಯ್ ಅವರನ್ನು ಮಾಡಿ ಅಂತ ಈಗ ಶಿಫಾರಸನ್ನು ಮಾಡಲಾಗಿದೆ. ನೋಡಿ, ಹಣಕಾಸು ಸೇವಾ ಸಂಸ್ಥೆಗಳ ಬ್ಯೂರೋ ಅಂದರೆ ಬ್ಯೂರೋ ಆಫ್ ಫೈನಾನ್ಷಿಯಲ್ ಸರ್ವಿಸಸ್ ಇನ್ಸ್ಟಿಟ್ಯೂಷನ್ ಅವರು G. ರಾಜಕಿರಣ್ ರೈ ಅವರನ್ನು ನ್ಯಾಷನಲ್ ಬ್ಯಾಂಕ್ ಫಾರ್ ಫೈನಾನ್ಸಿಂಗ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಡೆವಲಪ್ಮೆಂಟ್ NABFIDಯ ವ್ಯವಸ್ಥಾಪಕ ನಿರ್ದೇಶಕರಾಗಿ ಮಾಡೋದಕ್ಕೆ ಶಿಫಾರಸನ್ನು ಮಾಡಿದೆ. ಹಾಗಾದರೆ ಭಾರತದಲ್ಲಿ ನ್ಯಾಷನಲ್ ಬ್ಯಾಂಕ್ ಫಾರ್ ಫೈನಾನ್ಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಡೆವಲಪ್ಮೆಂಟ್ ಬಿಲ್ 2021 ಬಂದಿತ್ತು. ಅದನ್ನು ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಅಂಗೀಕಾರ ಎಲ್ಲ ಕೂಡ ಆಗಿದೆ. ಸೊ ಈಗ ಮೇ ತಿಂಗಳಲ್ಲಿ ಸರ್ಕಾರಿ ಸ್ವಾಮ್ಯದ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ವ್ಯವಸ್ಥಾಪಕ ನಿರ್ದೇಶಕರಾಗಿ ತಮ್ಮ ಅವಧಿಯನ್ನು ಮುಗಿಸಿರ್ತಕ್ಕಂಥ ರಾಜಕಿರಣ್ ರಾಯ್ ಅವರು ಈಗ NABFIDಯ MD ಆಗ್ಬೋದು. ಆದಾಗ ನೋಡೋಣ, ಈಗ ಶಿಫಾರಸ್ ಕೂಡ ಆಗಿದೆ. ಸೊ ಇದೊಂದು ಫಂಡಿಂಗ್ ಇನ್ಫ್ರಾಸ್ಟ್ರಕ್ಚರ್ ಆಗುತ್ತೆ. ಭಾರತದಲ್ಲಿ ವಿವಿಧ ಪ್ರಾಜೆಕ್ಟ್ಗಳನ್ನು ತರಬೇಕಾಗುತ್ತೆ. ಅದು ರೈಲ್ವೆ ಪ್ರಾಜೆಕ್ಟ್ ಆಗಿರ್ಬೋದು, ರಸ್ತೆಗಳಾಗಿರ್ಬೋದು, ಬ್ರಿಡ್ಜ್ಗಳಾಗಿರ್ಬೋದು, ಅಥವಾ ನಗರ ಒಂದು ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಆಗಿರ್ಬೋದು, ಏರ್ಪೋರ್ಟ್ಗಳಾಗಿರ್ಬೋದು, ಅಥವಾ ಬಂದರುಗಳಾಗಿರ್ಬೋದು. ಈ ಎಲ್ಲ ವಿಚಾರಗಳನ್ನು ಇಂಪ್ರೂವ್ ಮಾಡೋದಕ್ಕೆ ಭಾರತದಲ್ಲಿ NABFIDನ ತರಲಾಗಿದೆ. ಓಕೆ, ನೆನ್ಪಿಡಬೇಕು. KV ಕಾಮತ್ ಅವರು ಆ ಒಂದು ಮೂಲಸೌಕರ್ಯ ಬ್ಯಾಂಕಿಗೆ ಸಾರಥ್ಯವನ್ನು ಕೂಡ ವಹಿಸಿದ್ರು. ರಾಷ್ಟ್ರೀಯ ಮೂಲಸೌಕರ್ಯ ಮತ್ತು ಅಭಿವೃದ್ಧಿ ಹಣಕಾಸು ಬ್ಯಾಂಕ್ ಅಂತ ಕರಿತೀವಿ NABFID ಅಂದರೆ. ಓಕೆ, ನಮ್ಮ ಕರ್ನಾಟಕದ KV ಕಾಮತ್ ಅವರು ಅಧ್ಯಕ್ಷರಾಗಿದ್ದಾರೆ ಮತ್ತು ಅದರ MD ಆಗಿ ಈಗ ರಾಜಕಿರಣ್ ರೈ ಅವರು ನೇಮಕ ಆಗ್ಬೋದು. ಕ್ವಶನ್ ನಂಬರ್ 12, ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡಿರುವ ಮೈರಾಜ್ ಅಹ್ಮದ್ ಖಾನ್ ಅವರು ಯಾವ ಕ್ರೀಡೆಯೊಂದಿಗೆ ಸಂಬಂಧವನ್ನು ಹೊಂದಿದ್ದಾರೆ? ಸೊ ಮೈರಾಜ್ ಅಹ್ಮದ್ ಖಾನ್, ಸೊ ವೆರಿ ಇಂಪಾರ್ಟೆಂಟ್ ನೇಮ್ ಆಗುತ್ತೆ. ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಅಂತ ಕೇಳ್ಬೋದು. ಹೂ ಹ್ಯಾಸ್ ಬಿನ್ ಸೀನ್ ಇನ್ ದ ನ್ಯೂಸ್ ರೀಸೆಂಟ್ಲಿ ಈಸ್ ಅಸೋಸಿಯೇಟೆಡ್ ವಿತ್ ವಿಚ್ ಸ್ಪೋರ್ಟ್ಸ್ ಅಂದರೆ ವೇಟ್ ಲಿಫ್ಟಿಂಗ, ಶೂಟಿಂಗ, ಕುಸ್ತಿಯ, ಟೆನ್ನಿಸ್ ಅಂದರೆ ಸರಿಯಾದ ಉತ್ತರ ಶೂಟಿಂಗಿಗೆ ಸಂಬಂಧಿಸಿದರೆ ಮೈರಾಜ್ ಅಹ್ಮದ್ ಖಾನ್ ಅವರು. ನೋಡಿ, ಮೈರಾಜ್ ಕ್ರಿಯೇಟ್ಸ್ ಹಿಸ್ಟ್ರಿ, ಬಿಕಮ್ಸ್ ಫಸ್ಟ್ ಇಂಡಿಯನ್ ಟು ವಿನ್ ವರ್ಲ್ಡ್ ಕಪ್ ಸ್ಕೀಟ್ ಗೋಲ್ಡ್. ಅಂದರೆ ಶೂಟಿಂಗಲ್ಲಿ ಸ್ಕೀಟ್ ಅಂತ ಒಂದು ಬರುತ್ತೆ. ಸ್ಕೀಟ್ ಅನ್ನೋದು ಒಂದು ವಿಭಾಗ. ಆ ಸ್ಕೀಟ್ ಅಂದರೆ ಈ ಥರ ಬಂದೂಕನ್ನು ಇಟ್ಕೊಂಡು ಅಲ್ಲಿ ತೋರಿಸ್ತೀನಿ ಮುಂದೆ ಸ್ಕೀಟ್ ಯಾವ ಥರ ವರ್ಕ್ ಆಗುತ್ತೆ ಅಂತ ನೋಡಿ. ಸೊ ಇಲ್ಲಿಂದ ಗುರಿಗಳು ಬರ್ತವೆ. ಸೊ ಈ ಥರ ಒಂದು ಬಿಸ್ಕೀಟ್ ಆಕಾರದ ಈ ರೀತಿಯ ಒಂದು ಸ್ಕೀಟ್ ಬರ್ತವೆ. ಸೊ ಅದನ್ನು ಬಂದೂಕ್ ಇಟ್ಕೊಂಡು ಹೊಡಿಬೇಕಾಗುತ್ತೆ. ಕ್ಷಣಾರ್ಧದಲ್ಲಿ ಬರ್ತವೆ. ಸೊ ಇಲ್ಲಿಂದ ಒಂದು ಅದನ್ನು ಹೊಡಿಬೇಕಾಗುತ್ತೆ. ಸೊ ಜಸ್ಟ್ ನೆನ್ಪಿ, ನೀವು ಒಲಿಂಪಿಕ್ಸಲ್ಲಿ ನೋಡಿರ್ಬೋದು. ಸೊ ಇಂಥ ಒಂದು ಶೂಟಿಂಗ್ ವಿಭಾಗವಾಗುತ್ತೆ. ಅದನ್ನು ಟ್ರ್ಯಾಪ್ ಆ್ಯಂಡ್ ಸ್ಕೀಟ್ ಅಂತ ಕರಿತೀವಿ. ಸೊ ಅಂಥ ವಿಭಾಗದಲ್ಲಿ, ಟ್ರ್ಯಾಪ್ ಆ್ಯಂಡ್ ಸ್ಕೀಟ್ ವಿಭಾಗದಲ್ಲಿ ಈಗ ಭಾರತದ ಮೈರಾಜ್ ಅಹ್ಮದ್ ಖಾನ್ ಅವರು ಬಂಗಾರವನ್ನು ವಿಶ್ವಕಪ್ಪಲ್ಲಿ ಗೆಲ್ಲುವ ಮೂಲಕ ಈ ಸ್ಕೀಟ್ ವಿಭಾಗದಲ್ಲಿ ಬಂಗಾರವನ್ನು ಗೆದ್ದಿರ್ತಕ್ಕಂಥ ಭಾರತದ ಮೊದಲ ಶೂಟರ್ ಆಗ್ತಾರೆ ಮೈರಾಜ್ ಅಹ್ಮದ್ ಖಾನ್ ಅವರು. ಓಕೆ, ಅದಕ್ಕೋಸ್ಕರ ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಇತ್ತೀಚೆಗೆ ಸೌತ್ ಕೊರಿಯಾದ
ಚಾಂಗ್ವಾನಲ್ಲಿ ನಡೆದಿರ್ತಕ್ಕಂಥ ISSF ವರ್ಲ್ಡ್ ಕಪ್ ಶೂಟಿಂಗಲ್ಲಿ ಈ ಒಂದು ಸ್ಕೀಟ್ ವಿಭಾಗದಲ್ಲಿ ಚಿನ್ನವನ್ನು ಗೆಲ್ಲುವ ಮೂಲಕ ಸ್ಕೀಟ್ ವಿಭಾಗದಲ್ಲಿ ಚಿನ್ನವನ್ನು ಗೆದ್ದಿರ್ತಕ್ಕಂಥ ಮೊದಲ ಭಾರತೀಯ ಮೈರಾಜ್ ಅಹ್ಮದ್ ಖಾನ್. ಸೊ ಇವರೇ ಮೈರಾಜ್ ಅಹ್ಮದ್ ಖಾನ್ ಇತಿಹಾಸವನ್ನು ನಿರ್ಮಿಸಿದ್ದಾರೆ. ನೋಡಿ, ಸ್ಕೀಟ್ ಶೂಟಿಂಗ್ ವಿಭಾಗದಲ್ಲಿ ಚಿನ್ನದ ಪದಕ ಗೆದ್ದ ಭಾರತದ ಮೊದಲ ವ್ಯಕ್ತಿ ಮೈರಾಜ್ ಅಹ್ಮದ್ ಖಾನ್. ಭಾರತದ ಅನುಭವಿ ಶೂಟರ್ ಮೈರಾಜ್ ಅಹ್ಮದ್ ಖಾನ್ ಅವರು ISSF ವಿಶ್ವಕಪ್ನಲ್ಲಿ ಪುರುಷರ ಸ್ಕೀಟ್ ವಿಭಾಗದಲ್ಲಿ ಚಿನ್ನದ ಪದಕ ಗೆದ್ದ ಭಾರತದ ಮೊದಲ ವ್ಯಕ್ತಿಯಾಗಿ ಹೆಗ್ಗಳಿಕೆ ಪಾತ್ರರಾಗಿದ್ದಾರೆ. ಈ ಶೂಟಿಂಗ್ ಅಲ್ಲಿ ಸಾಕಷ್ಟು ವಿಭಾಗಗಳಿರ್ತವೆ ನೋಡಿ. ಏರ್ ಪಿಸ್ತೂಲ್ ವಿಭಾಗ, ಏರ್ ರೈಫಲ್ ವಿಭಾಗ, ಲಾಂಗ್ ರೈಫಲ್ಲು, ರ್ಯಾಪಿಡ್ ಫೈರ್ ಪಿಸ್ತೂಲು, ಶಾರ್ಟ್ ಗನ್ ವಿಭಾಗ, ಜೊತೆಗೆ ಸ್ಕೀಟ್ ಶೂಟಿಂಗ್ ವಿಭಾಗ. ಸೊ ಇದು ಹೀಗೆ ನೆನ್ಪಿಡ್ಬೇಕು ಏನಂತ, ಮೈರಾಜ್ ಅಹ್ಮದ್ ಖಾನ್ ಅವರು ಶೂಟಿಂಗಿಗೆ ಸಂಬಂಧಿಸಿದ್ದಾರೆ. ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಸ್ಕೀಟ್ ಶೂಟಿಂಗ್ ಅನ್ನೋದು ನೆನ್ಪಿಡ್ಬೇಕು. ಇನ್ನು ಕ್ವಶನ್ ನಂಬರ್ 13, ಭಾರತದ ಯಾವ ರಾಜ್ಯ ಕೇಂದ್ರಾಡಳಿತ ಪ್ರದೇಶ ಮೊದಲ AI ಚಾಲಿತ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಚಾಲಿತ ಡಿಜಿಟಲ್ ಲೋಕ ಅದಾಲತನ್ನು ಪ್ರಾರಂಭಿಸಿದೆ? ವಿಚ್ ಇಂಡಿಯನ್ ಸ್ಟೇಟ್ UT ಹ್ಯಾಸ್ ಲಾಂಚ್ಡ್ ಫಸ್ಟ್ AI ಪವರ್ ಡಿಜಿಟಲ್ ಲೋಕ ಅದಾಲತ್? ಕೇರಳ, ತೆಲಂಗಾಣ, ರಾಜಸ್ಥಾನ, ಒಡಿಶಾ. ಅಂದರೆ ಸರಿಯಾದ ಉತ್ತರ ರಾಜಸ್ಥಾನ. ರಾಜಸ್ಥಾನವು ನಮ್ಮ ದೇಶದಲ್ಲಿಯೇ ಮೊದಲ ಬಾರಿಗೆ ಒಂದು ಲೋಕ ಅದಾಲತನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ ಮಾಡಿದೆ. ಏನಿದು ಲೋಕ ಅದಾಲತ್? ನೋಡಿ, ರಾಜಸ್ಥಾನ್ ಸ್ಟೇಟ್ ಲೀಗಲ್ ಸರ್ವಿಸಸ್ ಅಥಾರಿಟಿ. ಸೊ ನ್ಯಾಷನಲ್ ಲೀಗಲ್ ಸರ್ವಿಸಸ್ ಅಥಾರಿಟಿ ಜೊತೆಗೆ ಈಗ 18th ಆಲ್ ಇಂಡಿಯಾ ಲೀಗಲ್ ಸರ್ವಿಸಸ್ ಅಥಾರಿಟೀಸ್ ಮೀಟ್ ಏನು ರಾಜಸ್ಥಾನದಲ್ಲಿ ಆಗಿತ್ತು, ಅಲ್ಲಿ ನೋಡಿ ಕಿರಣ್ ರಿಜಿಜುರವರಿದ್ದಾರೆ, ಕೇಂದ್ರದ ಕಾನೂನು ಸಚಿವರು, ಮತ್ತು ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇದ್ದಾರೆ NV ರಮಣರವರು, ಜೊತೆಗೆ ಯಾರು ರಾಜಸ್ಥಾನದ ಮುಖ್ಯಮಂತ್ರಿಗಳು ಸಹಿತ ಇದ್ದಾರೆ, ಅಶೋಕ್ ಗೆಹ್ಲೋಟ್ ಅವರು. ಹೀಗೆ ಬೇರೆ ಬೇರೆಯವರು ಈ ಒಂದು ಸಂದರ್ಭದಲ್ಲಿ ಭಾಗವಹಿಸಿದ್ರು. ಓಕೆ, ಇದೊಂದು 18ನೇ ಆಲ್ ಇಂಡಿಯಾ ಲೀಗಲ್ ಸರ್ವಿಸಸ್ ಅಥಾರಿಟೀಸ್ ಮೀಟ್ ಕೂಡ ಆಗಿತ್ತು. 18ನೇ ಅಖಿಲ ಭಾರತ ಕಾನೂನು ಸೇವಾ ಪ್ರಾಧಿಕಾರಗಳ ಸಭೆ ಜೈಪುರದಲ್ಲಿ, ರಾಜಸ್ಥಾನದ ಜೈಪುರದಲ್ಲಿ ನಡೆದಿತ್ತು. ಕೇಂದ್ರದ ಕಾನೂನು ಮತ್ತು ನ್ಯಾಯ ಸಚಿವ ಕಿರಣ್ ರಿಜಿಜು, ರಾಜಸ್ಥಾನದ ಮುಖ್ಯಮಂತ್ರಿ ಅಶೋಕ್ ಗೆಹ್ಲೋಟ್ ಉಪಸ್ಥಿತಿಯಲ್ಲಿ ಭಾರತದ ಮುಖ್ಯ ನ್ಯಾಯಮೂರ್ತಿ NV ರಮಣರವರು 2 ದಿನಗಳ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿದರು. ನೀತಿ ಆಯೋಗದ ವರದಿಯ ಪ್ರಕಾರ ಭಾರತದಲ್ಲಿ ಈಗ ಬಾಕಿ ಉಳಿದಿರ್ತಕ್ಕಂಥ ಪ್ರತಿಯೊಂದು ಪ್ರಕರಣವನ್ನು ಪರಿಹರಿಸಲು 324 ವರ್ಷ ಬೇಕು. ಅಂದರೆ ಈಗಿರ್ತಕ್ಕಂಥ ಪ್ರಕರಣಗಳನ್ನು, ಕೇಸಸ್ಗಳನ್ನು ಸಾಲ್ವ್ ಮಾಡೋದಕ್ಕೆ 324 ವರ್ಷ ಬೇಕು. ಆ 324 ವರ್ಷದಲ್ಲಿ ಇನ್ನೂ ಸಾಕಷ್ಟು ಕೇಸ್ಗಳು ಬಂದ್ಬಿಟ್ಟಿರ್ತವೆ. ಹೀಗಾಗಿ ಏನು ಮಾಡಬೇಕು ನಾವು, AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು, ಟೆಕ್ನಾಲಜಿಯನ್ನು ಬಳಸ್ಕೋಬೇಕಾಗುತ್ತೆ. ಆ ಮೂಲಕ ಟೆಕ್ನಾಲಜಿಯ ಮೂಲಕ ಈ ನೋಟಿಸ್ಗಳನ್ನು ಕೊಡೋದಾಗಲಿ, ಈ ಕೇಸಸ್ನ ಡ್ರಾಫ್ಟ್ಗಳನ್ನು ಮಾಡೋದಾಗಲಿ, ಅಪ್ಲಿಕೇಶನ್ನ ಫೈಲ್ ಮಾಡೋದಾಗಲಿ, ನೋಟಿಸ್ ಮಾಡೋದಾಗಲಿ, ಸ್ಮಾರ್ಟ್ ಟೆಂಪ್ಲೇಟ್ಗಳನ್ನು ಡೆವಲಪ್ ಮಾಡೋದಾಗಲಿ, ಡ್ರಾಫ್ಟ್ ಸೆಟಲ್ಮೆಂಟ್ ಅಗ್ರಿಮೆಂಟ್ಸ್ಗಳನ್ನು ಮಾಡೋದಾಗಲಿ, ಡಿಜಿಟಲ್ ಇಯರಿಂಗ್ಸ್ ಮಾಡೋದಾಗಲಿ, ಹೀಗೆ ಸಾಕಷ್ಟು ವಿಚಾರಗಳನ್ನು ನಾವು ಆಟೋಮೆಟಿಕ್ ಮಾಡಬೇಕಾಗುತ್ತೆ. ಆವಾಗ ನಂಬರ್ ಆಫ್ ಕೇಸಸ್ ಬೇಗನೆ ಸಾಲ್ವ್ ಆಗ್ತವೆ. ಈಗೇನಾಗ್ತಾ ಇದೆ, ಈಗಿರ್ತಕ್ಕಂಥ ಕೇಸಸ್ಗಳನ್ನು ಸಾಲ್ವ್ ಮಾಡೋಕ್ಕೆ 324 ವರ್ಷ ಬೇಕು. ಇನ್ನು ಮುಂದಿನ ವರ್ಷ, ಅದ್ರ ಮುಂದಿನ ವರ್ಷ, ಅದ್ರ ಮುಂದಿನ ವರ್ಷಗಳು ಬರ್ತಕ್ಕಂಥ ಕೇಸಸ್ಗಳನ್ನ ಯಾವಾಗ ಸಾಲ್ವ್ ಮಾಡೋಕ್ಕಾಗುತ್ತೆ? ಅದಕ್ಕೋಸ್ಕರ ಈ ಒಂದು AI ಚಾಲಿತ ಲೋಕ ಅದಾಲತನ್ನು ಮಾಡಬೇಕಾಗುತ್ತೆ. ಇದು AI ಚಾಲಿತ ಧ್ವನಿ ಆಧಾರಿತ ಸಂವಾದಾತ್ಮಕ ಚಾಟ್ ಬಾಟ್ಗಳನ್ನು ನಿರ್ಮಾಣ ಮಾಡಬಹುದು. ಸುಧಾರಿತ ಡೇಟಾ ಅನಾಲಿಟಿಕ್ಸ್ಗಳ ಪರಿಕರಗಳನ್ನು ನೀಡುತ್ತೆ. ಕಸ್ಟಮ್ಸ್ ವರದಿಗಳು, ಡೇಟಾ ಚಾಲಿತ ನಿರ್ಧಾರಕ್ಕಾಗಿ ಬಿಸ್ನೆಸ್ ಇಂಟೆಲಿಜೆನ್ಸ್ ಡ್ಯಾಶ್ಬೋರ್ಡ್ಗಳನ್ನು ಕೂಡ ಇದರಲ್ಲಿ ಕೊಡ್ತಾರೆ. ಜೊತೆಗೆ ಈ ಪ್ಲಾಟ್ಫಾರ್ಮ್ ಮುಖಾಂತರ ನೋಡಿ ಎಂಡ್ ಡಿಸ್ಪ್ಯೂಟ್ ರೆಸಲ್ಯೂಷನ್ ಆಗುತ್ತೆ. ಈಸಿ ಡ್ರಾಫ್ಟಿಂಗ್ ಮಾಡ್ಬೋದು, ಫೈಲಿಂಗ್ ಅಪ್ಲಿಕೇಶನ್ ಮಾಡ್ಬೋದು ಆನ್ಲೈನಲ್ಲಿ. 1 ಕ್ಲಿಕ್ ಜನರೇಷನ್ ಆಫ್ ನೋಟಿಸಸ್. 1 ಕ್ಲಿಕ್ ಜನರೇಟ್ ಮಾಡಿಬಿಟ್ರೆ ನೋಟಿಸ್ಗಳನ್ನು ಡ್ರಾಫ್ಟ್ ಮಾಡಿ, ಅದನ್ನು ಟೈಪ್ ಮಾಡಿ, ಅದನ್ನು ಸೆಂಡ್ ಮಾಡೋ ಬದಲಾಗಿ ಜಸ್ಟ್ ಅಲ್ಲಿ ಯಾರ್ಯಾರು, ಯಾವ ಕ್ಲೈಂಟು, ಏನು ಅಂತ ಹಾಕ್ಬಿಟ್ರೆ ಸಾಕು, ನೋಟಿಸ್ ಜನರೇಟ್ ಆಗ್ಬೋದು. ಸ್ಮಾರ್ಟ್ ಟೆಂಪ್ಲೇಟ್ಗಳಿರ್ತವೆ, ಆ ಟೆಂಪ್ಲೇಟಲ್ಲಿ ಕಂಟೆಂಟ್ ಹಾಕಿದ್ರೆ ಸಾಕು, ಲೆಟರ್ ರೆಡಿ ಆಗಿಬಿಡುತ್ತೆ. ಮತ್ತು ಯಾರಿಗೆ ಕಳಿಸ್ಬೇಕು ಅನ್ನೋದಾಗಲಿ, ಹೀಗೆ ಸಾಕಷ್ಟು ವಿಚಾರಗಳನ್ನು ನಾವು ಟೆಕ್ನಾಲಜಿಕಲ್ಲಿ ತಂದಾಗ ಆಗ ನಮ್ಮ ದೇಶದಲ್ಲಿ ಪೆಂಡಿಂಗ್ ಇರ್ತಕ್ಕಂಥ ಕೇಸ್ಗಳನ್ನು ನಾವು ಮಾಡ್ಬೋದು. ಸೊ ಅಂಥ ವಿಚಾರದಲ್ಲಿ ಈಗ AI ಚಾಲಿತ ಡಿಜಿಟಲ್ ಲೋಕ ಅದಾಲತನ್ನು ಪ್ರಾರಂಭ ಮಾಡಿರ್ತಕ್ಕಂಥ ಮೊದಲ ರಾಜ್ಯ ಅಂದರೆ ರಾಜಸ್ಥಾನವಾಗುತ್ತೆ. ಓಕೆ, ಇನ್ನು ಕ್ವಶನ್ ನಂಬರ್ 14, ಅಂತಾರಾಷ್ಟ್ರೀಯ ನೆಲ್ಸನ್ ಮಂಡೇಲಾ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ? ಇಂಟರ್ನ್ಯಾಷನಲ್ ನೆಲ್ಸನ್ ಮಂಡೇಲಾ ಡೇ ಇಸ್ ಸೆಲೆಬ್ರೇಟೆಡ್ ಆನ್ ವಿಚ್ ಡೇ ಅಂತ ಕೇಳಿದರೆ ನೋಡಿ, ಜುಲೈ 18. ಓಕೆ, ಜುಲೈ 18ರಂದು ನೆಲ್ಸನ್ ಮಂಡೇಲಾ ಅಂತಾರಾಷ್ಟ್ರೀಯ ದಿನವನ್ನು ಪ್ರತಿ ವರ್ಷ ಜುಲೈ 18ರಂದು ಆಚರಣೆ ಮಾಡ್ತೀವಿ. ದಕ್ಷಿಣ ಆಫ್ರಿಕಾದ ಪ್ರಜಾಸತ್ತಾತ್ಮಕ ಚುನಾಯಿತರಾಗಿರ್ತಕ್ಕಂಥ ಮೊದಲ ಅಧ್ಯಕ್ಷರು ನೆಲ್ಸನ್ ಮಂಡೇಲಾರವರು.
ನೆಲ್ಸನ್ ಮಂಡೇಲಾ ಅಂತಾರಾಷ್ಟ್ರೀಯ ದಿನವನ್ನು ನವೆಂಬರ್ 2009ರಂದು ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಅಥವಾ ಸಾಮಾನ್ಯ ಸಭೆಯು ಸ್ಥಾಪನೆಯನ್ನು ಮಾಡಿತ್ತು 2009ರಲ್ಲಿ. ಮತ್ತು ಇನ್ನೊಂದು ನೆಲ್ಸನ್ ಮಂಡೇಲಾರವರ ಒಂದು ಪ್ರಶಸ್ತಿಯನ್ನು 2014ರಿಂದ ನೀಡ್ತಾ ಬರ್ತಾ ಇದ್ದಾರೆ. ಓಕೆ, ಇನ್ನು ಅಕ್ಟೋಬರ್ 1993ರಲ್ಲಿ ನೆಲ್ಸನ್ ಮಂಡೇಲಾರವರಿಗೆ ನೊಬೆಲ್ ಶಾಂತಿ ಪ್ರಶಸ್ತಿ ಕೂಡ ದೊರಕಿತ್ತು. ಅವರು 2013ರಲ್ಲಿ ನಿಧನರಾಗ್ತಾರೆ. ಓಕೆ, ಇನ್ನು ಕೊನೆಯ ಪ್ರಶ್ನೆ ಜುಲೈ 2022 ಪಾರ್ಟ್ 2 ಕೊನೆಯ ಪ್ರಶ್ನೆ. ವಿಶ್ವ ಚೆಸ್ ದಿನ 44ನೇ ಒಲಿಂಪಿಯಾಡ್ನ ಅಧಿಕೃತ ಅಂಚೆ ಚೀಟಿಯನ್ನು ನವದೆಹಲಿಯಲ್ಲಿ ಅನಾವರಣವನ್ನು ಮಾಡಿದ್ದಾರೆ ವರ್ಲ್ಡ್ ಚೆಸ್ ಡೇ ದಿನದಂದು. ಅಂದರೆ ಜುಲೈ 20 ಅನಿಸುತ್ತೆ. ಅಫಿಷಿಯಲ್ ಸ್ಟ್ಯಾಂಪ್ ಆಫ್ 44th ಒಲಿಂಪಿಯಾಡ್ ಅನ್ವೀಲ್ಡ್ ಇನ್ ನ್ಯೂ ಡೆಲ್ಲಿ. ಸೊ ಏನಾಗುತ್ತೆ ನೋಡಿ, ಚೆಸ್ ಒಲಿಂಪಿಯಾಡು 44ನೇ ಚೆಸ್ ಒಲಿಂಪಿಯಾಡ್ ಈಗ ಭಾರತದ ಚೆನ್ನೈಯಲ್ಲಿ ಆರಂಭವಾಗುತ್ತೆ. ಯಾವಾಗ ಆರಂಭವಾಗುತ್ತೆ ನೋಡಿ, ಜುಲೈ 28ರಿಂದ ಆಗಸ್ಟ್ 10ರವರೆಗೆ 44ನೇ ಚೆಸ್ ಒಲಿಂಪಿಯಾಡು ಚೆನ್ನೈಯಲ್ಲಿ ನಡೆಯುತ್ತೆ. ನೋಡಿ, 44th ಫೀಡೆ ಚೆಸ್ ಒಲಿಂಪಿಯಾಡ್ ಚೆನ್ನೈ 2022 ಅದರ ಒಂದು ಲೋಗೋ ಇಲ್ಲಿದೆ, ನೆನ್ಪಿಡಬೇಕು. ಓಕೆ, ಸೊ ಇದನ್ನ ಇತ್ತೀಚೆಗೆ ಅಫಿಷಿಯಲ್ ಲೋಗೋವನ್ನು ಲಾಂಚ್ ಮಾಡಿದ್ರು, ಜೊತೆಗೆ ಈಗ ಸ್ಟ್ಯಾಂಪ್ ಅನ್ನು ಕೂಡ ಲಾಂಚ್ ಮಾಡ್ತಾ ಇದ್ದಾರೆ. ಓಕೆ, 44th ಚೆಸ್ ಒಲಿಂಪಿಯಾಡ್ ಎಲ್ಲಿ ನಡೆಯುತ್ತೆ? ಚೆನ್ನೈಯಲ್ಲಿ ನಡೆಯುತ್ತೆ. 44ನೇದು ಅದರ ಲೋಗೋ ಮಾಸ್ಕ್ಯಾಟ್ಗಳನ್ನು ರಿಲೀಸ್ ಮಾಡ್ತಾ ಇದ್ದಾರೆ. ಜುಲೈ 28ರಿಂದ ಆಗಸ್ಟ್ 10ವರೆಗೂ ನಡೆಯುತ್ತೆ ಚೆನ್ನೈಯಲ್ಲಿ 44th ಚೆಸ್ ಒಲಿಂಪಿಯಾಡ್. ಇನ್ನು ವರ್ಲ್ಡ್ ಚೆಸ್ ಡೇ ಜುಲೈ 20 ಆಗುತ್ತೆ, ಅದು ಕೂಡ ನೆನ್ಪಿಡಿ. ಓಕೆ, ಸೊ ಹೀಗೆ ಜುಲೈ 2022ರ 2ನೇ ಭಾಗದ ಪ್ರಮುಖ ಪ್ರಚಲಿತ ಘಟನೆಗಳನ್ನು, ಸಾಕಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಚಾರಗಳನ್ನು ಇವತ್ತು ಮಾತಾಡಿದ್ವಿ. ಜಾಗತಿಕ ಶಾಂತಿ ಸೂಚ್ಯಂಕ ಆಗಿರ್ಬೋದು, ಗ್ಲೋಬಲ್ ಪೀಸ್ ಇಂಡೆಕ್ಸು, ಅಥವಾ ಜಾಗತಿಕ ಲಿಂಗಾಂತರ ಸೂಚ್ಯಂಕ ಅಂದರೆ ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ ಆಗಿರ್ಬೋದು, ಮತ್ತು ಭಾರತದ ಒಂದು ಇಂಪಾರ್ಟೆಂಟ್ ಇಂಡೆಕ್ಸ್ ಅಂದರೆ ಇಂಡಿಯಾ ಇನ್ನೋವೇಷನ್ ಇಂಡೆಕ್ಸು ನೀತಿ ಆಯೋಗ ಕೊಡುತ್ತೆ, ಅದನ್ನು ನೋಡಿದ್ವಿ. ಜೊತೆಗೆ ದ್ರೌಪದಿ ಮುರ್ಮುರವರು 15ನೇ ರಾಷ್ಟ್ರಪತಿಗಳಾಗಿ ಈಗ ನೇಮಕಗೊಂಡಿದ್ದಾರೆ. ಸೊ ಇಷ್ಟು ವಿಚಾರಗಳನ್ನು ಇವತ್ತು ಮಾತಾಡಿದ್ವಿ. ಸಾಕಷ್ಟು ಎಲ್ರಿಗೂ ಭಾಳ ಯೂಸ್ಫುಲ್ ಆಗಿರ್ತಕ್ಕಂಥ ಕಂಟೆಂಟನ್ನು ಇವತ್ತು ಮಾತಾಡಿದ್ವಿ ಅಂತ ಭಾವಿಸ್ತಾ ಈ ಒಂದು ವಿಡಿಯೋನ ನೋಡಿರ್ತಕ್ಕಂಥ ಕಂಪ್ಲೀಟಾಗಿ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಥ್ಯಾಂಕ್ ಯು.